ಎಲ್ಲರಿಗೂ ನಮಸ್ಕಾರ. ಧಾರವಾಡ ಕಟ್ಟೆ ಧಾರವಾಡ ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯ ಸೇವೆಯಲ್ಲಿ ತೊಡಗಿದ್ದ ರಾಷ್ಟ್ರೀಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸ್ವಾಯತ್ತ ಸಂಸ್ಥೆಯಾಗಿ ಇವತ್ತು ಧಾರವಾಡ ಕಟ್ಟೆ ಎಲ್ಲರ ಮನೆ ಮಾತಾಗಿದೆ. ಶ್ರೀ ವಾಲ್ಮೀಕಿ ಮಹರ್ಷಿ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಸಿವಿಜಿ ಪಬ್ಲಿಕೇಶನ್ ಬೆಂಗಳೂರು ಇವರುಗಳ ಒಂದು ಸಂಯುಕ್ತಾಶ್ರಯದಲ್ಲಿ ಧಾರವಾಡ ಕಟ್ಟೆಯು ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆಯನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದು, ಒಟ್ಟು ಸಾಹಿತ್ಯ ಸೇವೆಯಲ್ಲಿ 350 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರುವಂತಹ ಹೆಗ್ಗಳಿಕೆ ಧಾರವಾಡ ಕಟ್ಟೆಯದು. ಈಗಾಗಲೇ 21 ಉಪನ್ಯಾಸಗಳು ಶೇಕ್ಸ್ಪಿಯರ್ನ ನಾಟಕಗಳ ಮೇಲೆ ಜರುಗಿದಾವೆ. ಇವತ್ತು 22ನೇ ಒಂದು ಉಪನ್ಯಾಸಕ್ಕೆ ತಾವೆಲ್ಲರೂ ಕೂಡ ಭಾಜನ ಆಗಿದ್ದೀರಾ. ಧಾರವಾಡ ಕಟ್ಟೆಯ ಬಳಗದವರ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ತಮಗೆ ಆತ್ಮೀಯ ಸ್ವಾಗತವನ್ನ ಕೋರ್ತೇವೆ. ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತಿನ ಉಪನ್ಯಾಸದಲ್ಲಿ ಶೇಕ್ಸ್ಪಿಯರ್ನ ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್ ನಾಟಕದ ಕುರಿತಾಗಿ ಮಾತನಾಡಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಆಹ್ವಾನವನ್ನ ಸ್ವೀಕರಿಸಿ ಇವತ್ತು ಧಾರವಾಡ ಕಟ್ಟೆಯ ವೇದಿಕೆಯಲ್ಲಿ ಇಂಗ್ಲಿಷ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತಹ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿಯಲ್ಲಿ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಕವಿತಾ ಕುಸುಗಲ್ ಮ್ಯಾಮ್ ಇದ್ದಾರೆ. ಮೇಡಮ್, ತಮ್ಗೆ ಧಾರವಾಡ ಕಟ್ಟೆಯ ಬಳಗದವರ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯಾಸಕ್ತರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇವೆ. ಆತ್ಮೀಯ ಸ್ವಾಗತ ಮ್ಯಾಮ್ ತಮ್ಗೆ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ಹಾಗೇನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡ್ರೋನು ಸರ್ಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇವೆ. ಇಲ್ಲಿ ನಡೆದಿರುವಂತಹ ಎಲ್ಲ ಹಿರಿಯರಿಗೂ ಕೂಡ ಆತ್ಮೀಯ ಸ್ವಾಗತ. ಕವಿತಾ ಕುಸುಗಲ್ ಮ್ಯಾಮ್ ಅವರು ಕೇವಲ ಪ್ರಾಧ್ಯಾಪಕರಾಗಿ ವಿದ್ಯಾರ್ಥಿಗಳಿಗೆ ಹತ್ತಿರವಾಗಿಲ್ಲ, ಒಬ್ಬ ಸಾಹಿತಿಯಾಗಿನೂ ಕೂಡ ಸಂಶೋಧಕರಾಗಿನೂ ಕೂಡ ತಮ್ಮನ್ನ ತಾವು ನಿರಂತರವಾಗಿ ಸೃಜನಶೀಲ ಹಾಗೂ ಸಂಶೋಧನಾತ್ಮಕ ಲೇಖನಗಳನ್ನ ಬರೆಯುವುದ್ರ ಮೂಲಕ, ಸೃಜನಶೀಲ ಬರವಣಿಗೆಯ ಮೂಲಕ ನಿರಂತರವಾಗಿ ಸಾಹಿತ್ಯ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ಮಹನೀಯರು. ಇಂಥ ಮಹನೀಯರು ಇವತ್ತು ಧಾರವಾಡ ಕಟ್ಟೆಯ ಈ ವೇದಿಕೆಯಲ್ಲಿ ಈಗಾಗಲೇ ನಮ್ಮ ಕರೆಯನ್ನ ಮನ್ನಿಸಿ ರಿಚಾರ್ಡ್ ಥರ್ಡ್ ನಾಟಕದ ಕುರಿತಾಗಿ ಮೊದಲು ಉಪನ್ಯಾಸವನ್ನ ನೀಡಿದ್ರು. ಮತ್ತೊಮ್ಮೆ ನಾವು ಕೇಳ್ಕೊಂಡಾಗ ನಮ್ಮ ಕರೆಯನ್ನ ಮನ್ನಿಸಿ ಇವತ್ತು ಶೇಕ್ಸ್ಪಿಯರ್ನ ಆಲ್ ಇಸ್ ವೆಲ್ ದಟ್ ಎಂಡ್ಸ್ ವೆಲ್ ನಾಟಕದ ಕುರಿತಾಗಿ ತಮ್ಮ ಮಾತುಗಳನ್ನ ಆಡ್ಲಿದ್ದಾರೆ. ಮೇಡಮ್, ತಮ್ಗೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇವೆ. ಇಷ್ಟು ಮಾತುಗಳೊಂದಿಗೆ ಮೇಡಮ್ ಅವರ ಮಾತುಗಳಿಗಾಗಿ ನಾನು ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇನೆ. ಮೇಡಮ್ ಪ್ಲೀಸ್. ಮೇಡಮ್ ಅವರು ಮೊದಲಿಗೆ 60 ನಿಮಿಷಗಳ ಕಾಲ ತಮ್ಮ ಉಪನ್ಯಾಸವನ್ನ ಮಂಡಿಸ್ತಾರೆ. ನಂತರದಲ್ಲಿ ಅಧ್ಯಕ್ಷರ ಕೆಲವು ಪೂರಕ ಮಾತುಗಳಿರುತ್ತೆ. ತದನಂತರದಲ್ಲಿ ಚರ್ಚೆಗೆ ಅವಕಾಶ ಇರುತ್ತೆ. ದಯವಿಟ್ಟು ಎಲ್ರೂ ಕೂಡ ತಮ್ಮ ಆಡಿಯೋನ ಮತ್ತೆ ವಿಡಿಯೋನ ಮ್ಯೂಟ್ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು. ಯಾಕಂದ್ರೆ ಇದು ಲೈವ್ ಆಗಿ ನಡೀತಾ ಇರುತ್ತೆ ಯೂಟ್ಯೂಬ್ ಅಲ್ಲಿ. ಅದು ಪರ್ಮನೆಂಟ್ ಆಗಿ ರೆಕಾರ್ಡ್ ಹಿಡಿಯೋದ್ರಿಂದ ಎಷ್ಟೋ ಸರಿ ನಮ್ಗೆ ಗೊತ್ತಿಲ್ದಂಗೆನೆ ನಮ್ಮ ಆಡಿಯೋ ವಿಡಿಯೋ ಮ್ಯೂಟ್ ಆಗಿರೋದನ್ನ ಅನ್ಮ್ಯೂಟ್ ಆಗ್ಬಿಟ್ಟಿರುತ್ತೆ. ದಯವಿಟ್ಟು ಅದನ್ನ ಗಮನಿಸ್ಕೊಂಡು ತಾವು ಕಾರ್ಯಕ್ರಮದಲ್ಲಿ ಸಭ್ಯ ರೀತಿಯಲ್ಲಿ ಭಾಗವಹಿಸ್ತಾ ಬಂದಿದ್ದೀರಾ. ಇಂಥದ್ದೇ ಒಂದು ನಿರೀಕ್ಷೆಯನ್ನ ನಾವು ಮತ್ತೆ ಮಾಡ್ತಾ ಮೇಡಮ್ ಅವರ ಮಾತುಗಳಿಗೆ ನಾನು ವೇದಿಕೆಯನ್ನು ಬಿಡ್ತೀನಿ. ಮೇಡಮ್ ಪ್ಲೀಸ್. ಧನ್ಯವಾದಗಳು ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ. ಧಾರವಾಡ ಕಟ್ಟೆ ಸಂಸ್ಥಾಪಕರು ಹಾಗೂ ಇಂದಿನ ಅಧ್ಯಕ್ಷರು ಆಗಿರುವಂತಹ ಪ್ರೊಫೆಸರ್ ಡೋನೂರ್ ಸರ್ ಅವ್ರಿಗೆ ನಮಸ್ಕಾರಗಳು ಮತ್ತು ಧನ್ಯವಾದಗಳು ಈ ಒಂದು ಅವಕಾಶಕ್ಕಾಗಿ. ಜೊತೆಗೆ ಧಾರವಾಡ ಕಟ್ಟೆಯ ಎಲ್ಲ ಸಂಪೂರ್ಣ ಬಳಗದವ್ರಿಗೆ ಹಾಗೂ ಸಾಕಷ್ಟು ಹಿರಿಯರು ಇಲ್ಲಿ ಇದ್ದೀರಿ, ವಿದ್ಯಾರ್ಥಿಗಳಿದ್ದೀರಿ, ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ಈ ವಿಷಯ ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್ ಅನ್ನುವ ಶೇಕ್ಸ್ಪಿಯರ್ನ ಒಂದು ಹಾಸ್ಯ ನಾಟಕ. ಇದು ಪ್ರಾಬ್ಲಮ್ ಪ್ಲೇ ಅಂತ ಕೂಡ ಇದನ್ನ ಕರೆಯಲಾಗಿದೆ. ಯಾಕಂದ್ರೆ ಇದರಲ್ಲಿ ಒಂದು ಸಮಸ್ಯೆ ತಲೆದೋರುತ್ತೆ, ಮತ್ತೆ ಕೊನೆಯವರೆಗೂ ಆ ಸಮಸ್ಯೆಯನ್ನ ಒಂದು ಪರಿಹಾರಕ್ಕಾಗಿ ಅಲ್ಲಿ ಒಂದು ಪಾತ್ರ ಪ್ರಯತ್ನ ಪಡ್ತಾ ಇರುತ್ತೆ. ಹಾಗಾಗಿ ಇದನ್ನ ಪ್ರಾಬ್ಲಮ್ ಪ್ಲೇ ಅಂತ ಕೂಡ ಕರೆಯಲಾಗಿದೆ. ಈ ಒಂದು ನಾಟಕಕ್ಕೂ ಮತ್ತೆ ಈ ಹಿಂದೆ ನಾನು ಮಾಡಿರುವಂತ ಇದೇ ಸೀರೀಸ್ ಅಲ್ಲಿ 2 ನಾಟಕ ರಿಚರ್ಡ್ III ಮತ್ತು
ಹೆನ್ರಿ VIII ನಾಟಕಗಳಲ್ಲಿ ಸಾಕಷ್ಟು ವ್ಯತ್ಯಾಸವನ್ನ ನಾನು ಕಂಡೆ. ಆಕ್ಚುಲಿ ನಾನು ಡೋನರ್ ಸರ್ಗೆ ಕೇಳ್ಕೊಂಡಿದ್ದೆ, ನನಗೆ ಹಿಸ್ಟ್ರಿ ಮಾತಾಡ್ಲಿಕ್ಕೆ ಕೊಡಿ ಅಂತ ಹೇಳಿ. ಯಾಕಂದ್ರೆ ಈ ಮೂಲಕ ನಾನು ಅದನ್ನು ಓದುವುದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಕೇಳ್ಕೊಂಡಿದ್ದೆ. ನನಗೆ ಸಾಕಷ್ಟು ಕಲಿಯುವ ಒಂದು ಅವಕಾಶ ಈ ಮೂಲಕ ಸಾಧ್ಯ ಆಯ್ತು. ಮತ್ತು ಹಾಗಾಗಿ ಅದಕ್ಕಾಗಿ ತಮಗೆ ಇನ್ನೊಂದು ಸಾರಿ ಧನ್ಯವಾದಗಳನ್ನ ಹೇಳ್ತಾ, ಈ ನಾಟಕಗಳಲ್ಲಿ ಅದು ಐತಿಹಾಸಿಕ ಇರಬಹುದು, ಹಾಸ್ಯ ಇರಬಹುದು, ದುರಂತ ನಾಟಕ ಇರಬಹುದು, ಒಟ್ಟಾರೆ ಶೇಕ್ಸ್ಪಿಯರ್ನ ಎಲ್ಲಾ ನಾಟಕಗಳಲ್ಲೂ ಒಂದು ಏನು ಕಾಮನ್ ಆಗಿದೆ ಅಂದ್ರೆ ಅವು ಎಲ್ಲವೂ 5 ಅಂಕಗಳ ನಾಟಕಗಳಾಗಿದ್ದಾವೆ. ಮೊದಲನೆಯ ಭಾಗದಲ್ಲಿ ನಮಗೆ ಒಂದು ಇಂಟ್ರೊಡಕ್ಷನ್, ಪರಿಚಯ, ಭೂಮಿಕೆಯನ್ನ ನೀಡುವಂತ ಭಾಗ ಆದ್ರೆ, ಎರಡನೇ ನಾಟಕ ಒಂದು ರೇಸಿಂಗ್ ಆಕ್ಷನ್ ಅಲ್ಲಿ ಇರುತ್ತೆ. ಅದು ಕ್ಲೈಮ್ಯಾಕ್ಸ್ ಕಡೆಗೆ ಹೋಗುವಂತ ಒಂದು ದಾರಿಯನ್ನ ರೆಡಿ ಮಾಡಿ ಕೊಡುವಂಥದ್ದು. ಮೂರನೇದು ಕ್ಲೈಮ್ಯಾಕ್ಸ್. 4ನೆಯ ಭಾಗ ಅದು ಫಾಲಿಂಗ್ ಆಕ್ಷನ್. ಕೊನೆಯದು ರೆಸೊಲ್ಯೂಷನ್. ಅದು ದುರಂತ ನಾಟಕ ಆಗಿದ್ರೆ ಇದು ಕ್ಯಾಟಾಸ್ಟ್ರೋಫೆ ಆಗಿರುತ್ತೆ. ಇದು ಹಾಸ್ಯ ನಾಟಕ ಆಗಿರೋದ್ರಿಂದ ಅದು ಆ ಒಂದು ಸಮಸ್ಯೆ ಪರಿಹಾರವನ್ನು ಒದಗಿಸುವಂತ ಒಂದು ಹುಡುಕುವಂತ ಒಂದು 5ನೆಯ ಭಾಗ, 5ನೆಯ ಅಂಕ. ಹೀಗೆ ಈ ತರನಾಗಿ ಈ ಎಲ್ಲ ನಾಟಕಗಳು ಅದರ ಒಂದು ಭಾಗಗಳು ಹಂಚಿಕೆ ಆಗಿದ್ದಾವೆ ಅನ್ನುವಂಥದ್ದು. ಈ ಒಂದು ನಾಟಕದಲ್ಲಿ ನಾವು ಪ್ರೀತಿ ಇದೆ, ಒಂದು ವರ್ಗ ಸಂಘರ್ಷ ಇದೆ, ಮೋಸ ಇದೆ, ಜೊತೆಗೆ ನೈತಿಕತೆ ಮತ್ತು ಪವಿತ್ರತೆಯ ಬಗ್ಗೆ ಚರ್ಚೆ ನಡೀತಾ ಹೋಗುತ್ತೆ. ಹೀಗೆ ಹಲವು ವಿಷಯಗಳ ಸುತ್ತ ನಡೆಯುವಂತ ಒಂದು ಕತೆ ಇಲ್ಲಿ ಇದೆ. ಪಾತ್ರಗಳು ಅಂತ ಕೆಲವು ಪಾತ್ರಗಳು ಇಲ್ಲಿದ್ದಾವೆ. ಐತಿಹಾಸಿಕ ನಾಟಕಗಳಾದ್ರೆ ನಮಗೆ 20ಕ್ಕೂ ಹೆಚ್ಚು, ಒಂದು 30-35 ಹತ್ರದಲ್ಲಿ ಪಾತ್ರಗಳು ಅಲ್ಲಿ ಇರ್ತವೆ. ಆದ್ರೆ ಇಲ್ಲಿ ನಾನು ನೋಡಿದ್ದು ಈ ಹಾಸ್ಯ ನಾಟಕದಲ್ಲಿ ಕೆಲವು ಮುಖ್ಯ ಪಾತ್ರಗಳು. ಅದು ಪ್ಯಾರಿಸ್ಸಿನ ಅರಸ, ಡ್ಯೂಕ್ ಆಫ್ ಫ್ಲಾರೆನ್ಸ್, ಬೆರ್ಟ್ರಾಮ್, ಇವನು ಕೌಂಟ್ ಆಫ್ ರುಜಿಯಾನ್, ಮತ್ತು ಪರುಲ್, ಇವನು ಕೌಂಟ್ ನ ಸ್ನೇಹಿತ ಮತ್ತು ಅವನ ಫಾಲೋವರ್, ಅವನ ಜೊತೆಗೆ ಯಾವಾಗ್ಲೂ ಇರುವಂತವನು. ಮತ್ತೆ ಸ್ಟಿವಾರ್ಡ್ ಮತ್ತು ಕ್ಲೌನ್, ಇವರು ಆ ಕೌಂಟೆಸ್ ಅಂದ್ರೆ ಕೌಂಟ್ ಇಲ್ಲೇನು ಮುಖ್ಯ ಪಾತ್ರ ಇದೆ, ಇವನ ತಾಯಿ. ಅವಳು ಈಗ ಆ ಕಥೆ ಆರಂಭ ಆಗ್ಬೇಕಾದ್ರೆ ಅವಳಾಗ್ಲೇ ವಿಧವೆ ಆಗಿದ್ದಾಳೆ. ಅವಳ ಜೊತೆಗೆ ಅವಳ ಸರ್ವೆಂಟ್ಸ್ ಆಗಿ ಇರುವಂತ 2 ಪಾತ್ರಗಳು ಕ್ಲೌನ್ ಮತ್ತು ಸ್ಟಿವಾರ್ಡ್. ಸೊ ಇದು ನಮಗೆ ಸಿಗುವಂತದ್ದು ಎಲ್ಲಿ ಅಂತ ಹೇಳಿದ್ರೆ ರುಜಿಯಾನ್. ಇಲ್ಲಿ ಒಂದು ಹಳ್ಳಿ, ಇದು ಒಂದು ಪ್ಲೇಸ್, ಒಂದು ಫ್ರಾನ್ಸ್ ನಲ್ಲಿ ಬರುವಂತ ಒಂದು ಪ್ಲೇಸ್. ಅದರ ನೇತೃತ್ವವನ್ನು ತೆಗೆದುಕೊಂಡಿರುವಂತ ಈ ಕೌಂಟ್, ಒಂದು ಪ್ರಾಂತ್ಯದ ಮುಖ್ಯಸ್ಥರು ಇವರು. ಕೌಂಟ್ ಅಂತ ಹೇಳಿದ್ರೆ ಅದು ಒಂದು ರ್ಯಾಂಕ್, ಅರಸರಿಗಿಂತ ಚಿಕ್ಕ ಆಗಿರುವಂತ ಒಂದು ರ್ಯಾಂಕ್ ಅದು. ಸೊ ಇನ್ನು ಬರುವಂತ ಮತ್ತೆರಡು, ಇಲ್ಲಿ ಒಟ್ಟು 4 ಪ್ರದೇಶಗಳು ಬರ್ತಾ ಇದ್ದಾವೆ. ಫ್ಲಾರೆನ್ಸ್ ಬರುತ್ತೆ, ಮಾರ್ಸೆ ಬರುತ್ತೆ, ಪ್ಯಾರಿಸ್ ಬರುತ್ತೆ, ಮತ್ತೆ ಇನ್ನೊಂದು ರುಜಿಯಾನ್. ಅಂದ್ರೆ ನಮ್ಮ ಈ ನಾಟಕದ ನಾಯಕ ಏನಿದ್ದಾನೆ ಅವನು ಇರುವಂತದ್ದು ರುಜಿಯಾನಿನ ಕೌಂಟ್ ಅವನು. ಸೊ 2 ಪಾತ್ರಗಳಿದಾವೆ. ಅಲ್ಲಿ ವಿಧವೆ ಒಬ್ಬಳು ಬರ್ತಾ ಇದ್ದಾಳೆ, ಮತ್ತೆ ಅವಳ ಮಗಳು ಡಯಾನಾ ಅಂತ ಒಂದು ಪಾತ್ರ ಬರ್ತಾ ಇದೆ, ಅದು ಫ್ಲಾರೆನ್ಸ್ ದಿಂದ. ಆಮೇಲೆ ಇಲ್ಲಿ ಪ್ಯಾರಿಸ್ ನಲ್ಲಿ ಡ್ಯೂಕ್ ಏನಿದ್ದಾನೆ, ಡ್ಯೂಕ್ ಅಲ್ಲ, ರಾಜ, ಅವನು ಈ ಕಥೆ ಆರಂಭ ಆಗ್ಬೇಕಾದ್ರೆ, ಈ ನಾಟಕ ಆರಂಭ ಆಗ್ಬೇಕಾದ್ರೆ ಅವನು ಕೂಡ ಈಸ್ ಇನ್ ಒಂದು ಫೆಟಲ್, ಮಾರಣಾಂತಿಕ ಕಾಯಿಲೆಯಿಂದ ನರಳುತ್ತಾ ಇರುವಂತ ಒಂದು ಬೆಡ್ ಅಲ್ಲಿ ಅವನು ಮಲಗಿದ್ದಾನೆ. ಸೊ ಈಗಾಗಲೇ ಈ ಕೌಂಟ್ ತೀರ್ಕೊಂಡಿದ್ದಾನೆ, ಅವನು ಕೂಡ ರಾಜನ ಸ್ನೇಹಿತ. ಕೌಂಟ್ ಸತ್ತಿರೋದ್ರಿಂದ ಇಲ್ಲಿ ಯುವ ಕೌಂಟ್ ಅಂದ್ರೆ ಬೆರ್ಟ್ರಾಮನ ತಾಯಿ ವಿಧವೆ ಆಗಿದ್ದಾಳೆ. ಸೊ ಆರಂಭದ ಒಂದು ಸಾಲೆ ಇಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಾಟಕದಲ್ಲಿ ಇನ್ನೊಂದು ಏನಂದ್ರೆ, ಇಲ್ಲಿ ಮುಖ್ಯವಾಗಿ ಈ ಏನು ಸಮಸ್ಯೆ ತಲೆದೊರುತ್ತಲ್ಲ ಅದನ್ನ ಬಗೆಹರಿಸುವ ಒಂದು ಪ್ರಯತ್ನವನ್ನ ಮಾಡುವ ಪಾತ್ರ ಹೆಲೆನಾ ಅನ್ನುವಂಥದ್ದು. ಈ ಹೆಣ್ಣು ಪಾತ್ರ ನಮಗೆ ಮರ್ಚೆಂಟ್ ಆಫ್ ವೆನಿಸ್ ನ ಪೋರ್ಷಿಯಾ ಪಾತ್ರವನ್ನು ನೆನಪಿಸುತ್ತೆ. ಟ್ವೆಲ್ತ್ ನೈಟ್ ಅಲ್ಲಿರುವಂತ ವಯೋಲಾ ಪಾತ್ರವನ್ನು ನೆನಪಿಸುತ್ತೆ. ಶೇಕ್ಸ್ಪಿಯರ್ನ ಒಟ್ಟಾರೆ ನಾಟಕಗಳಲ್ಲಿ ನಾವು ನೋಡ್ಬೇಕಂದ್ರೆ ಹೆಣ್ಣು ಪಾತ್ರಗಳು, ಸಾಕಷ್ಟು ಹೆಣ್ಣು ಪಾತ್ರಗಳು ಈ ತರ ಒಂದು ಇಂಟೆಲೆಕ್ಚುಯಲ್, ಒಂದು ವೈಚಾರಿಕ ಪ್ರಜ್ಞೆಯನ್ನ ಉಳ್ಳಂತವರಾಗಿರುವುದು, ಅಥವಾ ಮಸ್ಕ್ಯುಲೈನ್ ಕ್ಯಾರೆಕ್ಟರ್ನ ಇರುವಂತಹ ಒಂದು ಪಾತ್ರಗಳನ್ನ ನಾವು ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ, ಬಹಳಷ್ಟು ನಾಟಕಗಳಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೆ ಕಾರಣವನ್ನ ಹಲವರು ಅದನ್ನ ಎಲಿಜಾಬೆತ್ನ ಮೆಚ್ಚಿಸೋದಕ್ಕಾಗಿ ಅಥವಾ ಹೀಗೆ
ರಾಣಿಯನ್ನ ಮೆಚ್ಚೋದಕ್ಕಾಗಿ ಮಾಡಿರುವಂತಹ ಪಾತ್ರಗಳು ಅಂತ ಕೆಲವರು ಹೇಳ್ತಾರೆ. ಇನ್ನು ನಾವು ನೋಡಬಹುದಾದಂದ್ರೆ ಶೇಕ್ಸ್ಪಿಯರ್ನ ಹೆಂಡತಿ ಕೂಡ 8 ವರ್ಷ ಅವನಿಗಿಂತ ದೊಡ್ಡವಳಾಗಿದ್ಲು. ಹಾಗಾಗಿ ಅವನ ಸುತ್ತಮುತ್ತ ಇರುವ ಪಾತ್ರಗಳು ಆತರ ಇದ್ವು. ಅವನ ನಿಜ ಜೀವನದಲ್ಲಿ ಆ ತರ ಒಂದು ಇಂಟೆಲೆಕ್ಚುಯಲ್ ಪಾತ್ರಗಳು, ಅವನಿಗಿಂತ ಹಿರಿತನವನ್ನ ತೋರಿಸುವಂತ ಪಾತ್ರಗಳು ಇದ್ದದ್ರಿಂದಾಗಿ ಅದು ಅವನ ಮೇಲೆ ಪ್ರಭಾವ ಆಗಿರಬಹುದು ಅನ್ನುವಂಥದ್ದು ಇನ್ನೊಂದು ನಾವು ಅನ್ಕೊಳ್ಬಹುದಾದಂತ ವಿಷಯ. ಒಟ್ಟು 4 ಕಡೆಯಲ್ಲಿ ನಾಟಕ 4 ಕಡೆಗಳಲ್ಲಿ ನಡೀತಾ ಇದೆ, 4 ಪ್ರದೇಶಗಳಲ್ಲಿ ಇದ್ದಾವೆ. ಆರಂಭದಲ್ಲಿ ಬರ್ಟ್ರಾಮ್ ಇದ್ದಾನೆ ಈ ನಾಟಕದಲ್ಲಿ ಮೊದಲನೆಯ ಅಂಕದಲ್ಲಿ, ಮತ್ತೆ ಹೆಲೆನಾ ಇದ್ದಾಳೆ, ಮತ್ತೆ ಲವ್ ಯು. ಇವನು ಬರ್ಟ್ರಾಮನ ಜೊತೆಗೆ ಇರುವಂತ ಅವನ ಸ್ನೇಹಿತ ಲವ್ ಯು ಯಾರು ಒಬ್ಬ ಏನು ಲವ್ ಯು ಅಂತವನು ಒಬ್ಬ ಏನು ವಯಸ್ಸಿನಲ್ಲಿ ಬಹಳ ಹಿರಿಯ, ಅಲ್ಲಿ ರುಸಿಯಾನಲ್ಲಿ ಇರುವಂತ ಒಬ್ಬ ಹಿರಿಯ, ಅವನು ಅಲ್ಲಿ ಅರಮನೆಯ ಕೆಲಸಗಳನ್ನ ಮಾಡ್ಕೊಂಡಿರುವಂತವನು. ಸೊ ಇವರೆಲ್ಲರೂ ಕೂಡ ಮೌರ್ನಿಂಗ್ ಅಲ್ಲಿ ಇದ್ದಾರೆ, ಅಂದ್ರೆ ಶೋಕವನ್ನ ಆಚರಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕಪ್ಪು ಬಟ್ಟೆಯನ್ನ ಧರಿಸಿದ್ದಾರೆ. ಅದರ ಪ್ರಾರಂಭದ ಒಂದು ಸಾಲು ಏನಿದೆ ಅಂದ್ರೆ, ಇನ್ ಡೆಲಿವರಿಂಗ್ ಮೈ ಸನ್ ಫ್ರಮ್ ಮೀ ಐ ಬರಿ ಅ ಸೆಕೆಂಡ್ ಹಸ್ಬೆಂಡ್ ಅನ್ನುವಂತ ಒಂದು ಡೈಲಾಗ್ ಅನ್ನ ಕೌಂಟಸ್ ಇಲ್ಲಿ ಹೇಳ್ತಾ ಇದ್ದಾರೆ ಲವ್ ಯುಗೆ. ಅದೇನಿದೆ ಅಂದ್ರೆ, ಇನ್ ಡೆಲಿವರಿಂಗ್ ಮೈ ಸನ್ ಫ್ರಮ್ ಮೀ ಐ ಬರಿ ಅ ಸೆಕೆಂಡ್ ಹಸ್ಬೆಂಡ್. ಫಸ್ಟ್ ನೋಡಿದ ತಕ್ಷಣ ಇದೇನೋ ಅಂತ ಅರ್ಥ ಆಗಲ್ಲ. ಆಕ್ಚುಲಿ ಅಲ್ಲಿ ಪ್ಯಾರಿಸ್ ನಲ್ಲಿ ಇರುವಂತ ರಾಜ ಏನಿದ್ದಾನೆ ಅವನು ಸಾಯುವ ಸ್ಥಿತಿಯಲ್ಲಿ ಇರೋದ್ರಿಂದ ಅವನಿಗೆ ಕರೆ ಬಂದಿದೆ. ಇಲ್ಲಿಯ ಬರ್ಟ್ರಾಮ್ ಅನ್ನುವ ಈ ಕೌಂಟ್ ಏನಿದ್ದಾನೆ ಇವನಿಗೆ ಕರೆ ಬಂದಿದೆ. ವಿಡೋ ಅವಳ ಮಗನಿಗೆ ಕರೆ ಬಂದಿರೋದ್ರಿಂದ, ಇದೀಗ ಗಂಡ ಸತ್ತಿರೋದ್ರಿಂದ ಶೋಕದಲ್ಲಿ ಇದ್ದಾಳೆ, ಇಂಥದ್ರಲ್ಲಿ ಮಗನೂ ಕೂಡ ಕಳಿಸ್ಕೊಡ್ಬೇಕು, ಅವಳಿಗೆ ಸಮಾಧಾನ ಹೇಳೋದಕ್ಕೆ ಮತ್ತೆ ಇನ್ನೂ ಯಾರು ಇಲ್ಲ. ಹಾಗಾಗಿ ಒಬ್ಬ ಮಗ, ಬೆಳೆದು ನಿಂತಿರುವ ಮಗ ಏನಿದ್ದಾನೆ ಅವನು ಗಂಡ ಎಷ್ಟು ಒಂದು ಸಪೋರ್ಟ್, ಒಂದು ಜೀವನದಲ್ಲಿ ಒಂದು ಸ್ಥೈರ್ಯವನ್ನು ತುಂಬುವುದಕ್ಕೆ, ಒಂದು ಗಟ್ಟಿತನವನ್ನ ಕೊಡೋದಕ್ಕೆ ಒಂದು ಹೆಣ್ಣಿಗೆ ಎಷ್ಟು ಗಂಡ ಮುಖ್ಯನೋ ಅಷ್ಟೇ ಮುಖ್ಯ. ಅಂದ್ರೆ ಅವನ ನೆಕ್ಸ್ಟ್ ಬರುವಂತವನು ಬೆಳೆದು ನಿಂತಂತ ಮಗ, ಅವನಿದ್ರೆ ಅವಳಿಗೊಂದು ಧೈರ್ಯ ಜೀವನದಲ್ಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಸಾಲು ಆ ಥರದ ಅರ್ಥವನ್ನ ಇಲ್ಲಿ ಕೊಡ್ತಾ ಇದೆ. ಲವ್ ಯು ಇಲ್ಲಿ ಅವಳಿಗೆ ಕೌಂಟೆಸ್ಗೆ ವಿಷಯವನ್ನ ಹೇಳ್ತಾ ಇದ್ದಾನೆ. ಫ್ರಾನ್ಸ್ನಲ್ಲಿ ಪ್ಯಾರಿಸ್ನಲ್ಲಿ ರಾಜ ಯಾವ ವೈದ್ಯರ ಔಷಧಿಯು ನಾಡ್ತಾ ಇಲ್ಲ. ಅವನಿಗೆ ಒಂದು ರೋಗ ಇದೆ, ಫಿಸ್ತುಲಾ ಅನ್ನುವ ರೋಗ, ಅದರಿಂದಾಗಿ ಅವನು ನರಳುತ್ತಾ ಇದ್ದಾನೆ. ಇನ್ನು ಏನಾಗುತ್ತೆ ಗೊತ್ತಿಲ್ಲ, ಹೋಗ್ಬೇಕು, ಆದಷ್ಟು ಬೇಗ ಅಲ್ಲಿ ಹೋಗ್ಬೇಕು ಬರ್ಟ್ರಾಮ್ ಅನ್ನುವಂಥದ್ದು. ಲವ್ ಯು ಅದೇ ಸಂದರ್ಭದಲ್ಲಿ ಅವನು ನೋಡ್ತಾ ಇದ್ದಾನೆ, ರಾಣಿಯ ಶೋಕವನ್ನ ನೋಡ್ತಾ ಇದ್ದಾನೆ. ಇಷ್ಟೊಂದು ಶೋಕ ತಪ್ತಳಾಗಿದ್ದಾಳೆ ಅಂದ್ರೆ ಅದಕ್ಕೆ ಒಂದು ಉತ್ತರ ಕೊಡ್ತಾನೆ ಲವ್ ಯು. ಇವನ ಪಾತ್ರ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಯಾಕಂದ್ರೆ ಅವನ ಮಾತು ಹೆಂಗಿದೆ ಅಂದ್ರೆ, ಮಾಡರೇಟ್ ಲೆಮೆಂಟೇಶನ್ ಈಸ್ ದಿ ರೈಟ್ ಆಫ್ ದ ಡೆಡ್. ಒಬ್ಬ ಸತ್ತವನಿಗೆ ಎಷ್ಟು ನಾವು ದುಃಖವನ್ನ ತೋರಿಸ್ಬೇಕು ಅಷ್ಟು ತೋರಿಸುವುದು ಅವನ ಹಕ್ಕದು. ಆದ್ರೆ ಎಕ್ಸೆಸಿವ್ ಗ್ರೀಫ್ ದ ಎನಿಮಿ ಆಫ್ ದ ಲಿವಿಂಗ್. ಆ ಗ್ರೀಫ್ ಎಕ್ಸೆಸ್ ಆದ್ರೆ, ಆ ದುಃಖ ಮಿತಿಮೀರಿ ನಡೆದು ಹೋದ್ರೆ ಅದೇನಾಗುತ್ತೆ ಅಂದ್ರೆ ಬದುಕಿರುವವರಿಗೇನೆ ಅದು ಬಹಳ ಒಂದು ನೋವನ್ನ ಉಂಟು ಮಾಡುವಂಥದ್ದು, ಅದು ಹಾರ್ಮನ್ನ ಉಂಟು ಮಾಡುವುದು ಅನ್ನುವಂಥ ಈ ಒಂದು ಸಾಲು ಬಹುಶಃ ನಮಗೆ ಬಹಳ ನಾವೆಲ್ಲ ನೆನಪಿಸಿಕೊಳ್ಳಬಹುದಾದಂತ ಅಥವಾ ಬೇರೆ ಸಂದರ್ಭಗಳಲ್ಲಿ ನಾವು ಬಳಸಬಹುದಂತ ಮಾತುಗಳು ಇವೆರಡು ಅಂತ ಹೇಳ್ಬಹುದು. ಈ ಒಂದು ಮೊದಲ ಅಂಕದಲ್ಲಿ 2 ಸಾಲಿಲೋಕಿಗಳು, ಸ್ವಗತಗಳು ಕೂಡ ಬರ್ತಾ ಇದ್ದಾವೆ ಹೆಲೆನಾದ್ದು. ಸೊ ಶೇಕ್ಸ್ಪಿಯರ್ನ ಎಲ್ಲ ನಾಟಕಗಳಲ್ಲಿ ನೋಡಬಹುದು ಸ್ವಗತಗಳು ಅಲ್ಲಲ್ಲಿ ಬರ್ತಾ ಇದ್ದಾವೆ. ಅದು ಬಹಳ ಸ್ವಗತದಲ್ಲಿ ಬರುವಂತ ಏನು ಡೈಲಾಗ್ ಇದೆ, ಅದು ಮಾತುಗಳು ಬಹುಶಃ ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಬಹಳ ಅಟ್ರಾಕ್ಟ್ ಮಾಡುವಂತ ಆಕರ್ಷಣೀಯವಾದ ಮಾತುಗಳು ಅಲ್ಲಿ ಬರ್ತಾ ಇದ್ದಾವೆ. ಅವಳು ಅರಮನೆಯಲ್ಲೇ ಅವಳು ಏನಿದ್ದಾಳೆ ಅಂದ್ರೆ, ಅವಳ ತಂದೆ ಕೂಡ ತೀರ್ಕೊಂಡಿದ್ದಾನೆ. ಹೆಲೆನಾನ ತಂದೆ ವೈದ್ಯ, ಅವನು ಕೂಡ ತೀರ್ಕೊಂಡಿರೋದ್ರಿಂದ ಈಗ ಹೆಲೆನಾ ಕೌಂಟೆಸ್ ನ ನೆರಳಲ್ಲಿ ಬದುಕ್ತಾ ಇದ್ದಾಳೆ, ಅವಳ ರಕ್ಷಣೆಯಲ್ಲಿ ಬದುಕ್ತಾ ಇರೋದ್ರಿಂದ ಅವಳು ಕೂಡ ಅರಮನೆಯಲ್ಲೇ ಇದ್ದಾಳೆ. ಅವಳು ಕೂಡ ಶೋಕದಲ್ಲಿ ಇದ್ದಾಳೆ, ಯಾಕಂದ್ರೆ ಅವರ ಅಪ್ಪ ತೀರ್ಕೊಂಡಿದ್ದಾನೆ. ಆದ್ರೆ ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ, ಐ ಥಿಂಕ್ ನಾಟ್ ಆನ್ ಮೈ ಫಾದರ್. ನನಗೆ ಈಗ ಇರುವಂತ ದುಃಖ ನನ್ನ ತಂದೆ ಸತ್ತಿರೋದಲ್ಲ, ಈಗ ಇನ್ನೂ ಒಂದು ದುಃಖ ನನಗೆ ಏನಿದೆ ಅಂದ್ರೆ, ಅವನಿಲ್ಲ ಅಂದ್ರೆ ಆಕಾಶವಾದ ಅಂದ್ರೆ ಅವಳು ಈ ಬರ್ಟ್ರಾಮ್ ಅನ್ನ ಪ್ರೀತಿಸ್ತಾ ಇದ್ದಾಳೆ, ಆದ್ರೆ ಯಾರಿಗೂ ಹೇಳೋದಕ್ಕೆ ಅವಳಿಗಿಂದ ಆಗ್ತಾ ಇಲ್ಲ.
ಅವನಿಲ್ಲ ಅಂದ್ರೆ ಆಕಾಶದ ತಾರೆಯನ್ನ ನೋಡ್ತಾ ನಾವು ಹೇಗೆ ಬದುಕ್ತೀವಲ್ಲ ಹಾಗೆ ಬದುಕ್ಬಿಡ್ಬೇಕಾಗತ್ತೆ. ಯಾಕಂದ್ರೆ ಅವನು ಆ ತಾರೆಗೆ ಸಮಾನ, ನನಗೆ ಕೈ ನಿಲ್ಕೋದಿಲ್ಲ, ನಾನು ಬಡವಿ. ಅವನು ಅಷ್ಟು ದೊಡ್ಡ ಅಂತಸ್ತಿನಲ್ಲಿ ಇರುವವನು, ಅವನು ತಾರೆಯಷ್ಟೇ ದೂರ ನನಗೆ ಅನ್ನುವ ಒಂದು ಈಸ್ ಅಬೋವ್ ಮೀ, ಈಸ್ ಆಲ್ವೇಸ್ ಅಬೋವ್ ಮೀ, ನಾನು ಮುಟ್ಟಕ್ಕಾಗಲ್ಲ ಅನ್ನುವಂತ ಒಂದು ಮಾತನ್ನ ಇವಳು ಹೇಳ್ತಾ ಇದ್ದಾಳೆ. ಇದನ್ನ ಇಡೀ ನಾಟಕವನ್ನು ನೋಡಿದಾಗ ಈ ಮಾತು ಬಹುಶಃ ಬಹಳ ಐರನಿಕ್ ಆಗಿ ಇದೆ ಅಂತ ಕೂಡ ನಮಗೆ ಅನ್ಸೋದಕ್ಕೆ ಶುರು ಮಾಡತ್ತೆ. ಅಲ್ಲಿ ಮತ್ತೊಂದು ಪಾತ್ರ ಬರುತ್ತೆ. ಅಲ್ಲಿ ಅರಮನೆಯ ಒಳಗಡೆ ಅವಳು ನಡೆದಾಡ್ತಾ ಇದ್ದಾಳೆ, ತನ್ನ ಮಾತುಗಳನ್ನ ತಾಳೆ ಹೇಳ್ತಾ ಇದ್ದಾಳೆ. ಅಷ್ಟರಲ್ಲಿ ಪರುಲ್, ಇವನು ಬರ್ತ್ರಾಮನ ಸ್ನೇಹಿತ, ಬರ್ತಾನೆ. ಅಲ್ಲಿ ಯಟ್ ಐ ನೋ ಹಿಮ್ ಅ ನಟೋರಿಯಸ್ ಲಯರ್ ಫುಲ್ ಸೋಲಿ ಅ ಕವರ್ಡ್. ಅವನು ಹೇಳಿ ಇದ್ದಾನೆ, ಅವನು ಸುಳ್ಳು ಹೇಳ್ತಾನೆ, ಅದೆಲ್ಲವೂ ಗೊತ್ತು, ಆದರೂ ಕೂಡ ಇವಳು ಪ್ರೀತಿಸ್ತಾ ಇದ್ದಾಳೆ ಅನ್ನುವ ಒಂದು ವೈರುಧ್ಯವನ್ನ ಇಲ್ಲಿ ನಾವು ನೋಡಬಹುದು. ಈ ನಾಟಕದಲ್ಲಿ ಒಂದು ವಿಶೇಷ ಏನಂದ್ರೆ ಎಲ್ಲಾ ಪಾತ್ರಗಳು ಆ ಕತೆ ಮುಂದೆ ಹೋಗೋದಕ್ಕಾಗಿ ಬಹಳ ಹೆಲೆನಾಗೆ ಅವಳ ಸಮಸ್ಯೆಯ ಪರಿಹಾರಕ್ಕೆ ಎಲ್ಲವೂ ಪೂರಕವಾಗಿ ನಡೆದುಕೊಂಡ್ರೆ, ಇಲ್ಲಿ ನಾವು ನಾಯಕ ಅಂತ ಏನ್ ಕರಿತೀವಲ್ಲ ಆ ಪಾತ್ರ ಮತ್ತು ಆ ಪಾತ್ರದ ಸ್ನೇಹಿತ ಪರುಲ್, ಈ ಎರಡು ವಿರುದ್ಧ ದಿಕ್ಕಿನಲ್ಲಿ ನಡೆಯುವ ಪಾತ್ರಗಳಾಗಿದ್ದಾವೆ. ಹಾಗಾಗಿ ಇದನ್ನ ನಾಯಕ ಅಂತ ಹೇಳ್ಬೇಕಾ ಅನ್ನೋದು ನಮಗೆ ಒಂದು ಪ್ರಶ್ನೆ ಆಗಿದೆ. ಹೀಗೆ ಮಾತಾಡ್ತಾ ಅವರ ಸಂಭಾಷಣೆ ಹೇಗೆ ಹೆಲೆನಾ ಹೇಳ್ತಾಳೆ, ಮ್ಯಾನ್ ಈಸ್ ಎನಿಮಿ ಟು ವರ್ಜಿನಿಟಿ. ಅದಕ್ಕೆ ಪರುಲ್ ಹೇಳ್ತಾನೆ, ಕೀಪ್ ಹಿಮ್ ಔಟ್ ಅಂತ ಹೇಳ್ತಾಳೆ. ಯುವರ್ ಮಾಸ್ಟರ್ ಹ್ಯಾವ್ 1000 ಲವ್ಸ್. ಇಲ್ಲಿ ನೋಡಿ ಈ ಮಾತು, ಮ್ಯಾನ್ ಈಸ್ ಎನಿಮಿ ಟು ವರ್ಜಿನಿಟಿ ಅಂತ ಶೇಕ್ಸ್ಪಿಯರ್ ಬಳಸ್ಬೇಕಾದ್ರೆ, ಶೇಕ್ಸ್ಪಿಯರ್ದೇ ನಾಟಕಗಳಲ್ಲಿ ವುಮನ್ ದೈ ನೇಮ್ ಇಸ್ ಫ್ರೇಲ್ಟಿ ಅಂತ ಬರುತ್ತೆ. ಆ ಒಂದು ಮಾತನ್ನ ನಾವೆಲ್ಲರೂ ಅವನು ಶೇಕ್ಸ್ಪಿಯರ್ ಆಂಟಿ ವುಮನ್, ಆಂಟಿ ಫೆಮಿನಿಸ್ಟಿಕ್ ಆಗಿ ಮಾತಾಡ್ತಾ ಇದ್ದಾನ ಅಂತ ನಾವು ಎಷ್ಟೋ ಸಲ ಅದನ್ನು ಓದಿದಾಗ ಅನ್ಕೊಳ್ತೀವಿ. ಆದ್ರೆ ಶೇಕ್ಸ್ಪಿಯರ್ ಹಾಗಲ್ಲದೆ ಅದನ್ನು ರಿಯಾಲಿಟಿ ಅಂದ್ರೆ ಯಾವ ಪಾತ್ರದ ಬಾಯಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಮಾತುಗಳು ಬರಬೇಕು ಅದೇ ಮಾತುಗಳನ್ನ ಆಡಿಸ್ತಾ ಇದ್ದಾನೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಯಾಕಂದ್ರೆ ಅವಳಿಗೆ ಆ ಥರದೊಂದು ಭಯ ಕಾಡ್ತಾ ಇದೆ. ಅವಳು ಅಷ್ಟೊಂದು ಅವನ ಆಕರ್ಷಣೆಗೆ ಒಳಗಾಗಿರೋದ್ರಿಂದ ಈ ಮಾತು ಅವಳ ಬಾಯಲ್ಲಿ ಬರ್ತಾ ಇದೆ. ಅವಳು ಹೇಳ್ತಾಳೆ, ನಿನ್ನ ಕೌಂಟ್ಗೆ ಇಷ್ಟೊಂದು ಜನರ ಪ್ರೀತಿ ಇದೆ, ಅವಳಿಗೆ ತಾಯಿ, ಗೈಡ್, ಮಾರ್ಗದರ್ಶಕರು, ಗುರುಗಳು, ಸ್ನೇಹಿತರು ಎಲ್ಲ ಇದ್ದಾರೆ, ಆದ್ರೆ ನನಗೆ ಯಾರೂ ಇಲ್ಲ. ಐ ನೋ ನಾಟ್ ವಾಟ್ ಹೀ ಶಾಲ್ ಗಾಡ್ ಸೆಂಡ್ ಹಿಮ್ ವೆಲ್. ಅವನಿಗೆ ಒಳ್ಳೇದ ಆಗ್ಲಿ, ಅವನಿಗೆ ಫ್ರಾನ್ಸ್ಗೆ ಹೋಗ್ತಾ ಇದ್ದಾನಲ್ಲ, ಸೊ ಅವನಿಗೆ ಆ ದಾರಿ ಚೆನ್ನಾಗಿ ನಡೀಲಿ ಮತ್ತು ಅವನು ಚೆನ್ನಾಗಿ ಹೋಗಿ ಮುಟ್ಲಿ, ಒಳ್ಳೇದಾಗ್ಲಿ ಅನ್ನುವಂಥ ಒಂದು ಹಾರೈಕೆಯನ್ನ ಇವಳು ಕೊಡ್ತಾ ಇದ್ದಾಳೆ. ವಿ ದ ಪುವರ್ ಆರ್ ಬಾರ್ನ್ whose baser stars do shut us up in wishes. ನಾವು ಬರೀ ಕನಸುಗಳನ್ನ ಕಾಣಬಹುದು, ಹಾರೈಕೆಗಳನ್ನ ಕೊಡಬಹುದು ನಾವು ಬಡವರು ಅನ್ನುವಂಥ ಮಾತನ್ನ ಇವಳು ಹೇಳ್ತಾ ಇದ್ದಾಳೆ. ಹಾಗೇನೆ ಅದೇ ಆ ಸಂಭಾಷಣೆ ಮುಂದುವರಿತಾ, ಅಂಡರ್ ಮಾರ್ಸ್ ಐ ಅಂದ್ರೆ ಮಾರ್ಸ್ ಅನ್ನುವುದು ಯುದ್ಧದ ದೇವತೆ, ನಾನು ಆ ದೇವರನ್ನ ಪ್ರೇ ಮಾಡ್ತಾ ಇದ್ದೀನಿ. ಇವಳು ಹೇಳ್ತಾಳೆ, ಐ ಎಸ್ಪೆಷಲಿ ಥಿಂಕ್ ಅಂಡರ್ ಮಾರ್ಸ್. ನೀನಷ್ಟೇ ಅಲ್ಲ, ನಾನು ಕೂಡ ಮಾರ್ಸ್ ದೇವರ ಒಂದು ಕೃಪೆಯಲ್ಲಿ ಈಗ ಬದುಕಬೇಕಾಗಿದೆ. ದ ವಾರ್ಸ್ ಹ್ಯಾವ್ ಸೋ ಕೆಪ್ಟ್ ಯು ಅಂಡರ್ ಮಾರ್ಸ್. ನಿನ್ನನ್ನಷ್ಟೇ ಅಲ್ಲ, ನಾನೂ ಒಂದು ಯುದ್ಧದಲ್ಲಿ. ಅಂದ್ರೆ ಇವಳು ಈಗ ಅವಳ ಮನಸ್ಸಿನಲ್ಲಿರೋ ತುಮುಲ ಏನಿದೆಯಲ್ಲ ಅದು ಕೂಡ ಒಂದು ಯುದ್ಧದ ರೀತಿಯಲ್ಲಿ ನಡೀತಾ ಇದೆ. ಅವಳು ಈ ಸಂದರ್ಭದಲ್ಲಿ ಹೇಳುವ ಒಂದು ಮಾತು ಏನಿದೆ ಅಲ್ಲ, ಅದು ಬಹುಶಃ ನಾವು ಎಲ್ಲ ಕಡೆನೂ ಬಹುಶಃ ಇದು ಬಹಳ ನಮ್ಮೆಲ್ಲರ ಜೀವನದಲ್ಲೂ ಬಳಸ್ಬೋದಂತ ಒಂದು ಮಾತು ನೋಡಿ. ಯು ಗೋ ಸೋ ಮಚ್ ಬ್ಯಾಕ್ವರ್ಡ್ ವೆನ್ ಯು ಫೈಟ್. ನಾವು ಯುದ್ಧಕ್ಕೆ ಸನ್ನದ್ಧರಾಗಬೇಕಾದ್ರೆ ನಾವ್ ಏನ್ ಮಾಡ್ತೀಪ್ಪ ಅಂದ್ರೆ ಒಂದು ಹೆಜ್ಜೆ ಹಿಂದೆ ಇಡ್ತೀವಿ. ಸೊ ಇದು ಕೂಡ ಬಹಳ ಇಡಿಯೋಮೆಟಿಕ್ ಆಗಿ ಬಳಸ್ಬೋದಂತ ಒಂದು ಮಾತು. ಶೇಕ್ಸ್ಪಿಯರ್ನ ನಾಟಕಗಳು ಎಷ್ಟೊಂದು ಬರ್ತವೆ ಅಂದ್ರೆ ಮೊದಲನೇ ಅಂಕದಲ್ಲೇ ಎಷ್ಟೊಂದು ಮಾತುಗಳು ಬಂದುವುದು. ಇವಳು ಅಲ್ಲಿ ಮಾತಿನಲ್ಲಿ ಯಾರಿಗೂ ಹೇಳ್ತಾ ಇಲ್ಲ ನಾನು ಅವನ್ನ ಪ್ರೀತಿಸ್ತೀನಿ ಅಂತ, ಆದ್ರೆ ಒಂದು ಹೆಜ್ಜೆನ ಹಿಂದಿಡ್ತಾ ಇದ್ದಾಳೆ. ಹಿಂದಿಡುವ ಹೆಜ್ಜೆ ಒಂದು ಅವಳ ನಾಚಿಕೆಯ ಸ್ವಭಾವದಿಂದ, ಆದ್ರೆ ಇನ್ನೊಂದು ಮಾನಸಿಕವಾಗಿ ಎಲ್ಲೋ ಆ ಭಯದಲ್ಲೇ ಒಂದು ರೀತಿಯ ತಯಾರಿಯನ್ನ ಅವಳು ಮಾಡ್ಕೊಳ್ತಾ ಇದ್ದಾಳೆ. ಅವನು ಹೇಳ್ತಾನೆ, ಆಯ್ತು ನೀನು ಒಬ್ಬ ಒಳ್ಳೆಯ ಗಂಡನನ್ನ ಈಗ ಹುಡುಕಿಕೋ, ಮತ್ತೆ ಅವನನ್ನ ಚೆನ್ನಾಗಿ ನಿನಗೆ ಹೇಗ್ ಬೇಕೋ ಹಾಗೆ ಅವನನ್ನ ನೀನೇ ಟ್ರೈನ್ ಮಾಡ್ಕೊಳ್ಬೇಕು ಯಾವ ತರ ಅಂತ ಹೇಳಿ ಅವನು ಮುಂದೆ ಹೋಗ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಹೆಲೆನಾನ ಮತ್ತೊಂದು ಸ್ವಗತ ಇಲ್ಲಿ ಎರಡನೆಯ ಸ್ವಗತವನ್ನ ನಾವಿಲ್ಲಿ ನೋಡ್ತೀವಿ. ಇದು ಕೂಡ ನೋಡ್ರಿ, ಅವರ್ ರೆಮಿಡೀಸ್ ಆಫ್ಟ್
in ourselves do lie. ಬಹಳ ಇಡಿಯೋಮ್ಯಾಟಿಕ್ ಆಗಿ ಒಂದು ಗಾದೆ ಮಾತಿನ ಪ್ರೊವರ್ಬಿಯಲ್ ಒಂದು ಬಳಕೆ ಇದು. Our remedies oft in ourselves do lie, which we ascribe to heaven. ನಾವು ದೇವರು ಬರ್ತಾನೆ ಅಂತ ಕಾಯ್ದ್ರೆ ಆಗೋದಿಲ್ಲ, ಅದು ನಮ್ಮ ಪ್ರಯತ್ನದಲ್ಲಿಯೇ ಸಾಧ್ಯ ಆಗ್ಬೇಕು ಅನ್ನುವಂಥದ್ದನ್ನ our remedies oft in ourselves do lie, which we ascribe to heaven. ಎರಡನೆಯ ದೃಶ್ಯದಲ್ಲಿ ನಡೆಯುತ್ತೆ ಪ್ಯಾಲೇಸ್ ಆಫ್ ಫ್ರಾನ್ಸ್, ಪ್ಯಾರಿಸ್ನಲ್ಲಿ ರಾಜ ಇದ್ದಾನೆ. ಅಲ್ಲಿಗೆ ಇವನು ಬರ್ತ್ರಾಮ್ ಹೋಗಿ ಮುಟ್ತಾ ಇದ್ದಾನೆ. 1260 ಒಂದು ಯುದ್ಧ ಆರಂಭ ಆಗಿರುತ್ತೆ ಅಲ್ಲಿ, ಫ್ಲೋರೆಂಟೈನ್ಸ್ ಮತ್ತು ಸಿನಾಯ್ಸ್ ಒಂದು 2 ಕುಟುಂಬಗಳ ನಡುವೆ. ಸೊ ಈ ರಾಜ ಆ ಒಂದು ಯುದ್ಧದ ಬಗ್ಗೆ ಅಲ್ಲಿ ಸಭಿಕರಲ್ಲಿ ಹೇಳ್ತಾ ಇದ್ದಾನೆ, ಏನಾಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಈ ಹೇಳುವ ಒಂದು ಮಾತುಗಳಲ್ಲಿ ನಾನು ಯಾವ ಡೈಲಾಗ್ಗಳಲ್ಲಿ ಎತ್ಕೊಂಡಿದ್ದೀನಿ ಅಂದ್ರೆ, ಒಂದಿಷ್ಟು ಪ್ರೊವರ್ಬಿಯಲ್ ಬಳಕೆ ಮತ್ತು ಇಡಿಯೋಮ್ಯಾಟಿಕ್ ಬಳಕೆಗಳು ಎಲ್ಲಿದಾವೋ ಅವುಗಳನ್ನ ಮಾತ್ರ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಶೇಕ್ಸ್ಪಿಯರ್ನ ಭಾಷೆ ಎಷ್ಟು ಸಂಪದ್ಭರಿತವಾಗಿತ್ತು ಅಂತ ಹೇಳೋದಕ್ಕೆ. Sinois and the frontiers are by the years, have fought with equal fortune and continue. ಈ ಯುದ್ಧ ಯಾವಾಗಿನಿಂದ ಆರಂಭ ಆಗಿದೆಯಲ್ಲ ಅದು ಹಾಗೆ ನಡೆದೇ ಬಿಟ್ಟಿದೆ ಅನ್ನುವಂಥದ್ದನ್ನ ಹೇಳ್ತಾನೆ. ಇಲ್ಲಿ ಇರುವಂತ ಫ್ರೇಸ್ ಏನಿದೆ, ಇಡಿಯಂ, they are fighting by the years, they are both are by the years. ಈ ಒಂದು ಬಳಕೆ ಏನಿದೆ ಇದು ಮೂಲದಲ್ಲಿ ಇಟಾಲಿಯನ್ ಬಳಕೆ, ಅದನ್ನ ಶೇಕ್ಸ್ಪಿಯರ್ ಹಾಗೆ ಇಂಗ್ಲಿಷ್ ನಲ್ಲಿ ಎತ್ಕೊಂಡಿದ್ದಾನೆ. ಸೊ ರಾಜ ಈ ಯುದ್ಧದ ಬಗ್ಗೆ ಚರ್ಚೆಯನ್ನ ಸಭಿಕರೊಂದಿಗೆ ಮಾಡ್ತಾ ಇರುವ ಹೊತ್ನಲ್ಲೇ ಅಲ್ಲಿ ಬರ್ತ್ರಾಮ್ ಮತ್ತು ಅವನ ಸ್ನೇಹಿತನ ಆಗಮನ ಆಗತ್ತೆ. ಅವನನ್ನ ಬರಮಾಡ್ಕೊಳ್ತಾ ರಾಜ ಏನ್ ಹೇಳ್ತಾನೆ ಅಂದ್ರೆ, ನೀನು ನನ್ನ ಮಗನಿಗಿಂತ ಕಡಿಮೆ ಇಲ್ಲ, ನೀನೇ ನನ್ನ ಮಗ, ಬಾ ಅಂತ ಹೇಳಿ ನನ್ನ ಸ್ವಾಗತ ಮಾಡ್ಕೊಳ್ತಾ ಇದ್ದಾನೆ. ಮುಂದೆ ಈ ಕಡೆ ಒಂದು ರಿಜಿಯಾನ್ ನಲ್ಲಿ ನಡೆಯುವಂಥದ್ದು ಅಂದ್ರೆ ಕೌಂಟ್, ಈ ಬರ್ತ್ರಾಮನ ತಾಯಿ ಏನು ಇದ್ದಾಳೆ ಆ ಅರಮನೆಯಲ್ಲಿ ಮತ್ತೊಂದು ನಡೀತಾ ಇದೆ. ಏನು ನಡೀತಾ ಇದೆ ಅಂದ್ರೆ, ಅಲ್ಲಿ ಸ್ಟಿವಾರ್ಡ್ ಅನ್ನೋ ಒಂದು ಪಾತ್ರ ಇದೆ. ಅವನು ಈ ಸ್ವಗತವನ್ನ ಕೇಳಿಸ್ಕೊಂಡಿದ್ದಾನೆ. ಏನು ನಮ್ಮ ಮುಖ್ಯ ಪಾತ್ರ ಇದೆ ಹೆಲೆನಾ, ಅವಳು ಸ್ವಗತವನ್ನ ಕೇಳಿಸ್ಕೊಂಡು ಅವನು ಹೇಳ್ತಾನೆ ಅವನ ಕೌಂಟ್ನ ತಾಯಿಗೆ, ಶಿ ಲವ್ಡ್ ಯುವರ್ ಸನ್. ಕೌಂಟೆಸ್ಗೆ ಇದನ್ನ ಪರೀಕ್ಷೆ ಮಾಡ್ಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಅವಳನ್ನ ಅವಳ ಎದುರುಗಡೆ ಹೋಗಿ ನಿಂತು ಹೇಳ್ತಾಳೆ, ನೀನು ಬಂದ್ಯಾ, ನೀನು ನನ್ನ ಮಗಳು, ಬಾ ಅಂತ ಹೇಳಿ ಕರೀತಾಳೆ. ಯು ಗೋ ಸೋ ಮಚ್ ಐ ಆಮ್ ಅ ಮದರ್ ಟು ಯು ಅಂತ ಹೇಳ್ತಾಳೆ. ಆದ್ರೆ ಅದನ್ನ ಈ ಹೆಲೆನಾ ಒಪ್ಕೊಳ್ಳೋದಿಲ್ಲ. ಯಾಕೆ ಒಪ್ಕೊಳ್ಳೋದಿಲ್ಲ? ಮೈ ಆನರೇಬಲ್ ಮಿಸ್ಟ್ರೆಸ್ ನೇ ಅ ಮದರ್, ನೀನು ನನ್ನ ತಾಯಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಮರ್ಸಿ ಮೇಡನ್, ಡಸ್ ಇಟ್ ಕರ್ಡ್ ದೈ ಬ್ಲಡ್ ಟು ಸೇ ಐ ಆಮ್ ದೈ ಮದರ್? ವಾಟ್ಸ್ ದ ಮ್ಯಾಟರ್? ದಟ್ ಇಸ್ distempered messenger of wet, the many colored iris rounds thine eye. ನಿನ್ನ ಕಣ್ಣುಗಳು ಹೀಗೆ ಕಾದು ನಾನು ನಿನ್ನ ಮಗಳು ಅಂತ ಕರೆದ ತಕ್ಷಣ, why that you are my daughter? that I am not, she says. ನಾನು ನಿನ್ನ ಮಗಳ ಅಲ್ಲ ಅಂತ ಹೇಳ್ತಾಳೆ. I say I am your mother. Pardon madam, the Count Russilon cannot be my brother. ಯಾಕೆ ನಾನು ನಿನ್ನ ಮಗಳ ಅಲ್ಲ ಅಂದ್ರೆ ಅವನು ನನಗೆ ಬ್ರದರ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ, ಇದನ್ನ ಹಾಗೆ ಬಹಳ ದೊಡ್ಡ ಡೈಲಾಗ್ ಮುಂದುವರಿತಾ ಹೋಗುತ್ತೆ. ಅಲ್ಲಿ ಅವಳನ್ನ ಮಾತಿನಲ್ಲಿ ಸಿಗಿಸುವ ಪ್ರಯತ್ನವನ್ನ ಕೌಂಟೆಸ್ ಮಾಡ್ತಾ ಇದ್ದಾಳೆ. ಕೊನೆಗೆ ಹೆಲೆನಾ ಹೇಳ್ತಾಳೆ, ಗುಡ್ ಮೇಡಮ್, ಪಾರ್ಡನ್ ಮೀ. ಕೌಂಟೆಸ್ ಹೇಳ್ತಾಳೆ, ಡು ಯು ಲವ್ ಹಿಮ್? ಡು ಯು ಲವ್ ಮೈ ಸನ್? ಆವಾಗ ಕೂಡ ಅವಳಿಗೆ ಒಪ್ಕೊಳ್ಳೋಕೆ ಭಯ, ಯಾಕೆಂದ್ರೆ ಅವಳು ಒಂದು ರ್ಯಾಂಕ್ ನಲ್ಲಿ ಬಹಳ ಕೆಳಗೆ ಅನ್ನೋ ಕಾರಣಕ್ಕಾಗಿ, ಯುವರ್ ಪಾರ್ಡನ್ ನೋಬಲ್ ಮಿಸ್ಟ್ರೆಸ್, ಲವ್ ಯು ಅಂದ್ರೆ ನೀವು ಕೂಡ ನಿಮ್ಮ ಮಗಳನ್ನ ಪ್ರೀತಿಸ್ತೀರಲ್ವೋ, ಅದೇ ತರ ನಾನು ಅವನನ್ನ ಪ್ರೀತಿಸ್ತೀನಿ ಅಂತ ಹೇಳ್ತಾಳೆ. ಹಾಗಲ್ಲ, ಒಬ್ಬ ಹುಡುಗಿಯಾಗಿ ನೀನು ಅವನನ್ನ ಪ್ರೀತಿಸ್ತೀಯಾ ಅಂತ ಮತ್ತೆ ಕೇಳೋದಕ್ಕೆ ಹೋದಾಗ ಅವಳು ತನ್ನ ಮೊಣಕಾಲನ್ನ ಕೆಳಗೆ ಬಾಗಿಸಿ, ಆ ತಲೆಯನ್ನ ಬಾಗಿಸಿ ಅವಳು ಮುಂದೆ ತನ್ನ ಪ್ರೀತಿಯನ್ನ ನಿವೇದನೆ ಮಾಡ್ಕೊಂಡು, ಹೌದು ನಾನು ಪ್ರೀತಿಸ್ತೇನೆ ಅನ್ನುವಂಥದ್ದನ್ನ ಕೊನೆಯಲ್ಲಿ ಒಪ್ಕೊಳ್ತಾಳೆ. ಸೊ ಈ ಪ್ರೀತಿಯನ್ನ ಒಪ್ಕೊಂಡ ಆದ್ಮೇಲೆ ಅವಳಿಗೆ ಈ ತಾಯಿ
ಅಂದ್ರೆ ಕೌಂಟೆಸ್ ಏನಿದೆ ತನ್ನ ಅಭಯ ಹಸ್ತವನ್ನ ನೀಡ್ತಾ ಇದ್ದಾಳೆ ಮತ್ತು ಅವಳು ಕೇಳ್ತಾಳೆ, ಓ ಇದೇ ಕಾರಣಕ್ಕೆ ನೀನು ಕೂಡ ಪ್ಯಾರಿಸ್ಸಿಗೆ ಹೋಗುವ ತಯಾರಿಯನ್ನ ಮಾಡ್ಕೊಂಡಿದ್ಯಾ ಹಾಗಾದ್ರೆ ಅಂತ. ಅವಳು ಒಪ್ಕೊಳ್ತಾಳೆ, ಹೌದು, ರಾಜನನ್ನ ಬದುಕಿಸುವುದು ಒಂದು ಕಾರಣ, ಆದ್ರೆ ಅದು ಬರ್ಟ್ರಾಮನ್ನ ನೋಡುವುದಕ್ಕಾಗಿ ಅವನ ಜೊತೆ ಮಾತಾಡೋದಕ್ಕಾಗಿ ಹೋಗಬೇಕಾಗಿರುವುದರಿಂದ ಆ ಸಂದರ್ಭದಲ್ಲೇ ನನಗೆ ರಾಜನನ್ನ ಭೇಟಿ ಆಗ್ಬೇಕು ಅಂತ ಅನಿಸ್ತೆ ಹೊರತು ಮುಖ್ಯವಾದ ಕಾರಣ ಏನಂದ್ರೆ ಬರ್ಟ್ರಾಮ್ ಸಲುವಾಗಿ ನಾನು ಹೋಗ್ತಾ ಇದ್ದೀನಿ ಅನ್ನೋದನ್ನ ಅವಳು ಒಪ್ಕೊಳ್ತಾಳೆ. ಸೊ ಇದಿಷ್ಟು ಆಕ್ಟ್, ಮೊದಲನೆಯ ಆಕ್ಟದಲ್ಲಿ ಮುಖ್ಯವಾದ ಪಾತ್ರಗಳ ಪರಿಚಯ ಆಗುತ್ತೆ ಮತ್ತು ಅಲ್ಲಿ ನಡೀತಾ ಇರುವಂತ ಮುಖ್ಯ ಏನಂದ್ರೆ ಅವರಿಬ್ಬರ ನಡುವಿನ ಪ್ರೀತಿ. ಇದಿಷ್ಟು ಒಂದು ಭೂಮಿಕೆಯನ್ನ ಮೊದಲನೆಯ ಅಂಕ ನಮ್ಗೆ ಹಾಕೊಡುತ್ತೆ. ಎರಡನೆಯ ಅಂಕದಲ್ಲಿ ಕ್ಲೈಮ್ಯಾಕ್ಸ್ಗೆ ಹೋಗೋದಕ್ಕೆ ಒಂದು ದಾರಿ ಯಾವ ತರ ತಯಾರು ಆಗ್ತಾ ಇದೆ ಅಂದ್ರೆ, ಇಲ್ಲಿ ಲವ್ ಯು ಹೇಳ್ತಾನೆ, ಎಲ್ಲಾ ತರದ ಡಾಕ್ಟರ್ಗಳು ಮುಗಿದ್ರು, ಆದ್ರೆ ವೈ ಡಾಕ್ಟರ್ ಶಿ ಮೈ ಲಾರ್ಡ್ ದೇರ್ ಇಸ್ ಒನ್ ಅರೈವ್ಡ್. ಈಗ ಬರ್ತಾ ಇರುವಂತವ್ರು ಯಾರು ಅಂದ್ರೆ ಒಬ್ಬ ವೈದ್ಯ ಮಗಳು. ಹೆಲೆನಾ ಬಂದು ಕೇಳ್ಕೊಳ್ತಾಳೆ ರಾಜನಿಗೆ, ನಾನು ನಿನ್ನನ್ನ ಈ ರೋಗದಿಂದ ಮುಕ್ತಗೊಳಿಸ್ತೀನಿ. ನೌ ಫೇರ್ ಒನ್, ಡಸ್ ಯುವರ್ ಬಿಸ್ನೆಸ್ ಫಾಲೋ ಅಸ್? ನಿಜವಾಗ್ಲೂ ಆ ಒಂದು ಟ್ರೀಟ್ಮೆಂಟ್ ಫಲದಾಯಕ ಆಗತ್ತಾ ಅಂತ ಇವನಿಗೆ ಒಂದು ಬಹಳ ದೊಡ್ಡ ಸಂಶಯ ಕಾಡ್ತಾ ಇದೆ. ಗೆರಾರ್ಡ್ ದ ನಾರ್ಬನ್ ವಾಸ್ ಮೈ ಫಾದರ್. ನನ್ನ ತಂದೆ ಅಷ್ಟು ದೊಡ್ಡ ವೈದ್ಯ ಆಗಿದ್ದ, ಮತ್ತೆ ನನಗೂ ಕೂಡ ವೈದ್ಯವನ್ನ ಸ್ವಲ್ಪ ಒಂದು ಔಷಧಿಗಳನ್ನ, ಜಡಿಬುಟಿ ಏನಿದಾವೆ ನನಗೂ ಕೊಟ್ಟಿದ್ದಾನೆ, ಅದರ ಬಳಕೆಯನ್ನ ನನಗೆ ಹೇಳಿಕೊಟ್ಟಿರೋದ್ರಿಂದ ನಾನು ನಿನ್ನನ್ನು ಬದುಕಿಸ್ತೀನಿ ಅಂತ ಹೇಳ್ತಾನೆ. ಅರಸನಿಗೆ ಆವಾಗ ಆ ವೈದ್ಯ ಅಂದ್ರೆ ಸತ್ತಂತ ಇವಳ ತಂದೆ ಹೆಸರನ್ನ ಕೇಳಿದ ಮೇಲೆ ಒಂದಿಷ್ಟು ಹೋಪ್, ಒಂದಿಷ್ಟು ಆಸೆ ಚಿಗುರತ್ತೆ ಮತ್ತು ಹೇಳ್ತಾನೆ, ಮೀ ಥಿಂಕ್ಸ್ ಇನ್ ದೀಸ್ ಸಮ್ ಬ್ಲೆಸ್ಡ್ ಸ್ಪಿರಿಟ್ ಡಸ್ ಸ್ಪೀಕ್. ಬ್ಲೆಸ್ಡ್ ಸ್ಪಿರಿಟ್ ನಿಂದು ನೀನು ಮಾತಾಡ್ತಿದ್ಯಾ, ಸರಿ ಅಂತ ಅದಕ್ಕೆ ಒಪ್ಕೊಳ್ತಾನೆ. ಇದರಲ್ಲಿ ಒಂದು ಇದನ್ನ ನಾನು ಇಲ್ಲಿ ಬಿಟ್ಟೆ, ನಾನು ಎಷ್ಟು ಪ್ರೀತಿಸ್ತೀನಿ ಅವನನ್ನ ಅಂತ ಇವಳು ತಾಯಿಗೆ ಹೇಳೋ ಸಂದರ್ಭದಲ್ಲಿ ಎಲೆನಾ, thus Indian like religious in mine error, I adore the sun that looks upon his worshipper but knows of him no more ಅನ್ನುವಂಥದ್ದನ್ನ ಬಳಸ್ತಾರಲ್ಲ. ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಅದು ಮಿಡ್ ಸಮರ್ ನೈಟ್ಸ್ ಡ್ರೀಮದಲ್ಲಿ ಇರ್ಬೋದು, 12th ನೈಟ್ ಅಲ್ಲಿ ಇರಬಹುದು, ಬಹಳಷ್ಟು ನಾಟಕಗಳಲ್ಲಿ ಭಾರತ ಬಂದು ಹೋಗುತ್ತೆ. ಅಲ್ಲಿ 12th ನೈಟ್ ಅಲ್ಲಿ ಮೆಟಲ್ ಆಫ್ ಇಂಡಿಯಾ ಅಂತ ಬರುತ್ತೆ. ಇಲ್ಲಿ ಮಿಡ್ ಸಮರ್ ನೈಟ್ಸ್ ಡ್ರೀಮದಲ್ಲಿ ಗೋ ಆ್ಯಂಡ್ ಬ್ರಿಂಗ್ ಗ್ರೇಪ್ಸ್ ಫ್ರಾಮ್ ಇಂಡಿಯಾ ಅಂತ ಬರ್ತೈತಿ. ಸೊ ಹೀಗೆ ಒಂದು ಕಾಡಿರಬಹುದು, ಒಂದು ಮೆಟಲ್ ಅಂತ ಇಲ್ಲಿ ಹುಲಿ ಇರಬಹುದು. ಭಾರತ ಸಮೃದ್ಧವಾದ ರಾಷ್ಟ್ರ ಅನ್ನುವ ಲೆಕ್ಕದಲ್ಲಿ ನಾವು ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಭಾರತ ಬಂದು ಹೋಗುತ್ತೆ ಆಗಾಗ. ಸೊ ಅದೊಂದು ಇಲ್ಲಿ ನಾವು ನೋಡ್ಬೋದು. ಸೊ ಇಷ್ಟಾದ ನಂತರ ಹೆಲೆನಾ ಹೇಳ್ತಾಳೆ, ಇಲ್ಲ, ನನ್ನ ಒಂದು ವೈದ್ಯಕೀಯ ಬಗ್ಗೆ ನೀನು ಸಂಶಯ ಪಡಬೇಡ, ನಾನೇನಾದ್ರೂ ಇದರಲ್ಲಿ ಸೋತ್ರೆ ನನ್ನ ಸಾವೇ ಅದಕ್ಕೆ ಫೀಸ್ ಆಗ್ಲಿ, ಅಕಸ್ಮಾತ್ ನಾನ್ ಗೆದ್ರೆ ನೀನೇನ್ ಕೊಡ್ತೀಯ ಅಂತ ಕೇಳಿದಾಗ, ಇಲ್ಲ ನಿನಗೇನ್ ಬೇಕು ರಾಜ ನೀನೇ ಕೇಳು ಅಂತ ಹೇಳ್ತಾನೆ. ನನಗೆ ನಿಮ್ಮ ರಾಜ್ಯದಲ್ಲಿ ಇರುವಂತಹ ನಾನು ಬೇಕು ಅಂತ ಕೇಳುವಂತ ಒಬ್ಬ ವರನ ಜೊತೆಗೆ ನನ್ನ ಮದುವೆ ಮಾಡಿಕೊಡ್ಬೇಕು ನೀನು. ಅದಕ್ಕೆ ಅವನು ಬಹಳ ಖುಷಿಯಿಂದ ಒಪ್ಕೊಳ್ತಾನೆ. ಸೊ ಕೊನೆಗೆ ಆ ಒಂದು ಏನು ಟ್ರೀಟ್ಮೆಂಟ್ ಫಲ ಕೊಡುತ್ತೆ. ಕೊಟ್ಟ ನಂತರ ಇವನು ತನ್ನ ಅರಮನೆಯಲ್ಲಿರುವಂತ ಒಂದು 4-5 ಜನ ಲಾರ್ಡ್ಸ್ ಗಳನ್ನ ಸಾಲಾಗಿ ನಿಲ್ಲಿಸ್ತಾನೆ. ಅದರಲ್ಲಿ ಇವಳು ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಬೇಕು. ಆದ್ರೆ ಇವಳು ಅವರನ್ನ ಬಿಟ್ಟು ಬರ್ತ್ರಾಮನ್ನ ಆಯ್ಕೆ ಮಾಡ್ಕೊಳ್ತಾಳೆ. ಬರ್ತ್ರಾಮ್ಗೆ ಬಹಳ ದೊಡ್ಡ ಶಾಕ್ ಇದು. ಅವನೇನ್ ಹೇಳ್ತಾನೆ, ಮೈ ಲಾರ್ಡ್ ಟು ಬ್ರಿಂಗ್ ಮೀ ಡೌನ್. ಇವಳೇನ್ ಮಾಡ್ತಾ ಇದ್ದಾಳೆ, ನನ್ನ ಅಸ್ತಿತ್ವ ಹೋಗ್ಬಿಡುತ್ತೆ. ಐ ನೋ ಹರ್ ವೆಲ್, ಶಿ ಹ್ಯಾಡ್ ಹರ್ ಬ್ರೀಡಿಂಗ್ ಅಟ್ ಮೈ ಫಾದರ್ಸ್ ಚಾರ್ಜ್. ನನ್ನ ಅಪ್ಪನ ನೆರಳಲ್ಲಿ ಬೆಳೆದಿರುವಂತ ಒಂದು ಸೇವಕರವರು. ಅ ಪುವರ್ ಫಿಸಿಷಿಯನ್ಸ್ ಡಾಟರ್, ಮೈ ವೈಫ್ ಡಿಸ್ಡೇನ್ ರಾದರ್ ಕರಪ್ಟ್ ಮೀ ಅವರ್. ಬಹಳ ಕೀಳಾಗಿ ಮಾತಾಡ್ತಾನೆ. ಅವಳ ಒಂದು ಕೀಳು ಅಂದ್ರೆ ಅವಳು ರ್ಯಾಂಕ್ ಅಲ್ಲಿ ಅಥವಾ ಅಂತಸ್ತಿನಲ್ಲಿ ಕೀಳು ಅನ್ನೋ ಕಾರಣಕ್ಕಾಗಿ ಬಹಳ ಕೀಳಾಗಿ ಕಾಣ್ತಾನೆ. ರಾಜ ಹೇಳ್ತಾನೆ, ಟೈಟಲ್ ಅವಳ ಅಂತಸ್ತು ಬೇಕಾ ನಿನಗೆ, ಅದನ್ನ ನಾನು ಮಾಡಿಕೊಡ್ತೀನಿ. ಅವಳ ಅಂತಸ್ತು ಕೀಳಾಗಿ ನೋಡಕ್ ಹೋಗ್ಬೇಡ. ಐ ಕ್ಯಾನ್ ಬಿಲ್ಡ್ ಅಪ್ ಇಟ್ ಫ್ರಮ್ ಲೋಯೆಸ್ಟ್ ಪ್ಲೇಸ್. ವೆನ್ ವರ್ಚುಯಸ್ ಥಿಂಗ್ಸ್ ಪ್ರೊಸೀಡ್, ದ ಪ್ಲೇಸ್ ಈಸ್ ಡಿಗ್ನಿಫೈಡ್ ಬೈ ದ ಡೂವರ್ಸ್ ಡೀಡ್.
ಅಂದ್ರೆ ಕ್ಷುಲ್ಲಕ ಸ್ಥಳದಲ್ಲೇ ಒಬ್ಬ ಯಾರೋ ಹುಟ್ಟಿ ಒಂದು ದೊಡ್ಡ ಸಾಧನೆಯನ್ನ ಮಾಡಿದಾಗ ಆ ದೊಡ್ಡ ಸಾಧನೆಯಿಂದ ಆ ಸ್ಥಾನಕ್ಕೆ ಒಂದು ದೊಡ್ಡ ಹೆಸರು ಬರುತ್ತೆ ಹೊರತು ಆ ಸ್ಥಾನದಿಂದ ಅವ್ರಿಗೆ ಬರಲ್ಲ. ಅವ್ರು ಮಾಡುವ ದೊಡ್ಡ ಕಾರ್ಯಗಳಿಂದ, ಸಾಧನೆಯಿಂದ, ಅವರ ವರ್ಚ್ಯೂದಿಂದ ಆ ಒಂದು ಸ್ಥಾನಕ್ಕೆ ಹೆಸರು ಬರಬೇಕು ಅನ್ನುವಂಥದ್ದನ್ನ ಈ ರಾಜ ಹೇಳುವಲ್ಲಿ, ಮತ್ತು ಈ ಒಂದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿದಾನಲ್ಲ ಶೇಕ್ಸ್ಪಿಯರ್, ಈ ಪ್ರಾಬ್ಲಮ್ ಏನು, ಒಂದು ವರ್ಗ ಸಂಘರ್ಷವನ್ನ ಇಲ್ಲಿ ತೋರಿಸ್ತಾ ಇದ್ದಾನಲ್ಲ, ಇದು ಬಹುಶಃ ಆಗಿನ ಸಮಾಜದ ಒಂದು ಚಿತ್ರಣ ಕೂಡ ಆಗಿರಬಹುದು. ಈ ತರದ ಅಂತಸ್ತುಗಳ ನಡುವೆ ವರ್ಗ ಸಂಘರ್ಷ ಮತ್ತು ಆ ರಾಜನ ಒಂದು ದೊಡ್ಡ ಗುಣವನ್ನು ಅವನು ಹೇಳ್ತಾನೆ. ಅಷ್ಟೆಲ್ಲ ಹೇಳಿದ ಮೇಲೂ ಕೂಡ ಬರ್ತ್ರಾಮ್, ಐ ಕೆನಾಟ್ ಲವ್ ಹರ್, ರಾಜನಿಗೆ ಸಿಟ್ಟು ಬರುತ್ತೆ, ನಾನು ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ, ಅಂಡ್ ದೌ ರಾಂಗೆಸ್ಟ್ ದೈ ಸೆಲ್ಫ್, ನನ್ನನ್ನು ತಪ್ಪಿತಸ್ಥನಾಗಿ ಮಾಡ್ತಾ ಇದೆಯಾ, ಮತ್ತು ನೀನು ಕೂಡ ತಪ್ಪು ಮಾಡ್ತಾ ಇದೆಯಾ, ಯಾಕೆಂದ್ರೆ ಅವಳು ಸಾಧಾರಣವಾದ ಹೆಣ್ಣು ಅಲ್ಲ, ಅವಳು ಬಹಳ ದೊಡ್ಡ ವಿದ್ವತ್ತಿದೆ ಅವಳಿಗೆ, ಅವಳು ಜಾಣ್ಮೆ ಇದೆ, ಅಂತಳನ್ನ ಬಹಳ ಚೆನ್ನಾಗಿ ಸುಂದರಿಯಾಗಿ ಕೂಡ ಕಾಣ್ತಾ ಇದ್ದಾಳೆ, ಅವಳನ್ನ ನಿನಗಿಲ್ಲ ಅಂತ ಇದೆಯಾ ಅಂತ ಹೇಳಿ, ಅಕಸ್ಮಾತ್ ನೀನು ಇಲ್ಲ ಅಂತ ಹೇಳಿದ್ರೆ ಅನ್ವರ್ದಿ ದಿಸ್ ಗುಡ್ ಗಿಫ್ಟ್, ಇಂಥ ದೊಡ್ಡ ಗಿಫ್ಟ್ ಅನ್ನ ನಿನಗೆ ಇದು ಸಲ್ಲಬಾರ್ದು, ಸಲ್ಲತಾ ಇದೆ, ನೀನು ಅರ್ಹ ಕೂಡ ಇಲ್ಲ, ನೀನು ಅಂಥವನಿಗೆ ಇಷ್ಟೆಲ್ಲ ಸಲ್ತಾ ಇದೆ, ಇದನ್ನ ನೀನು ಇಲ್ಲ ಅಂತ ಅನ್ನೋದಾದ್ರೆ ನನ್ನಿಂದ ಪನಿಷ್ಮೆಂಟ್ ಸಿಗುತ್ತೆ ನಿನಗೆ ಅಂತ ಹೇಳಿ, ನೋಡಿ ಈ ಮೊದಲನೆಯ ಈ ಒಂದು ಭಾಗದಲ್ಲೇ ಅನ್ವರ್ದಿ ದಿಸ್ ಗುಡ್ ಗಿಫ್ಟ್ ಅಂತ ಹೇಳ್ತಾನೆ. ಅವನೊಬ್ಬ ಕೌಂಟ್ ಆಗಿರಬಹುದು, ಆದ್ರೆ ಅವಳಿಗೆ ನೀನೇ ಬಹಳ ಕೆಳಗೆ, ನಿನ್ನ ವರ್ಚು ಏನಿದೆ ನೀನು ಅವಳು ನಿನಗೆ ಸಲ್ಲುವುದಲ್ಲ ಅಂತ ಹೇಳುವಲ್ಲಿ, ಕೌಂಟ್ ಅನ್ನುವಂಥ ಅಂತಸ್ತಿನ ಪಾತ್ರ ಆದ್ರೂ ಕೂಡ ಒಂದು ಕಾಮಿಡಿಯ ಲಕ್ಷಣ, ಅದು ಹಾಸ್ಯ ನಾಟಕದ ಲಕ್ಷಣ ಏನಂದ್ರೆ ಬಹಳ ದೊಡ್ಡ ರಾಜನನ್ನ ಅಥವಾ ಒಂದು ಬಹಳ ದೊಡ್ಡ ಪಾತ್ರವನ್ನ ಅದನ್ನ ಕ್ಷುಲ್ಲಕ ಒಂದು ಆ ಲೆವೆಲ್ಗೆ ಇಳಿಸುವುದಿದೆಯಲ್ಲ, ಅದನ್ನು ಆ ಒಂದು ಕೆಲಸವನ್ನ, ಆ ಪ್ರಕ್ರಿಯೆಯನ್ನ ಹಾಸ್ಯದ ಮೂಲಕ, ಹಾಸ್ಯದ ಸನ್ನಿವೇಶಗಳನ್ನ ಸೃಷ್ಟಿಸುವ ಮೂಲಕ ಮಾಡುವುದೇ ಒಂದು ಹಾಸ್ಯ ನಾಟಕದ ಒಂದು ಕೆಲಸ. ಅದನ್ನ ಇಲ್ಲಿ ಈ ನಾಟಕ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಹೇಳ್ತಾನೆ, ಟೇಕ್ ಹರ್ ಬೈ ದ ಹ್ಯಾಂಡ್ ಅಂಡ್ ಟೆಲ್ ಹರ್ ಶಿ ಇಸ್ ದೈನ್. ಅನಿವಾರ್ಯವಾಗಿ ಬೆರ್ತ್ರಾಮ್ ಅವಳ ಕೈಯನ್ನು ಹಿಡ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಆದ್ರೆ ತನ್ನ ಸ್ನೇಹಿತ ಪರುಲ್ನಿಗೆ ಹೇಳ್ತಾನೆ, ನನಗೆ ಸಹಾಯ ಮಾಡಪ್ಪ, ನನಗೆ ಇದರಿಂದ ಹೊರಗಡೆ ಬರೋದಿದೆ ಅಂತ ಹೇಳಿ. ವಾರ್ ಈಸ್ ನೋ ಸ್ಟ್ರೈಫ್ ಟು ದ ಡಾರ್ಕ್ ಹೌಸ್ ಅಂಡ್ ದ ಡಿಸ್ಟ್ರೆಸ್ಡ್ ಡಿಟೆಸ್ಟೆಡ್ ವೈಫ್. ಈ ಹೆಂಡತಿಯ ಜೊತೆಗೆ ಇರೋದಕ್ಕಿಂತ ನಾನು ಉದ್ದಕ್ಕೆ ಹೋಗೋದೇ ಬೆಟರ್. I shall send her straight away tomorrow. I shall to the wars, she to her single sorrow. ನಾನು ಯುದ್ಧಕ್ಕೆ ಹೋಗ್ಬಿಡ್ತೀನಿ, ಅವಳನ್ನ ನನ್ನ ತಾಯಿಯ ಕಡೆಗೆ ಕಳಿಸ್ಬಿಡ್ತೀನಿ, ಅವಳು ಅದೇ ಸಾರೋದಲ್ಲಿ ಇರಬೇಕು, ಅಂದ್ರೆ ಒಂದು ಜಿದ್ದು ಇವನಿಗೆ, ಅವಳ ದುಃಖದಲ್ಲಿ ಹೋಗ್ಬೇಕು, ಒಬ್ಬಳೇ ಇರುವಂತ ಒಂದು ದುಃಖ ಅವಳಿಗೆ ಆಗ್ಲಿ ಅನ್ನುವಂತ ಒಂದು ನಿರ್ಣಯವನ್ನ ಇವನು ತಗೊಳ್ತಾನೆ. ಇಲ್ಲಿ ನೋಡಿ, ಇವನು ಏನು ವಿಚಾರ ಮಾಡ್ತಾ ಇದ್ದಾನಲ್ಲ, ತಾನು ಇಲ್ಲ ಅಂದ್ರೆ ಅವಳು ದುಃಖದಲ್ಲಿ ಸಾಯ್ತಾಳೆ ಅನ್ನುವಂತ ಒಂದು ವಿಚಾರ, ಅದು ತನ್ನ ಬಗ್ಗೆ ತಾನು ಒಂದು ಈಗೋ ಇದೆ, ಜೊತೆಗೆ ಅವಳು ನಾನಿಲ್ಲ ಅಂದ್ರೆ ಸಾಯ್ತಾಳೆ ಅಥವಾ ಸೌರದಲ್ಲಿ ಮುಳುಗೋಗ್ತಾಳೆ ಅನ್ನುವಂತ ಒಂದು ಅನಿಸಿಕೆ ಇವನಿಗೆ ಇದೆ. ಆದ್ರೆ ನಿಜವಾಗ್ಲೂ ಹಾಗಾಗುತ್ತಾ ಅನ್ನೋದು ಮುಂದಿನ ಆಕ್ಟ್ 3ರಲ್ಲಿ ಒಂದು ಕ್ಲೈಮ್ಯಾಕ್ಸ್ ಸೀನ್ ಇದೆಯಲ್ಲ, ಅದರಲ್ಲೇ ನಾವು ನೋಡ್ತೀವಿ. ಈ ಬರ್ತ್ರಾಮ್ ಅನ್ಕೊಂತಾರ ಆಗುತ್ತಾ, ಇಲ್ಲ, ಅದ್ರ ವಿರುದ್ಧವಾದ ಒಂದು ಪ್ರಕ್ರಿಯೆ ನಡೀತಾ ಹೋಗುತ್ತೆ. ಅಲ್ಲಿ 3ನೇ ಅಂಕದ ಆರಂಭದಲ್ಲಿ ಕ್ಲೌನ್ ಬರ್ತಾನೆ. ಅವನು ಇಸ್ಬೆಲ್ ಜೊತೆಗೆ ತನ್ನ ಪ್ರೀತಿ ಎಂಥದಪ್ಪ ಅಂತ ಹೇಳ್ತಾನೆ. ಆಸ್ ಆನ್ ಓಲ್ಡ್ ಮ್ಯಾನ್ ಲವ್ಸ್ ಮನಿ ವಿತ್ ನೋ ಸ್ಟಮಕ್. ಅವನು ಇದು ಬಹುಶಃ ನಾವು ಗಾದೆ ಮಾತು ತರ, ನಾವು ಹಲ್ಲಿದ್ರೆ ಕಡಲೆ ಇಲ್ಲ, ಕಡಲೆ ಇಲ್ದ್ರೆ ಹಲ್ಲಿಲ್ಲ ಅಂತ ಹೇಳ್ತೀವಲ್ಲ, ಆ ಥರದ ಒಂದು ಗಾದೆ ಮಾತು ಇಲ್ಲಿ ಬರ್ತಾ ಇದೆ. ಸೊ ಆ ಥರದನ್ನ ಮಾತ್ರ ನಾನು ಇಲ್ಲಿ ಹೇಳ್ತಾ ಇರೋದು. ಕೌಂಟೆಸ್ ಬರ್ತಾಳೆ. ಕೌಂಟೆಸ್ಗೆ ಒಂದು ಪತ್ರ ಈಗ ಬಂದ್ಬಿಟ್ಟಿದೆ. ಅದು ಯಾವ ಪತ್ರ ಅಂದ್ರೆ, ಮಗ ಒಂದು ಪತ್ರವನ್ನ ಕಳಿಸಿದ್ದಾನೆ. ಆ ಪತ್ರದಲ್ಲಿ ಅದ್ರ ಜೊತೆಗೆ ತನ್ನ ಹೆಂಡತಿಯನ್ನೂ ಕಳಿಸಿದ್ದಾನೆ. ಪತ್ರದಲ್ಲಿ ಅವನು ಏನ್ ಬರ್ದಿದ್ದಾನೆ ಅನ್ನೋದನ್ನ ಸಂಕ್ಷಿಪ್ತವಾಗಿ 2 ಸಾಲಿನಲ್ಲಿ ಹೇಳೋದಾದ್ರೆ, ಐ ಸೆಂಟ್ ಯು ಅ ಡಾಟರ್ ಇನ್ ಲಾ, ಶಿ ಹ್ಯಾತ್ ರಿಕವರ್ಡ್ ದ ಕಿಂಗ್ ಅಂಡ್ ಅಂಡನ್ ಮೀ. ಐ ಹ್ಯಾವ್ ವೆಡ್ಡೆಡ್ ಹರ್, ನಾಟ್ ಬೆಡ್ಡೆಡ್ ಹರ್. I have wedded her, not bedded her, and so on to make the not eternal. I am run away. ನಾನು ಓಡಿ ಹೋಗ್ತಾ ಇದ್ದೀನಿ ಸಿಚುವೇಶನ್ದಿಂದ. I will hold a long distance. My duty to you
ಯುವರ್ ಅನ್ಫಾರ್ಚುನೇಟ್ ಸನ್ ಬೆರ್ತ್ರಾಮ್. ನಾನು ಬಹಳ ದೊಡ್ಡ ಸಮಸ್ಯೆ ಈ ಮದುವೆ, ಇದನ್ನ ಓಡಿ ಹೋಗ್ತಾ ಇದ್ದೀನಿ ನಾನು, ಅವಳನ್ನ ನೀನೇ ನೋಡ್ಕೋ ಅಂತ ಪತ್ರ ಬರ್ದಿದ್ದಾನೆ. ಅದನ್ನ ಓದ್ತಾ ಇದ್ದಾಳೆ. ಕ್ಲೌನ್ ಇಲ್ಲಿ ಹಾಸ್ಯದ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಒಂದಿಷ್ಟು ಬಹಳ ಯೂನಿವರ್ಸಲ್ ಆಗಿರೋ ಸತ್ಯದ ವಿಷಯಗಳನ್ನು ಹೇಳ್ತಾನೆ. ಯುವರ್ ಸನ್ ವಿಲ್ ನಾಟ್ ಬಿ ಕಿಲ್ಡ್ ಸೋ ಸೂನ್, ಹೆದರ್ಬೇಡ ಅಂತ. ಯುದ್ಧಕ್ಕೆ ಹೋಗ್ತೀನಿ ಅಂತ ಹೇಳಿದಾನೆ. ಅದು ಎಲ್ರಿಗೂ ಗೊತ್ತು ಅವನು ಎಷ್ಟು ಹೇಳಿ ಅಂತ, ಯುದ್ಧದಲ್ಲಿ ಪಾಲ್ಗೊಳ್ಳೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇವನು ಹೇಳ್ತಾನೆ. ಹೆಲೆನಾ ಬಂದು ಆ ಪತ್ರವನ್ನೇ ಇಸ್ಕೊಳ್ತಾಳೆ. ಕೌಂಟೆಸ್ಗೆ ತುಂಬಾ ಭಯ ಆಯ್ತು, ಕೋಪ ಕೂಡ ಮಗನ ಮೇಲೆ. ಆದ್ರೆ ಹೆಲೆನಾ ಪತ್ರವನ್ನು ಓದುವ ರೀತಿ ಹೇಗಿದೆ ಅಂದ್ರೆ ಬಹಳ ಕೂಲ್ ಆಗಿ, ಪ್ರಾಕ್ಟಿಕಲ್ ಆಗಿ, ಒಂದು ಮಸ್ಕ್ಯುಲೈನ್ ಅಂದ್ರೆ ಹೆಣ್ಮಕ್ಳು ಪತ್ರ ಹೋದ್ರೆ ಹತ್ ಬಿಡ್ತಾರೆ, ಆದ್ರೆ ಇವಳು ಅಳ್ತಾ ಇಲ್ಲ. ಅದನ್ನ ಒಬ್ಬ ಮಸ್ಕ್ಯುಲೈನ್ ಅಂದ್ರೆ ಒಂದು ಸ್ಟ್ರಾಟಜಿ ಅನ್ನ ಮಾಡುವ ಪೂರ್ವ ತಯಾರಿಯ ರೀತಿಯಲ್ಲಿ ಆ ಪತ್ರವನ್ನು ಹೇಗೆ ಓದ್ತಾಳೆ ಅನ್ನೋದನ್ನ ನೋಡ್ರಿ. ವೆನ್ ದೌ cast get the ring upon my finger which never shall come off and show me a child begotten of the body that I am. ನೀನು ನನ್ನ ಕೈಯಲ್ಲಿಯ ಉಂಗುರ ಹೊರಗೆ ಬರೋದಿಲ್ಲ, ಅದು ಅಂಥ ಉಂಗುರವನ್ನ ನೀನು ಪಡೆದುಕೊಳ್ಬೇಕು ಮತ್ತು ನನಗೆ ನಿನ್ನ ಒಂದು ಮಗುವನ್ನ, ನನ್ನಿಂದ ನೀನು ಒಂದು ಮಗುವನ್ನ ಕೊಡಕ್ಕೆ ಸಾಧ್ಯ ಆದಾಗ ನಾನು ವಾಪಸ್ ಎದಕ್ಕೆ ಬರ್ತೀನಿ ಅಂದ್ರೆ ರುಜಿಯಾನಿಗೆ ಬರ್ತೀನಿ. ಅಲ್ಲಿಯವರೆಗೂ ನನಗೆ ಇಲ್ಲಿ ಏನು ಸಂಬಂಧ ಇಲ್ಲ, ಫ್ರಾನ್ಸ್ಗೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಸೊ ಇಲ್ಲಿ ಕ್ಲೌನ್ ಬರ್ತಾನೆ. ಅವನಿಗೆ ಎಷ್ಟು ಸಿಟ್ಟು ಬರುತ್ತೆ ನೋಡ್ರಿ ಕ್ಲೌನ್ಗೆ, ಕೌಂಟೆಸ್ಗೆ ಬರುವ ಸಿಟ್ಟು ಯಾವ ಥರದ್ದು ಅಂತ. ಕೌಂಟೆಸ್ ಹೇಳ್ತಾಳೆ, ಹಿ ವಾಸ್ ಮೈ ಸನ್ ಬಟ್ ಐ ಡು ವಾಶ್ ಹಿಸ್ ನೇಮ್ ಔಟ್ ಆಫ್ ಮೈ ಬ್ಲಡ್. ಈಗ ನನ್ನ ಮಗ ಅಲ್ಲ ಅವನು, ಇಂಥ ಮಗ ನನಗೆ ಬೇಡ. ಆ್ಯಂಡ್ ದೌ ಆರ್ಟ್ ಆಲ್ ಮೈ ಚೈಲ್ಡ್, ನೀನೇ ನನ್ನ ಮಗಳು, ನೀನೇ ನನ್ನ ಸರ್ವಸ್ವ, ಅವನನ್ನ ಬಿಟ್ಬಿಡ್ತೀನಿ, ನನಗೆ ಬೇಡ ಅಂತ ಹೇಳ್ತಾನೆ. ಆದ್ರೆ ಹೆಲೆನಾ ಬಿಡೋದಿಲ್ಲ. ಟಿಲ್ ಐ ಹ್ಯಾವ್ ನೋ ವೈಫ್ ಐ ಹ್ಯಾವ್ ನಥಿಂಗ್ ಇನ್ ಫ್ರಾನ್ಸ್. ನಾನು ಫ್ರಾನ್ಸಿಗೆ ಬರಬೇಕು ಅಂದ್ರೆ ಅಲ್ಲಿ ನನ್ನ ಒಬ್ಬ ಹೆಂಡತಿ ಇರಬೇಕು, ಅವಾಗ ಮಾತ್ರ ನಾನು ಬರೋದು ಅಂತ ಹೇಳ್ತಾನೆ. ಸೊ ಕೌಂಟೆಸ್ ಅ ಟೇಂಟೆಡ್ ಫೆಲೋ ಫುಲ್ ಆಫ್ ವಿಕೆಟ್ನೆಸ್, ಅಂತ ಮಗನೇ ಬೇಡ ನನಗೆ ಅಂತ ಮತ್ತೆ ಬೈಯೋದಕ್ಕೆ ಶುರು ಮಾಡ್ತಾಳೆ. ಸೊ ಇಲ್ಲಿಗೆ ಈ ಒಂದು ಮೂರನೇ ಆಕ್ಟ್ನ ಮೊದಲನೇ ಅಂಕದ ದೃಶ್ಯದಲ್ಲಿ ಈ ಮೂರು ಪಾತ್ರಗಳು, ಒಂದು ಕ್ಲೌನ್, ಕೌಂಟೆಸ್ ಮತ್ತು ಹೆಲೆನಾ, ಅವ್ರ ಮೂರು ಜನರ ಒಂದು ಪ್ರತಿಕ್ರಿಯೆ ಈ ಪತ್ರಕ್ಕೆ ಭಿನ್ನವಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಮೂರನೆಯ ದೃಶ್ಯಗಳು ಹೀಗೆ ಫ್ಲಾರೆನ್ಸ್ನಲ್ಲಿ ಯುದ್ಧಕ್ಕಾಗಿ ಇವರೆಲ್ಲ ಹೋಗಿದ್ದಾರೆ. ಅಲ್ಲಿ ಬರ್ತ್ರಾಮ್ ಅವನ ಫ್ರೆಂಡು ಮತ್ತೆ ಸೈನಿಕರು ಹೋಗಿದ್ದಾರೆ. ನಾಲ್ಕನೆಯ ದೃಶ್ಯದಲ್ಲಿ ಮತ್ತೆ ರುಜಿಯಾನದಲ್ಲಿ ಕೌಂಟೆಸ್ ಮತ್ತು ಸ್ಟಿವಾರ್ಡ್ ಎಲ್ಲ ಘಟನೆ ಇದೆಲ್ಲ ಏನೇನಾಯ್ತು ಅನ್ನೋದ್ರ ಬಗ್ಗೆ ಅವರು ಮತ್ತೆ ಚರ್ಚೆ, ಹೀಗಾಯ್ತು ಅನ್ನೋದನ್ನ ಮಾತಾಡ್ತಾ ಇದ್ದಾರೆ. ಅಲ್ಲಿ ಕೊನೆಯ ದೃಶ್ಯ ಮೂರನೆಯ ಇದರಲ್ಲಿ ಫ್ಲಾರೆನ್ಸ್ ನಲ್ಲಿ ನಡೆಯುತ್ತೆ. ಈ ಫ್ಲಾರೆನ್ಸ್ ಅಂತ ಹೇಳಿದ್ರೆ ಎಲ್ಲಿ ನಾವು ಯುದ್ಧ, ಎರಡು ಕುಟುಂಬಗಳ ನಡುವೆ ಏನ್ ಜಗಳ ಇದೆ ಅಲ್ಲಿ ಬರುವಂತ ಇನ್ನೆರಡು ಬಹಳ ಮುಖ್ಯವಾದ ಪಾತ್ರಗಳಂದ್ರೆ ವಿಡೋ ಇದ್ದಾಳೆ, ಅವಳಿಗೆ ಒಬ್ಳು ಮಗಳು, ಅವಳ ಹೆಸರು ಡಯಾನಾ. ಇವರಿಬ್ರು ಮಾತಾಡ್ಕೊಳ್ತಾ ಇದ್ದಾರೆ. ಈ ಪ್ಲೇಸಿಗೆ ಈಗ ಏನಾಗಿದೆ ಅಂದ್ರೆ, ನಾವು ನೋಡಿದ್ವಿ ಈಗಾಗಲೇ ಆ ಪತ್ರವನ್ನ 3 ಜನ ಓದಿದ್ದಾರೆ. ಓದಿದ ನಂತರ ಹೆಲೆನಾ ಸುಮ್ಮನೆ ಕೂತ್ಕೊಂಡಿಲ್ಲ. ಅವಳು ತನ್ನನ್ನ ತಾನು ಮಾರುವೇಷವನ್ನ ಮಾಡಿಕೊಂಡು, ಈ ಮಾರುವೇಷ ಅನ್ನೋದು 12th ನೈಟ್ ಅಲ್ಲೂ ಇದೆ ಮತ್ತು ಮೆರ್ಚೆಂಟ್ ಆಫ್ ವೆನಿಸ್ ನಲ್ಲೂ ಇದೆ, ಬಹಳಷ್ಟು ನಾಟಕಗಳಲ್ಲಿ, ಶೇಕ್ಸ್ಪಿಯರ್ ನಲ್ಲಿ. ಇವಳು ಕೂಡ ಇಲ್ಲಿ ಮಾರುವೇಷದಲ್ಲಿ ಎಲ್ಲಿ ಹೋಗ್ತಾ ಇದ್ದಾಳೆ ಅಂದ್ರೆ, ಎಲ್ರಿಗೂ ಹೇಳೋದು ಪಿಲ್ಗ್ರಿಮೇಜ್ಗೆ ಅಂತ. ಅವಳು ಹೋಗ್ತಾ ಇದ್ದಾಳೆ ಇಲ್ಲಿ ಫ್ಲಾರೆನ್ಸ್ಗೆ. ಅವಳು ಹೋದಂತ ಸಂದರ್ಭದಲ್ಲಿ ಅದೇ ಹೆಲೆನಾ ಇರುವಂತ ಸಂದರ್ಭದಲ್ಲಿ ಒಬ್ಳು ವಿಡೋ ಮತ್ತು ಡಯಾನಾ ಕೂಡ ಅಲ್ಲಿ ಮಾತಾಡ್ತಾ ಇದ್ದಾರೆ. ಹಿ ಸ್ಟೋಲ್ ಫ್ರಮ್ ಫ್ರಾನ್ಸ್ ಆಸ್ ಇಟ್ ಈಸ್ ರಿಪೋರ್ಟೆಡ್ ಫಾರ್ ದ ಕಿಂಗ್ ಹ್ಯಾಡ್ ಮ್ಯಾರಿಡ್ ಹಿಮ್ ಅಗೇನ್ಸ್ಟ್ ಹಿಸ್ ಲೈಕಿಂಗ್. ಅವನ ಮನಸ್ಸಿನ ವಿರುದ್ಧವಾಗಿ ಅವನಿಗೆ ಮದುವೆ ಮಾಡಿರೋದ್ರಿಂದ ಅವನು ಇಲ್ಲಿ ಓಡಿ ಬಂದಿದ್ದಾನೆ. ಅಲಾಸ್ ಪುವರ್ ಲೇಡಿ, ಇಟ್ ಈಸ್ ಅ ಹಾರ್ಡ್ bondage to become the wife of a detesting
ಲಾರ್ಡ್, ಈ ತರ ಮೋಸ ಮಾಡಿ ಕೈ ಕೊಟ್ಟು ಬರುವಂತ ಗಂಡನನ್ನ ಹೊಂದಿದಳಲ್ಲ, ಅವಳು ಪಾಪ ಎಂತ ದುರದೈದ್ವಿ ಆ ಹೆಣ್ಮಗಳು ಅಂತ ಡಯಾನ ಹೇಳ್ಬೇಕಾದ್ರೆ, ಹೆಲೆನಾಗಿ ಒಂದು ಧೈರ್ಯ ಏನಂದ್ರೆ, ಈ ಡಯಾನಾ ಮತ್ತು ಈ ವಿಡೋ ಇಬ್ರು ಏನಿದ್ದಾರೆ ನನ್ನ ಪರವಾಗಿ ಇದ್ದಾರೆ, ಹೆಣ್ಣು ಮಕ್ಕಳ ಸಮಸ್ಯೆ ಏನಿದೆ ಇವರಿಗೆ ಅಂತಃಕರಣ ಇದೆ, ಹಾಗಾಗಿ ಇವರ ಸಹಾಯವನ್ನು ತಗೊಳ್ಳುವ ಒಂದು ವಿಚಾರವನ್ನ ಇಲ್ಲಿ ಹೆಲೆನಾ ಮಾಡ್ತಾ ಇದ್ದಾಳೆ. ಸೊ ಮುಂದಿನ ದೃಶ್ಯಗಳಲ್ಲಿ ನಾವು ಬರೀ ಯುದ್ಧದ ಬಗೆಗೆ ಮಾತುಗಳಿದಾವೆ. ಬರ್ತ್ರಾಮ್ ಮತ್ತು ಇಬ್ರು ಫ್ರೆಂಚ್ ಲಾರ್ಡ್ಸ್ ಬರ್ತಾರೆ, ಯುದ್ಧದ ಬಗೆಗೆ ಚರ್ಚೆಗಳಿದಾವೆ. ಮುಂದಿನ ಸೀನಲ್ಲಿ ಫ್ಲಾರೆನ್ಸ್ ನಲ್ಲಿ ವಿಡೋ ಮತ್ತು ಅವಳ ಮನೆಯಲ್ಲಿ ಈಗ ಹೆಲೆನಾ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹೆಲೆನಾ ಈ ವಿಡೋಗೆ ಒಂದು ಪರ್ಸ್ ಅನ್ನ ಕೊಟ್ಟು ಅದರಲ್ಲಿ ಗೋಲ್ಡ್ ಇದೆ, ಕಾಯಿನ್ಸ್, ನಿನಗೆ ಎಲ್ಲ ತಗೊಂಡ್ಬಿಡು, ನನ್ನ ಕೆಲಸವನ್ನು ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ತಾರೆ. ಸೊ ಈ ಒಂದು ಯೋಜನೆ ಏನಿದೆ, ಬೆಡ್ ಟ್ರಿಕ್ ಅಂತ ಇಡೀ ನಾಟಕಗಳಲ್ಲಿ ಒಂದು ಇದು ಹೆಸರುವಾಸಿಯಾಗಿರೋದೇನೆ ಬೆಡ್ ಟ್ರಿಕ್ ಅಂತ ಈ ಸೀನು ಪ್ರಸಿದ್ಧಿಯನ್ನ ಪಡ್ಕೊಂಡಿರುವಂಥದ್ದು. ಈ ಕೆಲಸ ಆದ ನಂತರ ನನಗೆ ಇನ್ನು 3,000 ಕ್ರೌನ್ಸ್ಗಳನ್ನ ನಾನು ನಿನಗೆ ಕೊಡ್ತೇನೆ ಅಂತ ಹೇಳ್ತಾಳೆ. ಈ ಏನು ಸಂದರ್ಭ ಇದೆ, ಇವಳು ಮಾತನಾಡೋದು ಏನಿದೆ ಇವಳು ವಿಡೋ ಜೊತೆಗೆ, ಇದು ಒಂದು ಬಹಳ ಹಾಸ್ಯಭರಿತವಾಗಿರುವಂತ ಒಂದು ಸನ್ನಿವೇಶ. ಸಹಾಯ ಮಾಡೋಕ್ಕೆ ಒಪ್ಕೊಳ್ಳೋ ರೀತಿ ಇದೆಯಲ್ಲ, ದುಡ್ಡಿನ ಆಸೆಗಾಗಿ ಅವ್ರು ಒಪ್ಕೊಳ್ತಾರೆ, ಅಂತಃಕರಣ ಇರುತ್ತೆ, ಆದ್ರೆ ಅಲ್ಲಿ ಹಾಸ್ಯ ಕೂಡ, ಹೇಗೆ ದುಡ್ಡು ಅಂದ ತಕ್ಷಣ ಅವ್ರು ಯಾವ ತರ ಅದರ ಬಗ್ಗೆ ಅಟ್ರಾಕ್ಟ್ ಆಗ್ತಾರೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು. ಸೊ ಕೊನೆಗೆ ಆಕ್ಟ್ 4ನೇ ಆಕ್ಟ್ ಏನಿದೆ, ಸೊ ಅದರಲ್ಲಿ ಫಾಲಿಂಗ್ ಆಕ್ಷನ್, ಇದಕ್ಕಿಂತ ಮುಂಚೆ ಏನಾಗತ್ತಂದ್ರೆ, ಸೀನ್ 1 ನಲ್ಲಿ ವಿದೌಟ್ ಫ್ಲೋರೆಂಟಿನ್ ಕ್ಯಾಪ್ ಎಂಟರ್ 5 or 6 soldiers. ಅಲ್ಲಿ ಇವನೇನು ಸ್ನೇಹಿತಾನೆ, ಬರ್ತ್ರಾಮನ ಸ್ನೇಹಿತ, ಬರ್ತ್ರಾಮ್ ತಾನು ಏನೇ ಮಾಡ್ಬೇಕಾದ್ರೂ ಸ್ನೇಹಿತನ ಸಹಾಯವನ್ನ ತಗೊಂಡಿರ್ತಾನೆ ಅಂತ ಸ್ನೇಹಿತ ಈಗ ಆ ಪರೋಲ್ ಏನಾಗ್ತಾ ಇದ್ದಾನಂದ್ರೆ, ಅವನನ್ನ ಹಿಡಿದಿದ್ದಾರೆ ಸೈನಿಕರು, ಎದುರಾಳಿಗಳು. ಆ ಎದುರಾಳಿಗಳು ಇವನನ್ನ ಅಲ್ಲಿಂದ ತಪ್ಪಿಸ್ಕೊಳ್ಳೋ ಸಲುವಾಗಿ ಇವನು ತನ್ನ ಸೈನ್ಯದ ಒಂದಿಷ್ಟು ರಹಸ್ಯವನ್ನ ಬಿಟ್ಟು ಕೊಟ್ಟಿದ್ದಾನೆ, ಹಾಗಾಗಿ ಇವನು ಮೋಸಗಾರ ಅಂತ ಕೂಡ ಈಗ ಅನ್ನಿಸ್ಕೊಂಡಿದ್ದಾನೆ. ಮುಂದಿನ ದೃಶ್ಯದಲ್ಲಿ ನಾವು ನೋಡ್ತೀವಿ, ಫ್ಲಾರೆನ್ಸ್ ನಲ್ಲಿ ಆ ವಿಡೋನ ಹೌಸ್ ಅಲ್ಲಿ ಏನ್ ನಡೀತಾ ಇದೆ. ಬೆರ್ಟ್ರಾಂಡ್ ಮತ್ತು ಡಯಾನಾ ಆ ಮನೆಯಲ್ಲಿ ಏನು ನಾವು ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾ ಇದ್ದೀವಿ, ಅದು ಇಲ್ಲಿ ನಡೀತಾ ಇದೆ. ಬೆರ್ಟ್ರಾಂಡ್ ಡಯಾನಾಗೆ ಹೇಳ್ತಾ ಇದ್ದಾನೆ, ಬಿ ನಾಟ್ ಸೋ ಹೋಲಿ ಕ್ರಿಯಲ್, ಲವ್ ಇಸ್ ಹೋಲಿ ಅಂಡ್ ಮೈ ಇಂಟಿಗ್ರಿಟಿ ನೆವರ್ ನ್ಯೂ ದ ಕ್ರಾಫ್ಟ್ಸ್. ನಾನು ಯಾವುದೇ ಕಾರಣಕ್ಕೂ ಮೋಸ ಮಾಡುವಂತವನಲ್ಲ, ನಾನು ಇಂಟಿಗ್ರಿಟಿ ಇರುವಂತ ಒಂದು ವ್ಯಕ್ತಿತ್ವವನ್ನ ಉಳ್ಳವನು. ಪ್ರೀತಿ ಅನ್ನುವಂಥದ್ದು ಬಹಳ ದೊಡ್ಡ ಪವಿತ್ರ ಅನ್ನುವಂಥದ್ದು, ಅಂಥದ್ದನ್ನ ನೀನು ಒಪ್ಕೊಳ್ಳುವಂತ ಇದರಿಂದ ಅವನನ್ನು ಒಪ್ಪಿಸ್ತಾ ಇದ್ದಾನೆ. ಈ ಒಂದು ಮಾತುಗಳನ್ನ ನೋಡಿದ್ರೆ ಎಷ್ಟೊಂದು ಐರಾನಿಕಲ್ ಆಗಿದ್ದಾವೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಪ್ರೀತಿಯನ್ನ ಓಡಿ ಹೋಗ್ತಾ ಇರೋನು, ಹೆಂಡತಿಯನ್ನ ಬಿಟ್ಟು ಬಂದಿರುವಂತವನು, ಈಗ ಪ್ರೀತಿಯ ಪಾಠವನ್ನ ಡಯಾನಾಗಿ ಮಾಡ್ತಾ ಇರುವಂತದ್ರಲ್ಲಿ ಈ ಒಂದು ಸಂಭಾಷಣೆಯಲ್ಲಿ ಬಹಳ ದೊಡ್ಡ ಐರಣಿಯನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಡಯಾನಾ ಹೇಳ್ತಾಳೆ, ಐ ಸಿ ದಟ್ ಮೆನ್ ಮೇಕ್ ರೋಪ್ಸ್ ಇನ್ ಸಚ್ ಆ ಸ್ಕೇರ್ಸ್ ದಟ್ ವಿ ಶಾಲ್ ಫೋರ್ಸೇಕ್. ಇಂಥ ಮಾತ್ರ ನಾನು ಹೇಗೆ ನಂಬಲಿ, ಗಂಡು ಮಕ್ಕಳನ್ನ ಹೇಗೆ ನಂಬುವುದು, ನಿನ್ನ ಕೈಯಲ್ಲಿರೋ ಉಂಗುರವನ್ನ ಕೊಡು ನನಗೆ, ಅಂದ್ರೆ ನಾನು ನಂಬ್ತೀನಿ ಅಂತ ಹೇಳ್ತಾಳೆ. ಅವನಿಗೆ ಸಡನ್ ಆಗಿ ಶಾಕ್ ಆಗತ್ತೆ. 5-6 ಜನರೇಷನ್ ನಿಂದ ಬಂದಿರುವಂತ ಈ ಉಂಗುರವನ್ನ ನಾನು ಹೇಗೆ ಕೊಡ್ಲಿ ಇವಳಿಗೆ, ನಮ್ಮ ಮನೆತನದ ಮರ್ಯಾದೆ ಇದು ಅಂತ. ಆದ್ರೆ ಅವಳು ಬಿಡೋದಿಲ್ಲ, ಕೊಟ್ರೆ ಮಾತ್ರ ಮುಂದುವರಿಯೋದು ಅಂತ ಹೇಳಿದಾಗ ಇವನು ಕೊಡ್ತಾನೆ. ಮತ್ತು ಹಿಯರ್ ಟೇಕ್ ಮೈ ರಿಂಗ್, ಮೈ ಹೌಸ್, ಮೈನ್ ಆನರ್, ಯಾ ಮೈ ಲೈಫ್ ಬಿ ದೈನ್, ನಿನ್ನ ಕೈಯಲ್ಲಿ ಇದೆ ಈಗ ಈ ಎಲ್ಲವೂ ಅಂತ ಹೇಳಿ. ಸೊ ಆವಾಗ ಡಯಾನಾ ಒಪ್ಕೊಂಡು ಹೇಳ್ತಾಳೆ, ಮಧ್ಯರಾತ್ರಿಗೆ ನೀನು ಬರಬೇಕು, ನಾಕ್ at my chamber window. When you have conquered my maiden bed, remain there but an hour. ರಾತ್ರಿ ಬರಬೇಕು, ಬೆಳಕು ಇರಲ್ಲ,
ಸೈಲೆಂಟ್ ಆಗಿ ಒಳಗಡೆ ಬರಬೇಕು, ಮಾತಾಡೋ ಹಂಗಿಲ್ಲ. 1 ಗಂಟೆ ಇದ್ದು ನೀನು ಹೊರಟು ಬಿಡ್ಬೇಕು. ಆ ಸಂದರ್ಭದಲ್ಲಿ ನಾನು ನಿನಗೆ ನನ್ನ ಉಂಗುರವನ್ನ ಕೂಡ ಕೊಡ್ತೀನಿ ಅನ್ನೋಂಥದ್ದನ್ನ ಇಲ್ಲಿ ಮಾತಾಡ್ತಾನೆ. ಅಷ್ಟಾದ ನಂತರ ಅವನು ಬಹಳ ಖುಷಿಯಿಂದ ಹೊರಟು ಹೋಗ್ತಾನೆ. ಈ ಸಂದರ್ಭದಲ್ಲಿ ಡಯಾನಾ ಒಂದು ಸ್ವಗತ ಇದೆ. ಆ ಸ್ವಗತದಲ್ಲಿ ಹೇಳ್ತಾಳೆ, ನನ್ನ ತಾಯಿ ಹೇಳಿದ್ಲು ಅವನು ಈ ತರ ಮಾತಾಡ್ತಾನೆ, ಹಿಂಗಂತಾನೆ ಅಂತ ಹೇಳಿದ್ಲು. ಯಾಕೆ ಅಂದ್ರೆ ಎಲ್ಲಾ ಗಂಡು ಹುಡುಗರು, ಎಲ್ಲಾ ಹರೆಯದ ಹುಡುಗರು ಒಂದು ಪ್ರೀತಿಯ ನಿವೇದನೆಯನ್ನೇ ಇದೇ ತರ ಮಾಡ್ತಾರೆ, ಇದೇ ತರ ಒಪ್ಪಿಸ್ತಾರೆ, ಇದೇ ತರ ಅವ್ರ ಡೈಲಾಗ್ಗಳು ಇರ್ತವೆ, ಇವೆಲ್ಲ ಕಾಮನ್ ಡೈಲಾಗ್ಸ್ ಅನ್ನೋದನ್ನ ಅವಳು ಹೇಳಿದ್ಲು. ಅದು ನಿಜ ಆಯ್ತು, ಅದೇ ಮಾತುಗಳನ್ನೇ ಹೇಳಿ ಹೋದ ಅನ್ನುವಂಥದ್ದನ್ನ, ಅಂದ್ರೆ ಅದೆಷ್ಟು ಒಂದು ವ್ಯಾನಿಟಿ ಇದೆ ಆ ಮಾತುಗಳಲ್ಲಿ ಅನ್ನುವಂಥದ್ದನ್ನ, ಒಂದು ಸ್ನಾಬಿಶ್ನೆಸ್ ಅದನ್ನ ಇವಳು ಎತ್ತಿ ತೋರಿಸ್ತಾ ಇದ್ದಾಳೆ. ಮುಂದಿನ ದೃಶ್ಯದಲ್ಲಿ ನಾವು ಫ್ಲೋರೆಂಟೈನ್ ಕ್ಯಾಂಪ್, ಮೂರು ಜನ ಫ್ರೆಂಚ್ ಲಾರ್ಡ್ಸ್ ಇದ್ದಾರೆ ಮತ್ತು ಸೈನಿಕರಿದ್ದಾರೆ. ಅವರು ಮಾತಾಡ್ಕೊಳ್ತಾ ಇದ್ದಾರೆ. ಹೀಗೆ ಹೆಲೇನಾ ಅನ್ನುವ ಒಬ್ಬ ಕೌಂಟ್ನ ಬೆರ್ತ್ರಾಮ್ನ ಹೆಂಡತಿ, ಅವಳು ಪಿಲ್ಗ್ರಿಮೇಜ್ಗೆ ಬಂದಿದ್ಲು. ಸೇಂಟ್ ಜಾಕ್ ಲಾ ಗ್ರಾಂಡ್ ಅಲ್ಲಿಗೆ ಅವಳು ಹೋಗ್ಬೇಕಾಗಿತ್ತು. ಅಲ್ಲಿ ಹೋದ್ಲು. ಆಮೇಲೆ ತನ್ನ ಎಲ್ಲ ಇದಾದ ನಂತರ ಆ ಶೋಕದಲ್ಲೇ ಅವಳು ಅಲ್ಲೇ ತೀರ್ಕೊಂಡ್ಬಿಟ್ಟಿದ್ದಾಳೆ, ಅವಳು ವಾಪಸ್ ಹೋಗಿ ಮುಟ್ಟಿಲ್ಲ ಅನ್ನುವಂಥದ್ದನ್ನ ಇವರು ಮಾತಾಡ್ಕೊಳ್ತಾರೆ. ಅದು ಹಾಗೆ ಹರಡಿ ಹರಡಿ ಎಲ್ಲ ಕಡೆ ಆ ವಿಷಯ ಹಬ್ಬತ್ತೆ. ಅಂದ್ರೆ ಇವಳು ಪಿಲ್ಗ್ರಿಮೇಜ್ಗೆ ಹೋಗಿದ್ಲು, ಆದ್ರೆ ವಾಪಸ್ ಮನೆ ಮುಟ್ಟಿಲ್ಲ, ಎಲ್ಲೋ ಒಂದ್ ಕಡೆ ಶೋಕದಿಂದ ಸತ್ತು ಹೋಗಿದ್ದಾಳೆ ಅನ್ನುವಂಥದ್ದು ಈಗ ಒಂದು ವಿಷಯ. ಇದೆಲ್ಲ ಆದ ನಂತರ ಇಲ್ಲಿ ಮತ್ತೊಂದು ಬದಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇವನು ಬಹಳ ಖುಷಿಯಾಗಿದ್ದಾನೆ ಬರ್ತ್ರಾಮ್. ಇನ್ನು ಅವಳು ಸತ್ತೋದ್ಲು. ಈ ಕಡೆ ಇನ್ನು ಇವತ್ತು ರಾತ್ರಿ ನಾನು ಇವಳ ಜೊತೆಗೆ ಒಂದಾಗ್ಬಿಡ್ತೀನಿ, ಇನ್ನೇನಿದೆ ಎಲ್ಲ ಆಯ್ತಲ್ಲ, ನಾನು ಹೋಗ್ಬೋದು ಮನೆಗೆ ಅಂತೇಳಿ ಬಹಳ ಖುಷಿಯಿಂದ ತಾಯಿಗೆ ಪತ್ರ ಬರಿತಾ ಇದ್ದಾನೆ, ನಾನು ಬರ್ತಾ ಇದ್ದೀನಿ ಅಂತ. ಮುಂದಿನ ಸೀನ್ ಆಕ್ಟ್ 4ನೇ ಆಕ್ಟಿನ 4ನೆಯ ದೃಶ್ಯದಲ್ಲಿ ಫ್ಲಾರೆನ್ಸ್ ಆ ವಿಡೋನ ಹೌಸ್ ಅಲ್ಲಿ ಆಸ್ ಇಟ್ ವಾಸ್ ಪ್ಲಾನ್ಡ್, ಅವ್ರು ಹೇಗೆ ಪ್ಲಾನ್ ಮಾಡಿದ್ರು ಅದೇ ತರ ಎಲ್ಲವೂ ಆಗ್ತಾ ಇದೆ. ಎಲ್ಲವೂ ಆದ ನಂತರ ಅವರು ಯೋಜನೆಯನ್ನ ಹಾಕ್ತಾರೆ. ಇನ್ನೇನು ನಾವು ಅಂದ್ಕೊಂಡಂಗೆ ಆಗಿದೆ, ಇನ್ನು ನಾವು ಈ ವಿಷಯವನ್ನ ಹೋಗಿ ರಾಜನಿಗೆ ತಿಳಿಸ್ಬೇಕು, ಪ್ಯಾರಿಸ್ಸಿನ ರಾಜನಿಗೆ ಹೇಳಬೇಕು, ಅಲ್ಲಿಂದ ನಾವು ರೋಸಿಯಾನಿಗೆ ತೆರಳಬೇಕು ಅನ್ನುವಂಥ ಒಂದು ಯೋಜನೆ. 3 ಜನ ಹೋಗ್ಬೇಕು ಅನ್ನೋದು. ಆದ್ರೆ ಹಾಗೆ ಮುಂದೆ ಹೋದಾಗ ಸೀನ್ 5ರಲ್ಲಿ ಅಲ್ಲಿ ಗೊತ್ತಾಗುತ್ತೆ, ಆಕ್ಟ್ ಮುಂದಿನ ರೋಸಿಯಾನೋದಲ್ಲಿ ಅವರು ಕಾಯ್ತಾ ಇದ್ದಾರೆ ಅರಮನೆಯಲ್ಲಿ, ಏನು ಇನ್ನು ಮಗ ಬರ್ತಾನೆ ಅಂತ. ಕ್ಲೌನ್ ಇದ್ದಾನೆ, ಲವ್ ಎಲ್ಲ ಕಾಯ್ತಾ ಇದ್ದಾರೆ. ಆಕ್ಟ್ 5 ನಾವೇನು ಕ್ಲೈಮ್ಯಾಕ್ಸ್ ಆಯ್ತು, ಫಾಲಿಂಗ್ ಆಕ್ಷನ್ ಆಯ್ತು, ಕೊನೆಯಲ್ಲಿ ರೆಸೊಲ್ಯೂಷನ್ ಆಗ್ಬೇಕು. ಕೊನೆಯ ಅಂಕದಲ್ಲಿ ಬಂದಾಗ ಅದು ಮೊದಲನೇ ಸೀನ್ ನಲ್ಲಿ ಮಾರ್ಸೆಲ್ಸ್, ಅದನ್ನ ಫ್ರೆಂಚ್ ಅಲ್ಲಿ ಮಾರ್ಸೆ ಅಂತ ಪ್ರೊನೌನ್ಸಿಯೇಷನ್ ಬರುತ್ತೆ. ಅಲ್ಲಿ ದಾರಿಯಲ್ಲಿ ಹೆಲೆನಾ, ವಿಡೋ ಮತ್ತು ಡಯಾನಾ ನಡೆದು ಬರ್ತಾ ಇದ್ದಾರೆ. ಒಂದಿಬ್ರು ಸೇವಕರಿದ್ದಾರೆ, ನಡೆದು ಬರ್ತಾ ಇದ್ದಾರೆ. ಅವರು ಬೇಗ ಬೇಗ ಹೋಗ್ಬೇಕು ರಾಜನ ಹತ್ರ. ಅಲ್ಲಿ ಒಬ್ಬ ಎದುರುಗಡೆ ಒಬ್ಬ ಜೆಂಟ್ಲ್ ಮ್ಯಾನ್ ಬರ್ತಾನೆ, ಕೇಳ್ತಾರೆ ಅರಸನ ಕಡೆ ಹೊರಟಿದೀವಿ ಅಂತ. ಇಲ್ಲ, ಅರಸ ಪ್ಯಾರಿಸ್ ನಲ್ಲಿ ಇಲ್ಲ. ಇವ್ರಿಗೆ ಬೇಜಾರಾಗತ್ತೆ, ಎಲ್ಲಿ ಹೋದ, ನಾನು ಅವ್ರಿಗೆ ತಿಳಿಸ್ಬೇಕಾಗಿತ್ತಲ್ಲ. ಇಲ್ಲ, ರಾಜ ಅಲ್ಲಿ ಇಲ್ಲ, ರೋಸಿಯಾನಕ್ಕೆ ಹೋಗಿದ್ದಾನೆ, ಯಾಕೆಂದ್ರೆ ಅಲ್ಲಿ ಏನು ಈ ಬರ್ತ್ರಾಮ್ ಅಲ್ಲಿ ಹೋಗಿದ್ದಾನೆ ಅಂತ ಹೇಳ್ತಾರೆ. ಸೊ ಅವಾಗ ಆಯ್ತಲ್ಲ ಅಂತ ವಿಡೋ, ಲಾರ್ಡ್ ವಿ ವಿಲ್ ಲೂಸ್ ಅವರ್ ಪೇನ್ಸ್, ಹೆಲೆನಾ ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್, ಏನೇ ಆಗುದಿದ್ರು ಒಳ್ಳೇದಕ್ಕಾಗೇ ಆಗುತ್ತೆ ಅನ್ನೋದನ್ನ ಕೊನೆಯ ಅಂಕದಲ್ಲಿ ಇಲ್ಲಿಗೆ ಬರುತ್ತೆ ಇವಳ ಈ ಮಾತು. ಆಕ್ಚುಲಿ ಈ ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್ ಅನ್ನುವ ಈ ಮಾತು ಶೇಕ್ಸ್ಪಿಯರ್ಗಿಂತ ಮೊದಲೇ ಒಂದಿಬ್ರು ತಮ್ಮ ಕವನಗಳಲ್ಲಿ ಇದ್ರು. ಆದ್ರೆ ಈ ಒಂದು ಬಳಕೆಯನ್ನ ಈ ನಾಟಕದ ಒಂದು ಶೀರ್ಷಿಕೆಯನ್ನ ಮಾಡುವುದರ ಮುಖಾಂತರ ಮತ್ತು ಕೊನೆಯ ಅಂಕದಲ್ಲಿ ಮತ್ತೆ ಒಂದ್ 2-3 ಸಾರಿ ಇದು ಬರುತ್ತೆ. ಇದನ್ನ ಹೈಲಿ ಇಡಿಯೋಮೆಟಿಕ್ ಆಗಿ ಇದು ಇಡೀ ಜಗತ್ತಿನಾದ್ಯಂತ ಇದು ಬಳಕೆ ಆಗುವುದಕ್ಕೆ ಕಾರಣ ಆಗಿದ್ದಂದ್ರೆ ಈ ಒಂದು ನಾಟಕ. ಆದ್ರೆ ಇದೇ ಮೊದಲನೇ ಸಾರಿ ಏನು ಇದ್ರ ಬಳಕೆ ಆಗಿಲ್ಲ, ಇಲ್ಲಿ ಮುಂಚೆನೂ ಕೂಡ ಇದರ ಬಳಕೆ ಆಗಿತ್ತು. ಸೊ
ಹೆಲೆನಾ ಹೇಳ್ತಾಳೆ, ಆಯ್ತು, ಈಗ ರಾಜ ಅಲ್ಲಿ ರುಜಿಯಾನಾಗೂ ಹೋಗ್ತಾ ಇರೋದ್ರ ನಾವೆಲ್ಲ ಅಲ್ಲಿಗೆ ಹೋಗೋಣ ಅಂತ ಇವರು ಹೊರಡ್ತಾರೆ. ಇನ್ನು ಮುಂದಿನ ಕೊನೆಯ ಅಂಕದ 2ನೇ ದೃಶ್ಯದಲ್ಲಿ ಕ್ಲೌನ್ ಇದ್ದಾನೆ, ಪರುಲ್ ಇದ್ದಾನೆ, ಲಫ್ಯೂ. ಪರುಲ್ ಅಲ್ಲಿ ತನ್ನ ಕ್ಷಮೆಯನ್ನ ಆಚಿಸ್ತಾ ಇದ್ದಾನೆ, ಯಾಕಂದ್ರೆ ಅವನು ಅಲ್ಲಿ ತನ್ನ ಸೈನ್ಯದ ರಹಸ್ಯವನ್ನ ಬಿಟ್ಟುಕೊಟ್ಟಿದ್ದಾನೆ. ಸೊ ಕ್ಲೌನ್ ಮತ್ತು ಲಫ್ಯೂ ಏನಿದ್ದಾರೆ ಅವರು ಅದನ್ನ ಬೈದು ಕಳಿಸ್ತಾ ಇದ್ದಾರೆ ಅಲ್ಲಿಂದ. ಅದರ ನಂತರದ 3ನೇ ಸೀನಲ್ಲಿ ರುಜಿಯಾನದಲ್ಲಿ ರಾಜ ಬರ್ತಾನೆ. ಅವಳು ಸತ್ತಿದಾಳೆ ಅನ್ನುವಂಥ ಸುದ್ದಿ ಬಂದಿರೋದ್ರಿಂದ ವಿ ಲಾಸ್ಟ್ ಅ ಜ್ಯುವೆಲ್ ಆಫ್ ಹರ್, ಬಹಳ ದೊಡ್ಡ ಆಭರಣ ಅದು ನಮ್ಮದು, ಅಂಥದನ್ನ ನಾವು ಕಳ್ಕೊಂಡ್ವಿ ಅಂತ ದುಃಖವನ್ನ ತೋರಿಸ್ತಾ ಇದ್ದಾನೆ. ಕೌಂಟೆಸ್, ವೆನ್ ಆಯಿಲ್ ಅಂಡ್ ಫೈರ್ ಟೂ ಸ್ಟ್ರಾಂಗ್ ಫಾರ್ ರೀಸನ್ಸ್ ಫೋರ್ಸ್ ಓವರ್ ಬಿಯರ್ಸ್ ಇಟ್ ಅಂಡ್ ಬರ್ನ್ಸ್ ಆನ್ ಅನ್ನುವಂಥ ಇದು ಕೂಡ ಗಾದೆ ಮಾತಿನ ಥರ ಬಳಕೆಯಾಗಿರುವಂಥ ಒಂದು ನಂತರದಲ್ಲಿ ಒಂದು ಬಹಳ ಒಂದು ಬಳಕೆ ಒಂದು ವಾಕ್ಯ ಅದು. ಲಫ್ಯೂ ಹೇಳ್ತಾನೆ, ಬರ್ತ್ರಾಮ್ನ ತಪ್ಪಿಗೆ ಬೈದು ಹೆಲೆನಾ ಏನಿದ್ದಾಳೆ ಬಹಳ ಜಾನ ಮತ್ತು ಸುಂದರವಾದ ಹೆಂಡತಿಯನ್ನ ಕಳೆದುಕೊಂಡ ಮೂರ್ಖ ಇವನು ಅಂತ ಬರ್ತ್ರಾಮ್ನ ಬೈತಾ ಇದ್ದಾನೆ. ಬುದ್ಧಿ ಇಲ್ಲ ಅವನಿಗೆ, ಸುಮ್ಮನೆ ಅಂತ ಒಂದು ಸುಂದರವಾದ ಜಾನ ಒಂದು ಹೆಂಡತಿ ಇಲ್ಲ ಅಂತ ಅವಳನ್ನ ಕಳ್ಕೊಂಡಂತ ಲಫ್ಯೂ ಕೂಡ ಬೈತಾ ಇದ್ದಾನೆ. ರಾಜ ಕೇಳ್ತಾನೆ ಲಫ್ಯೂಗೆ, ಅವನಂತ ಹೆಂಡತಿ ಅಂತೂ ಸತ್ಲು, ನಿನ್ನ ಮಗಳನ್ನ ಮದುವೆ ಮಾಡೋಣ ಬರ್ತ್ರಾಮ್ಗೆ ಅಂತ ಹೇಳಿದಾಗ ಆಯ್ತು ನೀವು ಹೇಳ್ದಂಗೆ ಆಗ್ಲಿ ಅಂತ ಲಫ್ಯೂ ಹೇಳ್ತಾನೆ. ಇಲ್ಲಿ ಲಫ್ಯೂನ ಮಾತುಗಳು ನಮಗೆ ಈ ಕೊನೆಯ ಅಂಕದಲ್ಲಿ ಬಹಳ ಮುಖ್ಯ ಆಗ್ತವೆ. ಜೊತೆಗೆ ನಾನೇನೋ ಇಲ್ಲಿ ಸೀರಿಯಸ್ ಆಗಿ ಓದ್ತಾ ಇದ್ದೀನಿ, ಆದ್ರೆ ನಾಟಕದಲ್ಲಿ ಆಂಗಿಕ ಅಭಿನಯಗಳನ್ನ ತೆಗೆದುಕೊಂಡಾಗ ಲಫ್ಯೂನ ಮಾತುಗಳೇನಿದಾವೆ ಬಹಳ ದೊಡ್ಡ ಹಿಲೇರಿಯಸ್ ಆದ ನಗೆಯನ್ನ ಹುಟ್ಟಿಸುವಂತ ಸಂಭಾಷಣೆಗೆ ಲಫ್ಯೂನ ಮಾತುಗಳು ಇಲ್ಲಿ ಇದಾವೆ ಅನ್ನುವಂಥದ್ದು. ಆಯ್ತು ನೀವು ಹೇಳ್ದಂಗೆ ಆಗ್ಲಿ ಅಂತ ಒಪ್ಕೊಂಡ್ಬಿಡ್ತಾನೆ. ಬರ್ತ್ರಾಮ್, ಸಿನ್ಸ್ ಐ ಹ್ಯಾವ್ ಲಾಸ್ಟ್ ಹ್ಯಾವ್ ಲವ್ಡ್, ಅಂದ್ರೆ ಹೇಳ್ತಾನೆ, ನಾನು ಅವಳನ್ನ ಕಳ್ಕೊಂಡಾಗಿಂದ ನನಗೆ ಅವಳ ಅರಿವಾಗಿದೆ, ಅವಳನ್ನ ನಾನು ಪ್ರೀತಿಸ್ತಾ ಇದ್ದೀನಿ, ಅವಳು ಕಳ್ಕೊಂಡ್ಬಿಟ್ಟೆ ಅಂದ್ರೆ ಅವಳು ಕಳ್ಕೊಂಡ ನಂತರ ಆ ಪ್ರೀತಿ ಅರಿವು ಅವನಿಗೆ ಆಗಿದೆ ಅನ್ನುವಂಥದ್ದನ್ನ ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಆಯ್ತು ಇನ್ನೇನು ನನ್ನ ಮಗಳು ಬರ್ತಾಳೆ, ಅವಳನ್ನೇ ನೀನು ಮದುವೆ ಆಗು ಅಂತ ಲಫ್ಯೂ ಹೇಳ್ತಾನೆ. ಸೊ ಬರ್ತ್ರಾಮ್ಗೆ ಇದು ಕೂಡ ಇಷ್ಟ ಇಲ್ಲ. ಒಂದರಿಂದ ತಪ್ಪಿಸ್ಕೊಂಡ್ಮೇಲೆ ಇನ್ನೊಂದು ಏನಪ್ಪ ಈ ಲಫ್ಯೂನ್ ಮಗಳನ್ನ ಆಗ್ಬೇಕಲ್ಲ, ಅದು ಅವನು ಕೂಡ ಒಬ್ಬ ಸರ್ವಂಟು, ಅವನ ಮಗಳನ್ನ ಹೆಂಗೆ ಆಗೋದು ಅಂತ ಇವನು ಇಲ್ಲ, ಇಲ್ಲಿ ನೋಡು ಇಲ್ಲೊಂದು ಉಂಗ್ರ ಇದೆ ಅಂತ ಉಂಗ್ರವನ್ನ ತೋರ್ಸೋದಕ್ಕೆ ಹೋಗ್ತಾನೆ. ಅಂದ್ರೆ ಮತ್ತೊಂದು ನನಗೆ ಸಂಬಂಧ ಇದೆ, ಮತ್ತೊಬ್ಳನ್ನ ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಅವನು ಹೋಗ್ತಾನೆ, ಆ ಉಂಗ್ರವನ್ನ ತೋರಿಸ್ತಾನೆ. ಅದರ ಮುಂದೆ ಏನಾಗುತ್ತೆ, ಆ ಉಂಗ್ರವನ್ನ ಕೊಟ್ಟ ತಕ್ಷಣ ಲಫ್ಯೂ ಹೇಳ್ತಾನೆ, ಇದೇನು ಉಂಗ್ರ, ಈ ಉಂಗ್ರ ನನಗೆ ಗೊತ್ತು, ಇದು ಹೆಲೆನಾನ ಕೈಯಲ್ಲಿ ಇತ್ತಲ್ಲ ಅಂತ ಹೇಳ್ಬಿಡ್ತಾನೆ. ಇದು ಬಹಳ ದೊಡ್ಡ ಶಾಕ್ ಆಗತ್ತೆ ಯಾರಿಗೆ, ಬರ್ತ್ರಾಮ್ಗೆ. ಅವನು ಏನೋ ಮಾಡೋದಕ್ಕೆ ಹೋಗ್ತಾನೆ, ಏನೋ ಹೇಳೋದಕ್ಕೆ ಹೋಗ್ತಾನೆ, ಆದ್ರೆ ಇಲ್ಲಿ ಬೇರೆನೆ ಆಗ್ತಾ ಇದೆ. ರಾಜ ಹೇಳ್ತಾನೆ, ಅದೇ ನನ್ನ ಉಂಗ್ರ ಇದು, ನಾನೇ ಹೆಲೆನಾಗೆ ಕೊಟ್ಟಿದ್ದೆ ಇದನ್ನ, ಇದು ನಿನ್ನ ಹತ್ರ ಹೇಗ್ ಬಂತು ಅಂತ. ಬರ್ತ್ರಾಮ್ ಹೇಳ್ತಾನೆ, ಇದು ಅವಳದಲ್ಲ, ಹೆಲೆನಾದಲ್ಲ, ಇದು ಬೇರೆ ಒಬ್ಬರದು, ಇದು ಹೆಲೆನಾದಲ್ಲ. ಕೌಂಟೆಸ್ ಹೇಳ್ತಾಳೆ, ಇಲ್ಲ ನಾನು ಕೂಡ ನೋಡಿದೀನಿ ಉಂಗ್ರ ಅವಳು ಹಾಕೊಂಡಿರೋದನ್ನ. ಸೊ ಲಫ್ಯೂ ಮತ್ತೆ ರಿಪೀಟ್ ಮಾಡ್ತಾನೆ, ಇಲ್ಲ ಇದು ಅವಳದ್ದೇ ಅಂತ. ಸೊ ಇಲ್ಲಿ 3 ಜನ ಹೇಳ್ತಾ ಇದ್ದಾರೆ ಇದು ಹೆಲೆನಾದೇ ಉಂಗ್ರ ಅಂತ. ರಾಜ ಈಗ ಹೇಳ್ತಾನೆ, ಇದು ಹೇಳು ಹೇಗೆ ಸಿಕ್ತು ನಿನಗೆ, ಇದನ್ನ ಅವಳು ಹಾಸ್ಯಗಳಿನ ಜೊತೆಗೆ ಮಲ್ಕೊಂಡಾಗ್ಲೇ ಕೊಟ್ಟಿರಬೇಕು, ಇಲ್ಲಾಂದ್ರೆ ನಿನಗೆ ಬಂದಿರೋದಕ್ಕೆ ಸಾಧ್ಯ ಇಲ್ಲ. ಅವೇ ವಿತ್ ಹಿಮ್ ವಿ ಶಾಲ್ ಸಿಫ್ಟ್ ದಿಸ್ ಮ್ಯಾಟರ್. ಸೊ ಇವನು ಒಪ್ಕೊಳ್ಳೋಕೆ ತಯಾರಿಲ್ಲ ಬರ್ತ್ರಾಮ್. ಅವಾಗ ಸಿಟ್ಟಿನಿಂದ ರಾಜ ಹೇಳ್ತಾನೆ, ಅವನನ್ನ ಕಳಿಸ್ಕೊಡಿ, ಅವನ ಹೊರಗೆ, ಇವನು ಮೂರ್ಖ, ಇವನಿಗೆ ಅರ್ಥ ಆಗಲ್ಲ, ಕಳಿಸ್ಕೊಡಿ. ಈ ಏನು ವಿಷಯ ಇದೆ ಉಂಗ್ರದ ವಿಷಯ, ಇದನ್ನ ನಾವು ಸರಿಯಾಗಿ ವಿಚಾರಣೆ ಮಾಡೋಣ, ಇವನಿಗೆ ತಿಳುವಳಿಕೆ ಇಲ್ಲ, ಇವನು ಕಳಿಸ್ಲಿ ಹೊರಗಡೆ ಮೊದಲು ಅಂತ ಬರ್ತ್ರಾಮನ್ನ ಹೊರಗಡೆ ಕಳಿಸ್ತಾ ಇದ್ರು. ಸೊ ಬರ್ತ್ರಾಮ್, ಇಫ್ ಯು ಶಾಲ್ ಪ್ರೂವ್ ದಿಸ್ ರಿಂಗ್ ವಾಸ್ ಎವರ್ ಹರ್ಸ್, ಯು ಶಾಲ್ ಆಸ್ ಈಸಿ ಪ್ರೂವ್ ದಟ್ ಐ ಹಸ್ಬ್ಯಾಂಡೆಡ್ ಹರ್ ಬೆಡ್ ಇನ್ ಫ್ಲಾರೆನ್ಸ್ ವೇರ್ ಯೆಟ್ ಶಿ ನೆವರ್ ವಾಸ್. ಅವಳು ಫ್ಲಾರೆನ್ಸ್ಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಹಾಗಿರ್ಬೇಕಾದ್ರೆ ಅಲ್ಲಿ ನನ್ನ ಜೊತೆ ಮಲ್ಕೊಂಡಿದ್ಲು ಅಂತ ನೀವು ಹೇಗೆ ಹೇಳ್ತೀರಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಒಬ್ಬ ಜೆಂಟಲ್ ಮ್ಯಾನ್ ಏನು ಸಿಕ್ಕಿದ್ದ ಅಲ್ಲಿ ಫ್ಲಾರೆನ್ಸಿನ ದಾರಿಯಲ್ಲಿ, ಫ್ಲಾರೆನ್ಸಿಂದ ಫ್ರಾನ್ಸಿಗೆ ಬರುವ ದಾರಿಯಲ್ಲಿ ಹೆಲೆನಾಗೆ ಮತ್ತು ಡಯಾನಾಗೆ ಸಿಕ್ಕಂತ ಒಬ್ಬ ಜೆಂಟಲ್ ಮ್ಯಾನಿಗೆ ಆ ಪತ್ರವನ್ನ ಇಲ್ಲಿ
ಅವನ ಕೈಯಲ್ಲಿ ಒಂದು ಪತ್ರವನ್ನ ಕಳಿಸ್ಕೊಟ್ಟಿದ್ದಾರೆ. ನಾವು ಬರುವುದು ಬಹಳ ಏನು ಸ್ಲೋ ಆಗಿ ನಡೀತಾ ಇದೀವಿ, ನಾವು ಬರೋದು ಫಾಸ್ಟ್ ಆಗೋದಿಲ್ಲ. ಸೊ ನೀನು ನಮಗಿಂತ ಬೇಗ ಮುಂದೆ ಹೋಗೋದ್ರಿಂದ ನೀನು ಈ ಪತ್ರವನ್ನು ತೆಗೆದುಕೊಂಡು ಹೋಗು ಅಂತ ಕೊಟ್ಟಿರ್ತಾಳೆ. ಅದಕ್ಕೆ ಒಂದು ಉದ್ದೇಶ ಇದೆ. ಆದ್ರೆ ಅವನಿಗೆ ಆ ತರ ಹೇಳಿರ್ತಾಳೆ. ಆ ಪತ್ರವನ್ನ ಕೊಡ್ತಾರೆ. ಆ ಪತ್ರದಲ್ಲಿ ಏನಿದೆ ಅನ್ನುವಂಥದ್ದು, ಸಾಕಷ್ಟು ಸಾರಿ ಒತ್ತಡ ತಂದ ಮೇಲೆ ಅವನ ಹೆಂಡತಿಯು ಸತ್ತಿದ್ದರಿಂದ ಅವನನ್ನು ಮದುವೆ ಆಗಲು ಒಪ್ಪಬೇಕಾಯ್ತು ಅಂತ ಈ ಡಯಾನ ಒಂದು ಪತ್ರ ಬರೆದಿದ್ದಾಳೆ. ಅಂದ್ರೆ ಇದು ಮತ್ತೊಂದು ನಾಟಕವನ್ನ ಇಲ್ಲಿ ಆಡ್ತಾ ಇದ್ದಾರೆ. ನಾಟಕದಲ್ಲಿ ಒಂದು ನಾಟಕ ಇದು ಏನಂದ್ರೆ, ಬರ್ತ್ರಾಮ್ ಏನ್ ಮಾಡಿದಾನೆ, ಡಯಾನಗೆ ಒತ್ತಡವನ್ನ ತರ್ತಾ ಇದ್ದಾನೆ. ಅವಳ ಹಿಂದೆ ಅಡ್ಡಾಡ್ತಾ ಇದ್ದಾನೆ. ನನ್ನ ಹೆಂಡತಿಯು ಕೂಡ ಸತ್ತು ಹೋಗಿದ್ದಾಳೆ, ಇನ್ನೇನು ಸಮಸ್ಯೆ ಇಲ್ಲ, ನೀನು ನನ್ನನ್ನ ಮದುವೆ ಆಗ್ಬೋದು ಅಂತ ಹೇಳಿ ಒಪ್ಪಿಸಿ ನನ್ನ ಜೊತೆ ಮಲಕ್ಕೊಂಡು ಈಗ ಮೋಸ ಮಾಡಿ ಬಂದಿದ್ದಾನೆ. ಇಲ್ಲಿ ನೋಡು, ಅವನ ಉಂಗುರ ನನ್ನ ಹತ್ರ ಇದೆ ಅಂತ ಹೇಳಿ ಆ ಉಂಗುರವನ್ನ ಇಲ್ಲಿ ತೋರಿಸ್ತಾ ಇದ್ದಾಳೆ ಡಯಾನ. ಈಗ ಲಫ್ಯೂ ನೋಡ್ರಿ ಏನ್ ಹೇಳ್ತಾನೆ ಅಂದ್ರೆ, ಇಷ್ಟೆಲ್ಲ ಆದ್ಮೇಲೆ ಅವನು ತನ್ನ ಹೆಂಡತಿಗೆ ಮೋಸ ಮಾಡಿದ. ಇಲ್ಲಿ ಅಷ್ಟೆಲ್ಲ ಅವಳು ಸತ್ತಿದಾಳಂತ ನೋವಲ್ಲಿ ಮತ್ತೊಂದು ಹೆಣ್ಣಿನ ಜೊತೆಗೆ ಮಲ್ಕೊಂಡಿದ್ದಾನೆ, ಈ ತರ ಬಂದಿದ್ದಾನೆ. ಇವನನ್ನು ಹೆಂಗಪ್ಪ ನಾನು ಅಳಿಯ ಅಂತ ಒಪ್ಕೊಳ್ಳೋದು ಅಂತ ಹೇಳಿ ಯಾವ್ದಾದ್ರು ಜಾತ್ರೆನಲ್ಲಿ ಒಬ್ಬ ಅಳಿಯನನ್ನ ಹುಡುಕ್ತೀನಿ ಹೊರತು ಇಂಥವನಿಗೆ ನನ್ನ ಮಗಳನ್ನ ಕೊಡೋದಿಲ್ಲ ಅಂತ ಹೇಳ್ತಾನೆ. ಸೊ ಈ ಒಂದು ಡೈಲಾಗ್ ಏನಿದೆ, ಲಫ್ಯೂ ಒಬ್ಬ ಸೇವಕ ಹೇಳುವಂತ ಮಾತೇನಿದೆ, ಇಂಥವನಿಗೆ ನನ್ನ ಮಗಳನ್ನ ಕೊಡೋದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಇಂಥದೇ ಪಾತ್ರ ಇವನನ್ನ ಬೆನ್ನಟ್ಟುಕೊಂಡು ಏನು ಹೆಲೆನ ಅಲ್ಲಿಯವರೆಗೆ ಹೋಗ್ತಾಳೆ, ಅಷ್ಟೊಂದು ದೊಡ್ಡ ಸಾಹಸವನ್ನ ಅವನನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದು, ಅಂತ ಪಾತ್ರನ ಪ್ರೀತಿಸ್ತಾಳಲ್ಲ ಇವಳು ನಾಯಕಿ. ಸೊ ಇದು ನಮಗೆ ಬಹಳ ಐರಾನಿಕಲ್ ಆಗಿ ಸಿಗುವಂತ ಒಂದು ಸನ್ನಿವೇಶ ಇಲ್ಲಿ ನಾವು ನೋಡ್ಬಹುದು. ರಾಜ ಹೇಳ್ತಾನೆ, ಹೋಗು ಬರ್ತ್ರಾಮನ್ನ ಕರೆದ್ಕೊಂಡಪ್ಪ, ಎಲ್ಲಿ ಹೋದ ನೋಡವನು, ಈ ಪತ್ರ ಬಂದಿದೆ ಇಲ್ಲಿ, ಇದೇನ್ ನೋಡ್ಬೇಕು ಅಂತ ಮತ್ತೆ ಅವನನ್ನು ವಾಪಸ್ ಕರೆಸ್ತಾರೆ. ವೈವ್ಸ್ ಆರ್ ಮಾನ್ಸ್ಟ್ರಸ್ ಟು ಯು. ಹೆಂಡತಿರಂದ್ರೆ ಆಗೋದೇ ಇಲ್ಲ ಅಂತ ಕಾಣಿಸುತ್ತೆ ನಿನಗೆ. ಈ ಹೆಂಡತಿಯನ್ನು ಬಿಟ್ಟು ಅಲ್ಲಿ ಹೋದಿ, ಅಲ್ಲಿ ಹೆಂಡತಿಯನ್ನು ಬಿಟ್ಟು ಇಲ್ಲಿ ಬಂದಿ, ಅಂದ್ರೆ ಒಟ್ಟು ಹೆಂಡತಿಯನ್ನು ಬಿಟ್ಟು ಹೋಗೋದೇ ನಿನ್ ಕೆಲ್ಸನ ಅಂತ ರಾಜ ಬೈಯೋದಕ್ಕೆ ಶುರು ಮಾಡ್ತಾನೆ. ಸೊ ಯಟ್ ಯು ಡಿಸೈರ್ ಟು ಮ್ಯಾರಿ, ಇಬ್ರು ಸಿಕ್ಕ ಮೇಲೂ ಮತ್ತೆ ಇನ್ನೂ ಒಂದು ಮದುವೆ ಬೇಕಾಯ್ತಾ ನಿನಗೆ? ಬರ್ತ್ರಾಂಡ್ ಹೇಳ್ತಾನೆ, ಶಿ ಇಸ್ ನನ್ ಆಫ್ ಮೈನ್ ಮೈ ಲಾರ್ಡ್. ನೋಡಿ, ಅವಳು ಯಾರಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾನೆ. ಸೊ ಇಲ್ಲಿ ಏನ್ ಹೇಳ್ತಾರೆ, ಹೈಟ್ ಆಫ್ ಕ್ರಿಕೆಟ್ನೆಸ್, ಇದನ್ನೂ ಮೀರಿ ಒಬ್ಬ ಕುಟಿಲ ಆಗೋದಕ್ಕೆ ಸಾಧ್ಯ ಇಲ್ವೋ ಏನೋ, ಅವಳು ಯಾರು ಅಂತ ನಂಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಲಫ್ಯೂ, ಯುವರ್ ರೆಪ್ಯುಟೇಷನ್ ಕಮ್ಸ್ ಟು ಶಾರ್ಟ್ ಫಾರ್ ಮೈ ಡಾಟರ್. ಅಬ್ಬಬ್ಬಾ, ಇದಕ್ಕಿಂತ ಕೀಳಾಗಿ ಒಬ್ಬ ಮನುಷ್ಯ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ಯು ಆರ್ ನೋ ಹಸ್ಬೆಂಡ್ ಫಾರ್ ಹರ್. ನನ್ನ ಮಗಳಿಗೆ ನಿನ್ನಂತ ಹುಡುಗ ಬೇಡವೇ ಬೇಡ ಅಂತ ಮತ್ತೊಂದು ಸಾಲಿ ಲಫ್ಯೂ ಹೇಳ್ತಾನೆ. ಬರ್ತ್ರಾಮ್, ಈ ಹೆಣ್ಮಗಳು ಯಾರು ಅಂದ್ರೆ ಕಾಮನ್ ಗೇಮ್ಸ್ಟರ್ ಟು ದ ಕ್ಯಾಂಪ್. ಅಲ್ಲಿ ಕ್ಯಾಂಪ್ ನಲ್ಲಿ ಇರುವಂತ ಅಂದ್ರೆ ಅವಳ ಬಗ್ಗೆ ಬಹಳ ಕೀಳಾಗಿ, ಇವಳು ಇಂಥವಳು ಅಂತ ಹೇಳಿ ಇವನೇ ಹೇಳೋದು. ಅವಳನ್ನ ಹೀಗಳೆಯೋದಕ್ಕೆ, ಅವಳು ಅಂಥವಳನ್ನು ಮಾತ್ರ ನಂಬ್ತೀರಾ ಅಂತ. ಆವಾಗ ಡಯಾನ ಹೇಳ್ತಾಳೆ, ಇರ್ಬೋದು, ಅದು ನನ್ನನ್ನ ಇವನು ಕಾಮನರ್ ಆಫ್ ದ ಕ್ಯಾಂಪ್ ಅಂತ ಅಂದ್ರು ಸರಿ, ಅವನು ನನಗೇನೆ ಈ ಉಂಗ್ರವನ್ನ ಕೊಟ್ಟಿದ್ದು ಅಂತ ಹೇಳ್ತಾಳೆ. ಈಗ ಕೌಂಟೆಸ್ಗೆ ಬಹಳ ಸಿಟ್ಟು ಬರುತ್ತೆ. 6 ಜನರೇಷನ್ ಇಂದ 6 ಅಷ್ಟು ಎಲ್ಲ ಹಿರಿಯರ ಕೈಯಿಂದ ದಾಟಿ ಬಂದಿರುವಂತ ಉಂಗುರ, ಅದು ಇಡೀ ನಮ್ಮ ಮನೆಯ ಮೌಲ್ಯ, ಅದನ್ನ ಇವಳು ಇಂಥವಳಿಗೆ ಕೊಟ್ಬಿಟ್ನ ಇವನು. ಇಷ್ಟು ಹುಚ್ಚರಾಗಿ, ಇಷ್ಟು ಮೂರ್ಖನಾಗಿ ನಡ್ಕೊಂಡಿದ್ದಾನಲ್ಲ, ಇವನೆಂತ ಮಗ ನನಗೆ ಬೇಡವೇ ಬೇಡ ಅಂತ ಹೇಳ್ತಾನೆ. ನೋಡ್ರಿ, ಇವಳು ಹೆಣ್ಣು ಪಾತ್ರ, ಇವಳು ಇಷ್ಟು ಎಮೋಷನಲ್ ಆಗಿ ಸಿಟ್ಟಿಗೆ ಹೇಳ್ತಾ ಇದ್ದಾಳೆ. ಏನ್ ಮಾಡ್ತಾ ಇದ್ದಾನಂದ್ರೆ, ಇದನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ, ಸಾಕ್ಷಿ ಏನು ಅವನು ಕೊಟ್ಟಿದ್ದಾನೆ ಅಂತ. ಸಾಕ್ಷಿ ಏನಪ್ಪಾ ಅಂದ್ರೆ, ಈ ಬರ್ತ್ರಾಮನ ಫ್ರೆಂಡು ಏನಿದ್ದಾನೆ ಪರುಲ್, ಅವನೇ ಸಾಕ್ಷಿ ಅಂತ. ಸೊ ಪರುಲ್ ಅನ್ನು ಕೂಡ ಈಗಾಗಲೇ ಬೈದು ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ, ಮತ್ತೆ ಅವನ ಹುಡುಕೊಂಡು ಅಲ್ಲಿ ತರ್ತಾ ಇದ್ದಾರೆ. ಪರುಲ್ ಹೇಳ್ತಾನೆ, ಹೌದು, ಇದು ಅವಳದೇ ಉಂಗ್ರ, ಮತ್ತೆ ಅವಳನ್ನ ಇವನು ಪ್ರೀತಿಸಿದಾನೆ, ಅವಳನ್ನ ಮೆಚ್ಚೋ ಒಂದು ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದ, ಅದು ಹೌದು ಅಂತ ಹೇಳ್ತಾನೆ. ಸೊ ರಾಜ ಈಗ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತಾನೆ, ಯಾಕಂದ್ರೆ ರಾಜರು ಅಂದ್ರೆ ಅವ್ರು ಅಷ್ಟು ಒಪ್ಕೊಳ್ಳೋದಿಲ್ಲ ಸಡನ್ ಆಗಿ. ಉಂಗುರ ಹೇಗೆ ನಿನ್ನ ಹತ್ರ ಬಂತು ಅಂತ ಕೇಳ್ತಾನೆ. ಯಾವ ಉಂಗುರ ಅಂತ ಹೇಳಿದ್ರೆ, 2 ಉಂಗುರ ಇದಾವೆ ಇಲ್ಲಿ.
ಒಂದು ಬರ್ತ್ರಾಮನ ಕೈಯಲ್ಲಿರೋ ಉಂಗುರ ಅದು ಡಯಾನ ಕೊಟ್ಟಿರುವಂಥದ್ದು ಅಂತ ಇವರೆಲ್ಲ ತಿಳ್ಕೊಂಡಿದ್ದಾರೆ. ಇನ್ನೊಂದು ಉಂಗುರ ಇದೆ ಡಯಾನ ಹತ್ರ ಇವನು ಕೊಟ್ಟಿರುವಂಥದ್ದು, ಅಂದ್ರೆ ರಾಜ ಮುದ್ರೆ ಇರುವಂತ ಮತ್ತೊಂದು ಉಂಗುರ. 2 ಉಂಗುರಗಳನ್ನು ಎಕ್ಸ್ಚೇಂಜ್ ಆಗಿದ್ದಾವೆ. ಅವಳು ಹೇಳ್ತಾ ಇದ್ರೆ ನನಗೆ ಯಾರೂ ಕೊಟ್ಟಿಲ್ಲ. ಇಲ್ಲ, ಮತ್ತೆ ಎಲ್ಲಿ ಅದನ್ನ ಪರ್ಚೇಸ್ ಮಾಡಿದೆ? ನಾನು ಎಲ್ಲೂ ಪರ್ಚೇಸ್ ಮಾಡಿಲ್ಲ, ಮೊದಲಿನಿಂದ ಇದೆ ನನ್ನ ಹತ್ರ. ಇಲ್ಲ, ನೀನೆಲ್ಲ ತುಡುಗ್ ಮಾಡಿದೆ. ಇಲ್ಲ, ನಾನು ತುಡುಗ್ ಮಾಡಿಲ್ಲ, ನಂದೇ ಅಂತ ಬಹಳ 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 ಆರ್ಗ್ಯುಮೆಂಟ್ ಆಗುತ್ತೆ. ಕೊನೆಗೆ ರಾಜನಿಗೆ ಸಿಟ್ಟು ಬಂದು, ಇಲ್ಲ, ಇವಳನ್ನ ಜೈಲಿಗೆ ಹಾಕಿದ್ರೆ ಇವಳು ತುಡುಗ್ ಮಾಡಿದ್ದಾಳೆ ಅಂತ. ಆವಾಗ ಡಯಾನ ಹೇಳ್ತಾಳೆ, ಇಲ್ಲ, ಒಂದಿಷ್ಟು ತಡೀರಿ, ಈ ಉಂಗುರದ ನಿಜವಾದ ಒಡತಿ ಏನಿದ್ದಾಳೆ ಈಗ ಬರ್ತಾಳೆ, ಒಂದಿಷ್ಟು ತಡೀರಿ ಅಂತ. ಆವಾಗ he knows himself my bed he hath defiled, and at that time he got his wife with a child. ಅವನು ಮಲಗಿದ್ದು ಅವನ ವೈಫ್ ಜೊತೆಗೆ ಅಂತ ಈಗ ಹೇಳ್ತಾಳೆ. ಅದನ್ನ ಒಡಪಿನ ರೀತಿಯಲ್ಲಿ ಹೇಳ್ತಾಳೆ. ಈಗ ಈ ಕೊನೆಯ ಒಂದು ದೃಶ್ಯ, 5ನೆಯ ಅಂಕದ ಕೊನೆಯ ದೃಶ್ಯದಲ್ಲಿ ವಿಡೋ ಬರ್ತಾ ಇದ್ದಾಳೆ ಹೆಲೆನಾನ ಜೊತೆಗೆ. ಸಡನ್ ಆಗಿ ರಾಜನಿಗೆ ನಂಬೋದಕ್ಕಾಗೋದ್ರೆ, ಇಷ್ಟೊತ್ತು ಅವರೆಲ್ಲ ದುಃಖದಲ್ಲಿ ಇದ್ರು, ತೀರ್ಕೊಂಡಿದ್ದಾಳೆ ಅಂತ. ಇಸ್ ಇಟ್ ರಿಯಲ್ ದಟ್ ಐ ಸಿ? ಹೆಲೆನಾ ಕೊಡುವಂತ ಉತ್ತರ ಹೇಗಿದೆ ನೋಡ್ರಿ. ನೋ ಮೈ ಗುಡ್ ಲಾರ್ಡ್, ಇಟ್ ಈಸ್ ಬಟ್ ದ ಶಾಡೋ ಆಫ್ ಅ ವೈಫ್ ಯು ಸಿ, ದ ನೇಮ್ ಅಂಡ್ ನಾಟ್ ದ ಥಿಂಗ್. ಈ ಮಾತು ಮನಸ್ಸಿಗೆ ನಾಟುವಂತ ಒಂದು ಮಾತು. ನಾನು ಬರೀ ಹೆಸರು ಮಾತ್ರ ಆಗಿ ಉಳ್ತಿದ್ದೀನಿ. ನಾನು ಹೆಂಡತಿ ಅಲ್ಲ, ಹೆಂಡತಿಯ ನೆರಳು ನಾನು ಬರೀ ಅಂತ ಹೇಳುವ ಮಾತಿದೆಯಲ್ಲ. ಇಷ್ಟೊತ್ತನು ಅವಳು ಬಹಳ ದೊಡ್ಡ ಹೋರಾಟವನ್ನ ನಡೆಸಿದ್ಲು ಅವನ ಪ್ರೀತಿಯನ್ನ ಗೆಲ್ಲೋದಕ್ಕಾಗಿ. ಈಗೆಲ್ಲ ಗೆದ್ಕೊಂಡು ಆದ ನಂತರ ಅವಳಿಗೆ ಒಂದು ರೀತಿಯ ಸಾಕಾಗ್ಬಿಟ್ಟಿದೆ ಅವಳಿಗೆ. ಅವಳು ಏನ್ ಹೇಳ್ತಾಳೆ ಅಂದ್ರೆ, ಐ ಆಮ್ ನಾಟ್ ಹಿಸ್ ವೈಫ್, ಇಟ್ ಈಸ್ ಜಸ್ಟ್ ಅ ಶೇಡ್ ಆಫ್ ದಟ್ ಅಂತ ಹೇಳ್ತಾಳೆ. ಐ ಆಮ್ ಜಸ್ಟ್ ಅ ನೇಮ್ ಅಂಡ್ ನಾಟ್ ಅ ಥಿಂಗ್ ಅಂತ ಹೇಳ್ತಾಳಲ್ಲ. ಬರ್ತ್ರಾಮ್ ಆವಾಗ ಕ್ಷಮೆಯನ್ನ ಆಚರಿಸ್ತಾನೆ. ಯಾಕಂದ್ರೆ ಸಿಕ್ಕಾಕೊಂಡ್ ಬಿಟ್ಟಿದ್ದಾನೆ, ಎಲ್ರೂ ಇದ್ದಾನೆ ಎದುರುಗಡೆ. ಪ್ರತಿಯೊಂದು ಪಾತ್ರ ಕೂಡ ಈ ಕೊನೆಯ ದೃಶ್ಯದಲ್ಲಿ ಬಂದು ಸೇರ್ಕೊಂಡಿದೆ. ಯಾರ ಮುಂದನೂ ಕೂಡ ಸುಳ್ಳನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಕ್ಷಮೆ ಯಾಚಿಸ್ತಾನೆ, ಅನಿವಾರ್ಯವಾಗಿ ಕ್ಷಮೆಯನ್ನ ಆಚಿಸ್ತಾನೆ. ಪ್ರೀತಿಯಿಂದ ಆಗ್ಲಿ ಅಥವಾ ಬುದ್ಧಿ ಬಂದಿದೆ ಅಂತಾಗ್ಲಿ ಅಲ್ಲ, ಅದು ಅನಿವಾರ್ಯವಾಗಿ. ಹೆಲೆನಾ ಆ ಪತ್ರದಲ್ಲಿ ಅವನೇನು ಬರ್ದಿರ್ತಾನಲ್ಲ, ಆ ರೋಸಿಯಾನನ್ನ ಬಿಟ್ಟು ಫ್ಲೋರೆನ್ಸ್ಗೆ ಹೋಗ್ಬೇಕಾದ್ರೆ ಪತ್ರವನ್ನ ಬಿಟ್ಟು ಹೋಗಿರ್ತಾನಲ್ಲ, ಕೊಟ್ಟೋಗಿರ್ತಾನಲ್ಲ, ಆ ಪತ್ರದಲ್ಲಿ ಸಾಲ ನಾವು ಅವನಿಗೆ ನೆನಪಿಸ್ತಾಳೆ. ವೆನ್ ಫ್ರಾಮ್ ಮೈ ಫಿಂಗರ್ ಯು ಕ್ಯಾನ್ ಗೆಟ್ ದಿಸ್ ರಿಂಗ್ ಅಂಡ್ ಆರ್ ಬೈ ಮೀ ವಿತ್ ಚೈಲ್ಡ್. ನನ್ನ ಕೈಯಲ್ಲಿರುವ ಉಂಗುರ ನಿನ್ನ ಕಡೆ ಬರಬೇಕು, ಮತ್ತೆ ನನ್ನಿಂದ ನಿನಗೆ ಒಂದು ಮಗು ಆಗ್ಬೇಕು, ಆವಾಗ ನಾನು ನಿನ್ನನ್ನ ಒಪ್ಕೊಳ್ತೀನಿ ಅಂತ ಹೇಳಿರ್ತಾನೆ. ಸೊ ನಾವ್ ಯು ಆರ್ ಡಬ್ಲಿ ಒನ್. ಈಗ 2 ಆಗ್ಬಿಟ್ಟಿದಾವೆ, ಹಾಗಾಗಿ ನೀನು ಈಗ ಒಪ್ಕೊಳ್ಬೇಕಾಗತ್ತೆ ಅನ್ನೋದನ್ನ ಹೇಳ್ತಾಳೆ. ಆದ್ರೆ ನಾವಿಲ್ಲಿ ಒಂದನ್ನ ಅಬ್ಸರ್ವ್ ಮಾಡ್ಬೇಕೇನಂದ್ರೆ, ಅವಳಿಗೆ ಆ ಮೊದಲನೆಯ ಹುರುಪು ಅದೆಲ್ಲ ಉಳ್ಕೊಂಡಿಲ್ಲ ಅನ್ನೋದನ್ನ. ಯಾಕೆ ಇವಳಿಗೆ ಇಷ್ಟು ದುಃಖ ಅಂದ್ರೆ, ಇಲ್ಲಿ ಡಯಾನಾನ್ ಕೂಡ ಇವನು ಮೋಸ ಮಾಡ್ತಾ ಇದ್ದಾನೆ. ಮಲ್ಕೊಂಡಿದ್ದು ಡಯಾನಾ ಅಂತ ಅವನು ಅನ್ಕೊಂಡಿದ್ದಾನೆ. ಹೆಂಡತಿ ಅನ್ನೋದು ಅವನಿಗೆ ಗೊತ್ತಿಲ್ಲ. ಉಂಗುರವನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾನೆ. ಅಷ್ಟೆಲ್ಲ ಆದ ನಂತರನು ಕೂಡ ಡಯಾನ ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಾನಲ್ಲ. ಸೊ ಹಾಗಾಗಿ ಇವನು ಎಷ್ಟು ದೊಡ್ಡ ಮೋಸಗಾರ ಅನ್ನೋದು ಗೊತ್ತಾದ ನಂತರ ಅವಳಿಗೆ ಬಹುಶಃ ಇದೊಂದು ಮತ್ತೊಂದು ಒಂದು ಪೆಟ್ಟು ಅನ್ನುವ ಒಂದು ಕುಟಿಲತೆಯ ಒಂದು ಪರಮಾವಧಿ. ಸೊ ಬರ್ತ್ರಾಮ್ ಹೇಳ್ತಾನೆ, ಇನ್ನೂ ನೋಡ್ರಿ, ಇನ್ನೂ ಒಂದು ಮುಗಿದಿಲ್ಲ. ಇಫ್ ಶಿ ಮೈ ಲೀಜ್ ಕ್ಯಾನ್ ಮೇಕ್ ಮೀ ನೋ ದಿಸ್ ಕ್ಲಿಯರ್ಲಿ ಐ ಶಾಲ್ ಲವ್ ಹರ್ ಡಿಯರ್ಲಿ, ಎವರ್ ಎವರ್ ಡಿಯರ್ಲಿ. ಇದು ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ, ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಬಿಡಿಸಿ ಹೇಳಿ ನನಗೆ ಕನ್ವಿನ್ಸ್ ಆದ್ರೆ ನಾನು ಅವಳನ್ನ ಪ್ರೀತಿಸ್ತೀನಿ ಚೆನ್ನಾಗಿ ಅಂತ ಹೇಳ್ತಾನೆ. ನೋಡ್ರಿ, ಇನ್ನೂ ಏನು ಕ್ಲಿಯರ್ ಆಗ್ಬೇಕು ಅವನಿಗೆ. ಸೊ ಹೆಲೆನಾ ಈಗ ಇಷ್ಟು ಹೊತ್ತು ಅವಳು ಸ್ಟಾರ್ಟಿಂಗ್ ಬೆಗ್ ಮಾಡಿದ್ಲು, ಅವಳನ್ನ ಕನ್ವಿನ್ಸ್ ಮಾಡುವ ಒಂದು ಪ್ರಯತ್ನವನ್ನ ಮಾಡಿದ್ಲು. ಇಡೀ ನಾಟಕ ತುಂಬಾ ನೋಡ್ತೀವಿ. ಒಂದು ಹೋರಾಟವನ್ನ ಮಾಡಿದ್ಲು, ಒಂದು ಯುದ್ಧದ ತರದಲ್ಲಿ ಅದನ್ನ ಗೆದ್ಕೊಂಡ್ಲು. ಆದ್ರೆ ಈಗ ಅವಳು ಸಿಟ್ಟಾಗುತ್ತೆ, ಅವಳು ಸಿಟ್ಟಿಗೆ ಇರ್ತಾಳೆ. ಅವಳು ಹೇಳ್ತಾಳೆ, ಡೆಡ್ಲಿ ಇಫ್ ಇಟ್ ಅಪಿಯರ್ ನಾಟ್ ಪ್ಲೇನ್. ಇದು ನಿನಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ, ಡೆಡ್ಲಿ ಡಿವೋರ್ಸ್ ಸ್ಟೆಪ್ ಬಿಟ್ವೀನ್ ಮೀ ಅಂಡ್ ಯು.
ಇನ್ನೂ ಅರ್ಥ ಆಗದೆ ಹೋದ್ರೆ ನಮ್ಮಿಬ್ಬರ ನಡುವೆ ಉಳಿಯೋದು ಒಂದೇ ಒಂದು ಏನಪ್ಪಾ ಅಂದ್ರೆ ಡಿವೋರ್ಸ್. ಈ ಕೊನೆಯ ಮಾತೇನಿದೆಯಲ್ಲ, ಆರಂಭದಲ್ಲಿ ಮೊದಲನೇ ಸೀನಲ್ಲಿ ಅವಳು ಏನ್ ಹೇಳಿರ್ತಾಳೆ, ಹೀ ಸೋ ಅಬೋವ್ ಮೀ ಅಂತ ಹೇಳಿರ್ತಾಳೆ, ಈಗ ಬೈತಾ ಇದ್ದಾಳೆ. ಸೊ ಇದು ಒಂದು ಹಾಸ್ಯ ನಾಟಕದಲ್ಲಿ ಬರುವಂತ ಫಾಲಿಂಗ್ ಆಕ್ಷನ್, ಅಥವಾ ಒಬ್ಬ ಬಹಳ ದೊಡ್ಡ ಪಾತ್ರ ಅಂತ ಅನ್ಕೊಂಡಿರ್ತೀವಿ, ಅದು ಬಿದ್ದೋಗುತ್ತೆ ಮತ್ತು ಹಾಸ್ಯಕ್ಕೆ ಕಾರಣ ಆಗುತ್ತೆ. ಆ ಪಾತ್ರದ ಇಲ್ಲಿ ಆಂಗಿಕ ಅಭಿನಯಗಳ ಮೂಲಕ ಮತ್ತು ಡೈಲಾಗ್ಸ್ಗಳು ಬಹಳಷ್ಟು ಬರ್ತಾವೆ ಇಲ್ಲಿ. ಅವುಗಳನ್ನೆಲ್ಲ ಓದ್ತಾ ಹೋದ್ರೆ ಗೊತ್ತಾಗುತ್ತೆ ಹೇಗೆ ಒಂದು ಹಾಸ್ಯದ ಸನ್ನಿವೇಶಕ್ಕೆ ಈ ಪಾತ್ರ ತನ್ನನ್ನು ತಾನು ಎಡೆ ಮಾಡಿ ಕೊಡ್ತಾ ಇದೆ ಅನ್ನೋದನ್ನ ನಾವು ನೋಡ್ತೀವಿ. ಅವಳು ಸಿಟ್ಟಾಗ್ತಾಳೆ. ರಾಜ ತಿಳಿಸಿ ಹೇಳ್ತಾ ಇದ್ದಾನೆ, ರಾಣಿಗೂ ಸಿಟ್ಟು ಬಂದಿದೆ. ಅಂಥದ್ರಲ್ಲಿ ಲಫ್ಯೂ ಹೇಳ್ತಾನೆ, ಒಂದು ಹಿರಿಯ ಪಾತ್ರ, ಮೈನ್ ಐಸ್ ಸ್ಮೆಲ್ ಆನಿಯನ್ಸ್, ಐ ಶಾಲ್ ವೀಪ್ ಆನನ್. ಇದು ಬಹಳ ಇಡಿಯೋಮ್ಯಾಟಿಕ್ ಅದು ಯೂಸೇಜ್. ಈಗ ನನಗೆ ಅಳು ಬರ್ತಾ ಇದೆ, ಮೊದಲು ಸಿಟ್ಟೆದ್ದಿದ್ದ ನನ್ನ ಮಗನ ಕೊಡೋದೇ ಇಲ್ಲ ಅಂತಂದ ಎಲ್ಲ ಹೇಳ್ದ. ಇಷ್ಟು ಹೈಟಿಗೆ ಹೋಗ್ಬಿಟ್ಟಿದೆ ಅವನ ಕುಟಿಲತೆ ಅಂದ್ರೆ ಕೊನೆಗೆ ಇನ್ನೇನು ಅಳು ಬಂದ್ಬಿಡುತ್ತೆ ನನಗೆ ಅಂತ ಹೇಳ್ತಾನೆ. ಶೇಕ್ಸ್ಪಿಯರ್ ಈ ಪಾತ್ರವನ್ನ ಇಲ್ಲಿ ಸೃಷ್ಟಿ ಮಾಡ್ಬೇಕಾದ್ರೆ ಒಂದು ಹೆಣ್ಣು ಪಾತ್ರದಲ್ಲಿ ಮಸ್ಕ್ಯುಲಾನಿಟಿಯನ್ನು ತಂದಿದ್ದಾನೆ, ಒಂದು ಗಂಡು ಪಾತ್ರ ಲಫ್ಯೂ ಇನ್ನೇನು ಹತ್ತು ಬಿಡ್ತೀನಿ, ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ನೋಡಕ್ ಆಗ್ತಾ ಇಲ್ಲ ಅನ್ನುವಂತ ಒಂದು ಅಂತಃಕರಣ ಇದೆ ಅಲ್ಲಿ, ಅದು ಹತ್ತು ಬಿಡ್ತೀನಿ ಅನ್ನತ್ತೆ. ಒಂದು ಹೆಣ್ಣು ಪಾತ್ರ ನಿನ್ನನ್ನ ಒಂದು ಕೈ ನೋಡ್ಕೊಳ್ತೀನಿ ಅಂತ ಅನ್ನತ್ತೆ. ಸೊ ಶೇಕ್ಸ್ಪಿಯರ್ನ ಪಾತ್ರವನ್ನು ಸೃಜಿಸೋದ್ರಲ್ಲಿ ಎಷ್ಟು ಚೆನ್ನಾಗಿ ಡೈಲಾಗ್ಗಳ ಮೂಲಕ, ಸಂಭಾಷಣೆಯ ಮೂಲಕ ಎಷ್ಟು ಚೆನ್ನಾಗಿ ಸೃಷ್ಟಿಸಿದಾನೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೇಕು. ಸೊ ಕೊನೆಗೂ ಇನ್ನೇನು ಗೆದ್ಕೊಂಡೆ ಅಂತ ಹೇಳ, ಕಿಂಗ್ ಚೂಸ್ ದೈ ಹಸ್ಬೆಂಡ್ ಅದ ಆಯ್ತು, ಅವಳ ಕೊನೆಗೆ ಇನ್ನೇನು ಗಂಡ ಆದ ಸಿಕ್ಬಿಟ್ಟ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಒಂದು ಸಮಸ್ಯೆ ಉಳ್ಕೊಂಡೇ ಬಿಡುತ್ತೆ. ಅದೇನು ಅಂದ್ರೆ ಇವನು ಅವಳನ್ನು ಒಪ್ಕೊಳ್ತಾ ಇರೋದು ಒಂದು ಅನಿವಾರ್ಯ, ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಇದು ಪ್ರೀತಿಯಲ್ಲ ಅನ್ನುವಂಥ ಒಂದು ಎಲ್ಲೋ ಅವಳಿಗೆ ಅರಿವಾಗತ್ತೆ ಮತ್ತು ಅದು ಒಂದು ಸಮಸ್ಯೆಯಲ್ಲಿ ಉಳ್ಕೊಂಡೇ ಬಿಡುತ್ತೆ. ಅವನು ಪತ್ರದಲ್ಲಿ ಬರೆದಂತ ಒಂದು ಏನು ಇತ್ತು ಆ ಒಂದು ಸಂದರ್ಭವನ್ನ ಅವಳು ಗೆದ್ಬಿಟ್ಲು. ಆದ್ರೆ ಇಲ್ಲಿ ಕೊನೆಗೂ ಅವಳಿಗೆ ಹೇಳ್ತಾಳಲ್ಲ, ನಾನು ಹೆಂಡತಿ ಅಲ್ಲ, ಬರೀ ನೆರಳು, ನಾನು ಬರೀ ಒಂದು ಹೆಸರು, ನಾಟ್ ಅ ಥಿಂಗ್ ಅಂತ ಹೇಳುವಲ್ಲಿ ಆ ಒಂದು ಸಮಸ್ಯೆಯಾಗಿ ಉಳ್ಕೊಂಡು ಬಿಡೋದ್ರಲ್ಲಿ ಕೊನೆಗೆ ಒಂದು ಎಪಿಲಾಗ್ ಬರುತ್ತೆ. ರಾಜ ಅದನ್ನ ಹೇಳ್ತಾನೆ, ದ ಕಿಂಗ್ಸ್ ಈಸ್ ಅ ಬೆಗ್ಗರ್ ನೌ, ನಾನು ಕೇಳ್ಕೊಳ್ತಾ ಇದ್ದೀನಿ, ನೌ ದ ಪ್ಲೇ ಈಸ್ ಡನ್, ಎಲ್ಲಾ ನಾಟಕನೂ ಮುಗೀತು, ನಾಟಕದ ಒಳಗಡೆ ನಾಟಕಗಳು ಆಗಿ ಹೋದವು. ಆಲ್ ಈಸ್ ವೆಲ್ ಎಂಡೆಡ್, ಎಲ್ಲವೂ ಸರಿಯಾಗಿ ಆಗಿದೆ. ಈಗ ಪ್ರಾಕ್ಟಿಕಲಿ ನೋಡ್ಬೇಕು ಅಂದ್ರೆ ಏನಾಗ್ಬೇಕಿತ್ತು ಅದು ಆಯ್ತು. ಇಫ್ ದಿಸ್ ಶುಡ್ ಬಿ ಒನ್, ಈಗ ನೀನು ಯುವರ್ ಜೆಂಟಲ್ ಹ್ಯಾಂಡ್ಸ್ ಲೆಂಡರ್ಸ್ ಅಂಡ್ ಟೇಕ್ ಅವರ್ ಹಾರ್ಟ್ಸ್, ನಮ್ಮ ಮನಸ್ಸುಗಳನ್ನ ಖುಷಿಗೊಳಿಸು, ಒಪ್ಕೊಂಡು ಬಿಡು ಅನ್ನುವಲ್ಲಿಗೆ ಈ ನಾಟಕ ವಿತ್ ದ್ಯಾಟ್ ಎಪಿಲಾಗ್ ಇಲ್ಲಿ ಮುಗಿಯತ್ತೆ. ಸೊ ಇದಿಷ್ಟು ನಾಟಕದ ಆಯ್ತು. ಇದರಲ್ಲಿ ಕೆಲವು ಇವು ಇದಾವೆ, ಏನಂದ್ರೆ ಫೇಮಸ್ ಕೋಟ್ಸ್ಗಳು ಏನಿದಾವೆ. ದ ವೆಬ್ ಆಫ್ ಅವರ್ ಲೈಫ್ ಈಸ್ ಆಫ್ ಅ ಮಿಂಗಲ್ಡ್ ಆ್ಯಂಡ್ ಗುಡ್ ಅಂಡ್ ಇಲ್ ಟುಗೆದರ್. ನಮ್ಮ ಜೀವನ ಅನ್ನುವುದ ಬಟ್ಟೆ ಏನಿದೆಯಲ್ಲ, ಇದರಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಸೇರ್ಕೊಂಡೇ ಒಂದು ಬಟ್ಟೆ ಅಂತ ಆಗಿರುತ್ತೆ. ಅದು ಬರೀ ಒಳ್ಳೆಯದು ಬರೀ ಕೆಟ್ಟದ್ದು ಇರಲ್ಲ. ಹಾಗಾಗಿ ಸೊ ಇಲ್ಲಿ ಇದನ್ನ 4ನೇ ಅಂಕದಲ್ಲಿ ಬರುವಂತ ಒಂದು ಲಾರ್ಡ್ಸ್, ಇಬ್ರು ಲಾರ್ಡ್ಸ್ಗಳು ಮಾತಾಡ್ತಾ ಇರ್ತಾರೆ, ಅವಳೇನು ಸತ್ವದ್ಲು ಪಾಪ ಅನ್ನುವಂತ ಸಂದರ್ಭದಲ್ಲಿ ಯಾತ್ರೆಗೆ ಹೋಗಿದ್ಲು, ಅವಳು ವಾಪಸ್ ಬರ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ಆ ದುಃಖದಲ್ಲಿ ಒಬ್ಬ ಲಾರ್ಡ್ ಹೇಳುವಂತ ಮಾತಿದು. ಮತ್ತೊಂದು, ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್, ಸ್ಟಿಲ್ ದ ಫೈಂಡ್ಸ್ ದ ಕ್ರೌನ್. ಸೊ ಹೀಗೆ ವಾಟ್ ಎವರ್ ದ ಕೋಸ್ ದ ಎಂಡ್ ಈಸ್ ದ ರಿನೌನ್. ಹೀಗೆ ಹಲವಾರು ಗಾದೆ ಮಾತುಗಳಾಗಿ ಇವತ್ತು ಬಳಕೆಯಲ್ಲಿ ಉಳಿದಿರುವಂಥವು, ಮತ್ತೆ ಒಂದಿಷ್ಟು ಫ್ರೇಸಸ್, ಮತ್ತೊಂದಿಷ್ಟು ಮ್ಯಾಕ್ಸಿಮ್ಸ್ ಮತ್ತು ಏನೋ ಇಡಿಯಮ್ಸ್, ಇವೆಲ್ಲವುಗಳು ಕೂಡ ಈ ಒಂದು ನಾಟಕದಲ್ಲಿ ನಮಗೆ ಬಹಳಷ್ಟು ಸಿಗ್ತಾ ಹೋಗ್ತಾ ಇದ್ದಾವೆ. ಒಂದು ಪಾತ್ರದ ಸೃಷ್ಟಿ ಅಂತ ಹೇಳಬಹುದು, ಆ ಭಾಷಾ ಬಳಕೆ ಅಂತ ಹೇಳಬಹುದು, ಇವೆಲ್ಲವೂ ನಮಗೆ ಬಹಳ ಅದ್ಭುತವಾಗಿ ಇಲ್ಲಿ ಸಿಗ್ತಾ ಇದ್ದಾವೆ. ಈಗ ಏನಾದರೂ ಚರ್ಚೆ ಇದ್ರೆ ಮಾಡಬಹುದು.
ಏನಾದ್ರೂ ಉಳಿದಿರುವಂತದ್ದನ್ನ ನಾನು ಅಲ್ಲಿ ಚರ್ಚೆಯಲ್ಲಿ ತೆಗೆದುಕೊಳ್ಬಹುದು. ಧನ್ಯವಾದಗಳು ಸರ್. ಮ್ಯಾಮ್ ಧನ್ಯವಾದಗಳು. ಮತ್ತೆ ಚರ್ಚೆನಲ್ಲಿ ನಿಮ್ಮ ಒಟ್ಟಿಗೆ ಮಾತು ಮುಂದುವರಿಯುತ್ತೆ ಮ್ಯಾಮ್. ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡ್ರೋನೂರ್ ಸರ್ ಅವರು ಕೆಲವು ಪೂರಕ ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೀನಿ ಸರ್, ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ? ಸರ್ ಕೇಳಿಸುತ್ತೆ ಸರ್. ಹಾ, ನಾನು ಕುಳಿತ ರೂಮಿನಲ್ಲಿ ಪವರ್ ಇಲ್ಲ, ಹೀಗಾಗಿ ಮೊಬೈಲ್ ಬ್ಯಾಟ್ರಿಯನ್ನ ಆನ್ ಮಾಡಿಕೊಂಡು ನಾನು ಮಾತನಾಡಬೇಕಿದೆ. ಧಾರವಾಡ ಕಟ್ಟೆಯ ಸಂಗಾತಿಗಳೇ, ಸ್ನೇಹಿತರೆ, ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಇಂಗ್ಲಿಷ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕವಿತಾ ಕುಸ್ಕಲ್ ಅವರ ಮಾತುಗಳನ್ನ ಕೇಳಿದ್ದೇವೆ. ಶೇಕ್ಸ್ಪಿಯರ್ನ ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್ ನಾಟಕದ ಕುರಿತು ಸುಮಾರು 60-65 ನಿಮಿಷಗಳ ಕಾಲ ಕವಿತಾ ಅವರು ಮಾತನಾಡಿದ್ದಾರೆ. ನಾಟಕದ ವಸ್ತುವಿನ ಬಗ್ಗೆ, ಭಾಷೆಯ ಬಗ್ಗೆ, ಶೈಲಿಯ ಬಗ್ಗೆ, ನಾಟಕದ ಸಂಕೀರ್ಣತೆಯ ಬಗ್ಗೆ, ಜಟಿಲತೆಯ ಬಗ್ಗೆ, ಮತ್ತು ನಾಟಕದ ಆಶಯದ ಬಗ್ಗೆ, ನಾಟಕಕಾರರ ಆಶಯದ ಬಗ್ಗೆ ಅನೇಕ ಮಾತುಗಳನ್ನ ಕವಿತಾ ಕುಸ್ಕಲ್ ಅವರು ಆಡಿದ್ದಾರೆ. ನನ್ನ ಮಾತುಗಳ ನಂತರ ನೀವು ಮತ್ತೆ ಕುಸ್ಕಲ್ ಅವರೊಂದಿಗೆ ಸಂವಾದವನ್ನ ಮತ್ತು ಚರ್ಚೆಯನ್ನ ಮುಂದುವರಿಸಬಹುದು. ಈ ನಾಟಕದ ಬಗ್ಗೆ ನಾನು ಕೆಲವು ಮಾತುಗಳನ್ನ ಹೇಳಲಿದ್ದೇನೆ. ಹೆಚ್ಚಿನ ವಿವರವನ್ನ ನೀವು ಅವರೊಂದಿಗೆ ಮಾತನಾಡಿ ಪಡೆಯಬಹುದು. ಕವಿತಾ ಕುಸ್ಕಲ್ ಅವರ ಇಂದಿನ ಉಪನ್ಯಾಸ ನನಗೆ ಹಿಡಿಸಿತು. ಅದಕ್ಕೆ ಪ್ರಮುಖವಾಗಿ 2 ಕಾರಣಗಳನ್ನ ನಾನು ಕೊಡಬಹುದು. ಒಂದು, ನಾಟಕವನ್ನ ಅವರು ಸರಿಯಾಗಿ ಗ್ರಹಿಸಿದ್ರು. ನಾಟಕಕ್ಕೆ ಸಂಬಂಧಿಸಿದ ಅನೇಕ ವಿಶ್ಲೇಷಣೆಗಳನ್ನ, ವಿವರಣೆಗಳನ್ನ ಅವರು ನಮಗೆ ನೀಡುವುದರ ಮೂಲಕ ಶೇಕ್ಸ್ಪಿಯರ್ನ ಈ ಲೋಕಪ್ರಿಯ ನಾಟಕವನ್ನ ಬಹಳ ಲಾಭದಾಯಕವಾಗಿ ಓದಲಿಕ್ಕೆ ಅವರು ಒಂದು ಅನುಕೂಲತೆಯನ್ನ ಒದಗಿಸಿದರು. ಈ ಕಾರಣಕ್ಕಾಗಿ ಈ ಉಪನ್ಯಾಸ ನನಗೆ ಇಷ್ಟ ಆಯ್ತು. ಜೊತೆಗೆ ಶೇಕ್ಸ್ಪಿಯರ್ನ ನಾಟಕಗಳ ಬಗ್ಗೆ ಮಾತನಾಡುವುದು ಸುಲಭದ ಕೆಲಸವಲ್ಲ. ವಿಶೇಷವಾಗಿ ಅವನ ಹಾಸ್ಯ ನಾಟಕಗಳ ಬಗ್ಗೆ ಮಾತನಾಡುವುದು ನನಗಂತೂ ಬಹಳ ಕಷ್ಟದ ಕೆಲಸ. ಅವನ ದುರಂತ ನಾಟಕಗಳ ಬಗ್ಗೆ, ಅವನ ಐತಿಹಾಸಿಕ ನಾಟಕಗಳ ಬಗ್ಗೆ, ಅದು ಇಂಗ್ಲಿಷ್ ಐತಿಹಾಸಿಕ ನಾಟಕಗಳಾಗಿರ್ಬೋದು, ಗ್ರೀಕ್ ಐತಿಹಾಸಿಕ ನಾಟಕಗಳಾಗಿರ್ಬೋದು, ಇಂಥ ನಾಟಕಗಳ ಬಗ್ಗೆ ಮಾತನಾಡುವುದು ಬಹಳ ಸುಲಭ ಅಂತ ನಾನು ಹೇಳೋದಿಲ್ಲ. ನನ್ನ ಮಟ್ಟಿಗೆ ಅದು ಹೆಚ್ಚು ಅನುಕೂಲಕರ. ಹೀಗಾಗಿ ನಾನು ಅವರ ಉಪನ್ಯಾಸವನ್ನ ಇಷ್ಟಪಟ್ಟೆ. ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್ ಇದರ ಶೀರ್ಷಿಕೆ ಬಗ್ಗೆ ಕವಿತಾ ಅವರು ಹೇಳಿದ್ರು. ನಾನು ಒಂದು ಮಾತು ಹೇಳ್ಬೇಕಂತ ಅನಿಸ್ತದೆ. ಅಂತ್ಯವು ಒಳ್ಳೆಯದಾದರೆ ಎಲ್ಲವೂ ಒಳ್ಳೆಯದೇ. ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್, ಇದು ಒಂದು ಸಾಮಾನ್ಯವಾದ ಅರ್ಥ. ಆದರೆ ಈ ಅರ್ಥವನ್ನ ಶೇಕ್ಸ್ಪಿಯರ್ನ ಈ ನಾಟಕ ಸೂಚಿಸುವುದಿಲ್ಲ. ಇದರಲ್ಲಿ ಒಂದು ಅಗಾಧವಾದ ವ್ಯಂಗ್ಯ ಇದೆ ಮತ್ತು ಇದು ಬಹಳ ಎಂಬಿಗಿಯಸ್ ಕೂಡ ಆಗಿದೆ, ಅಸ್ಪಷ್ಟವಾಗಿದೆ. ಇದಕ್ಕಿರುವ ಕಾರಣಗಳನ್ನ ನಾವು ಪತ್ತೆ ಹಚ್ಚಬೇಕು. ಕವಿತಾ ಅವರು ತಮ್ಮ ಉಪನ್ಯಾಸದಲ್ಲಿ ಇದಕ್ಕಿರುವ ಕಾರಣಗಳ ಬಗ್ಗೆ ಸೂಕ್ಷ್ಮವಾಗಿ ಅವರು ನಮ್ಮ ಗಮನ ಸೆಳೆದರು. ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್ ಅಂದ್ರೆ ನಥಿಂಗ್ ಈಸ್ ವೆಲ್, ಆಲ್ ಈಸ್ ನಾಟ್ ವೆಲ್ ಇಫ್ ಇಟ್ ಡಸಂಟ್ ಎಂಡ್ ವೆಲ್ ಅಂತಕ್ಕಂಥದ್ದು ಒಂದು ಸಾಮಾನ್ಯ ಅರ್ಥ. ಆದ್ರೆ ಇಲ್ಲೊಂದು ಸೂಕ್ಷ್ಮವಾದ ವ್ಯಂಗ್ಯ ಇದೆ. ಈ ನಾಟಕವನ್ನ ನಾವು ಓದಿದರೆ ಶೇಕ್ಸ್ಪಿಯರ್ ನಮಗೆ ಈ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಈ ನಾಟಕದ ಅಂತ್ಯ ನಿಜಕ್ಕೂ ತೃಪ್ತಿಕರವಾಗಿದೆಯೇ? ಹಿ ಈಸ್ ಫೋರ್ಸಿಂಗ್ ಅಸ್ ಟು ಆಸ್ಕ್ ದಿಸ್ ಕ್ವೆಶ್ಚನ್. ದ ಎಂಡ್ ಆಫ್ ದಿಸ್ ಪ್ಲೇ ಈಸ್ ಟ್ರೂಲಿ ಸ್ಯಾಟಿಸ್ಫ್ಯಾಕ್ಟರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ನಮಗೆ ಅವನು ಕೊಡ್ತಾ ಇದ್ದಾನೆ. ಯಾಕಂದ್ರೆ ಈಗಾಗಲೇ ನಾಟಕದ ವಸ್ತುವಿನ ಬಗ್ಗೆ ಕವಿತಾ ಅವರು ಹೇಳಿದ್ರು. ಹೆಲನ್ ಹೇಗೆ ಭಟ್ರಾಮ್ನನ್ನ ಮದುವೆ ಆಗ್ತಾಳೆ ಅಂದ್ರೆ ಅನೇಕ ತಪ್ಪು ದಾರಿಯ ಮೂಲಕ ಅವಳು ತನ್ನ ಗುರಿಯನ್ನ ತಲುಪ್ತಾಳೆ. ಮತ್ ಏನಂತಂದ್ರೆ ಮೀನ್ಸ್ ಅಂಡ್ ಎಂಡ್, ದ ಮೀನ್ಸ್ ದಟ್ ಯು ಎಂಪ್ಲಾಯ್ ಟು ಅಚೀವ್ ಎನ್ ಎಂಡ್
ದೇ ಶುಡ್ ಜಸ್ಟಿಫೈ ದಿ ಎಂಡ್. ಇದು ಒಂದು ತಾತ್ವಿಕವಾದಂತ ಪ್ರಶ್ನೆ. ಅಂದ್ರೆ ವಾಮ ಮಾರ್ಗದಿಂದ ಹೋಗಿ ನೀವು ಒಂದು ಒಳ್ಳೆಯ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕೆಟ್ಟ ಮಾರ್ಗದಿಂದ ಹೋಗಿ ಒಂದು ಒಳ್ಳೆಯ ಕೆಲಸನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮಾಡಿದಾಗ ನೀವು ಬ್ರೂಟಸ್ ಹಾಗೆ ಹೇಳ್ಬೇಕಾಗ್ತದೆ, ಇಟ್ಸ್ ನಾಟ್ ದಟ್ ಐ ಲವ್ಡ್ ಸೀಸರ್ ಲೆಸ್ ಬಟ್ ಐ ಲವ್ಡ್ ರೋಮ್ ಮೋರ್. ಹೀಗೆ ನೀವೆಲ್ಲ ಜಸ್ಟಿಫೈ ಮಾಡ್ಬೇಕಾಗ್ತದೆ. ಒಂದು ಸೂಕ್ಷ್ಮವಾದ ತಾತ್ವಿಕ ಒಂದು ಜಿಜ್ಞಾಸೆ ಈ ತಲೆಬರದಲ್ಲಿದೆ. ಹೀಗಾಗಿ ನಾವು ಈ ನಾಟಕವನ್ನು ಓದುವಾಗ ಇದರ ಟೈಟಲ್ ಅನ್ನ ಬಹಳ ಸೂಕ್ಷ್ಮವಾಗಿ ಓದ್ಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ವಸ್ತುವಿನ ಬಗ್ಗೆ ನಾನು ಏನನ್ನೂ ಹೇಳಲಾರೆ, ಮೇಡಮ್ ಅವರು ಬಹಳ ವಿವರವಾಗಿ ಹೇಳಿದ್ದಾರೆ. ಈ ನಾಟಕವನ್ನ ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್, ಈ ನಾಟಕವನ್ನ ನಾವು ಏಕೆ ಓದ್ಬೇಕು ಎಂಬ ಈ ಪ್ರಶ್ನೆಗೆ ಒಂದು 5 ಸಂಕ್ಷಿಪ್ತ ಉತ್ತರಗಳನ್ನ ಹೇಳಿ ನನ್ನ ಮಾತುಗಳನ್ನ ನಾನು ಮುಗಿಸ್ತೇನೆ. ಮೊದಲನೆಯ ಕಾರಣ, ವೈ ಶುಡ್ ವಿ ರೀಡ್ ದಿಸ್ ಪ್ಲೇ? ಇಂಥ ಒಂದು ಪ್ರಶ್ನೆಯನ್ನ ನಾವು ಪದೇ ಪದೇ ಕೇಳ್ಕೊಳ್ಬೇಕು. ಪ್ರತಿಯೊಂದು ಕೃತಿಯ ಸಂದರ್ಭದಲ್ಲೂ ಕೂಡ ಇಂಥ ಪ್ರಶ್ನೆಯನ್ನ ಕೇಳ್ಕೊಳ್ಬೇಕಾಗ್ತದೆ. ವೈ ಶುಡ್ ಐ ರೀಡ್ ದಿಸ್ ಪೋಯಮ್, ವೈ ಶುಡ್ ಐ ರೀಡ್ ದಿಸ್ ಸ್ಟೋರಿ, ವೈ ಶುಡ್ ಐ ಲಿಸನ್ ಟು ಯು, ವೈ ಶುಡ್ ಐ ಟಾಕ್ ಟು ಯು. ಸೊ ಹೀಗೆ ಸುಮ್ಮನೆ ಮಾತನಾಡುವುದು, ಸುಮ್ಮನೆ ಮಾತುಗಳನ್ನ ಕೇಳುವುದು, ಸುಮ್ಮನೆ ಓದುವುದು ಅದು ಸಾರ್ಥಕವಾದಂತ ಪ್ರಕ್ರಿಯೆ ಅಲ್ಲ. ಒಂದು ಉದ್ದೇಶ, ಒಂದು ಗುರಿ ಇರ್ಬೇಕಾಗ್ತದೆ. ಸೊ ಇಲ್ಲಿ ಮೊದಲನೆಯ ಕಾರಣ ಏನಂತಂದ್ರೆ, ಶಕ್ತಿಶಾಲಿ ಮತ್ತು ವಿಭಿನ್ನ ನಾಯಕಿಯನ್ನ ಶೇಕ್ಸ್ಪಿಯರ್ ಈ ನಾಟಕದಲ್ಲಿ ಸೃಷ್ಟಿ ಮಾಡಿದ್ದಾನೆ. ಹೆಲನ್ ಅಥವಾ ಹೆಲನಾ ಅಂತ ಕೂಡ ಅನ್ಬಹುದು. ಕೆಲವು ಜನ ವಿಮರ್ಶಕರು ಹೇಳ್ತಾರೆ ಶೇಕ್ಸ್ಪಿಯರ್ ಬಹಳ ಸಶಕ್ತವಾದಂತ ಸ್ತ್ರೀ ಪಾತ್ರಗಳನ್ನ ಸೃಷ್ಟಿ ಮಾಡಿಲ್ಲ, ದುರ್ಬಲವಾದ ಸ್ತ್ರೀ ಪಾತ್ರಗಳನ್ನ ಸೃಷ್ಟಿ ಮಾಡಿದ್ದಾನೆ ಅಂತ. ನನಗೆ ಈ ಮಾತನ್ನ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕೇವಲ ಒಪಿಲಿಯಾನ್ ಅಂತ 1-2 ಪಾತ್ರಗಳನ್ನು ಬಿಟ್ರೆ ಆಲ್ ಹಿಸ್ ಫಿಮೇಲ್ ಕ್ಯಾರೆಕ್ಟರ್ಸ್ ಆರ್ ವೆರಿ ಪವರ್ಫುಲಿ ಪೋರ್ಟ್ರೇಡ್. ಬಹಳ ಪವರ್ಫುಲ್ ಇದೆ. ನೀವು ಜೂಲಿಯಸ್ ಸೀಸರ್ ನಾಟಕದಲ್ಲಿ ಕಲ್ಪರ್ನಿಯಾ ಮತ್ತು ಪೋರ್ಷಿಯಾ, ಬ್ರೂಟಸ್ನ ಹೆಂಡತಿ ಪೋರ್ಷಿಯಾ ಅವ್ರ ಮಾತುಗಳನ್ನ ಕೇಳಬೇಕು. ಎಸ್ಪೆಷಲಿ ಪೋರ್ಷಿಯಾನ ಮಾತುಗಳನ್ನ ಕೇಳಬೇಕು. ಎಂತ ಪವರ್ಫುಲ್ ಕ್ಯಾರೆಕ್ಟರ್ ಇದೆ. ಅದ್ರ ಬಗೆಗೆ ಸಮಯ ಇಲ್ಲ, ನಾನು ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಹೆಲನ್ ಶೇಕ್ಸ್ಪಿಯರ್ ಸೃಷ್ಟಿಸಿದ ಅತ್ಯಂತ ಬುದ್ಧಿವಂತ, ಧೈರ್ಯಶಾಲಿ ಮಹಿಳಾ ಪಾತ್ರವಾಗಿದೆ. ಅದಕ್ಕಾಗಿ ಥ್ಯಾಂಕ್ ಗಾಡ್ ಲೈಟ್ ಬಂದು ಅವಳಲ್ಲಿ ಸ್ವತಂತ್ರ ನಿರ್ಧಾರ ಶಕ್ತಿ ಮತ್ತು ಹೋರಾಟದ ಮನೋಭಾವ ಇದೆ. ನೋಡಿ, ನಾವು 19ನೇ ಶತಮಾನದಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡ್ತೇವೆ, ಮಹಿಳಾ ಶಕ್ತಿ ಸಾಮರ್ಥ್ಯದ ಬಗ್ಗೆ ಮಾತನಾಡ್ತೇವೆ, ಬೇರೆ ಬೇರೆ ಸಂಗತಿಗಳ ಬಗ್ಗೆ ಮಾತನಾಡ್ತೇವೆ. 16ನೇ ಶತಮಾನದಲ್ಲಿಯೇ ಬಸವಣ್ಣ ಶೇಕ್ಸ್ಪಿಯರ್ ಈ ಮಾತನ್ನ ಹೇಳ್ತಾನೆ. ಅಂದ್ರೆ ಮಹಿಳೆಗೆ ಇರಬೇಕಾದದ್ದು ಸ್ವತಂತ್ರ ನಿರ್ಧಾರ ಶಕ್ತಿ, ದ ಎಬಿಲಿಟಿ ಟು ಟೇಕ್ ದಿ ಡಿಸಿಷನ್, ಅಫ್ಕೋರ್ಸ್ ದಿ ರೈಟ್ ಡಿಸಿಷನ್. ಕೇವಲ ಸಾಮರ್ಥ್ಯ ಇದೆ ಎಂಬ ಕಾರಣಕ್ಕಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೆ ಸಾಲದು, ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ದ ಎಬಿಲಿಟಿ ಟು ಟೇಕ್ ದಿ ರೈಟ್ ಡಿಸಿಷನ್. ಮತ್ತೊಂದು ಹೋರಾಟದ ಮನೋಭಾವ. ಇದು ಮಹಿಳಾ ಸಬಲೀಕರಣಕ್ಕೆ ಬಹಳ ಅಗತ್ಯವಾಗಿ ಇರ್ತಕ್ಕಂಥದ್ದು. ಅಂದ್ರೆ ನಮ್ಮ ಹೋರಾಟ ಅದು ತಾತ್ವಿಕವಾಗಿರಬೇಕು, ನೈತಿಕವಾಗಿರಬೇಕು. ಯಾವ ಹೋರಾಟ ತಾತ್ವಿಕವಾಗಿಲ್ಲ, ನೈತಿಕವಾಗಿಲ್ಲ, ಅದು ಹೋರಾಟವೇ ಅಲ್ಲ. ಹಾಗೆ ನಿರ್ಧಾರ ಮಾಡುವ ಶಕ್ತಿ ಕೂಡ. ಈ ಹೆಲನ್ ಪಾತ್ರ ಅಷ್ಟು ಅದ್ಭುತವಾದ ಪಾತ್ರ ಅಂತ ನಾನು ಹೇಳೋದಿಲ್ಲ, ಯಾಕಂದ್ರೆ ಶೇಕ್ಸ್ಪಿಯರ್ ಕೂಡ ಈ ಪಾತ್ರದ ಬಗ್ಗೆ ಒಂದು ಸೂಕ್ಷ್ಮ ರೀತಿಯಲ್ಲಿ ಸಂದೇಹವನ್ನ ವ್ಯಕ್ತಪಡಿಸ್ತಾರೆ. ಸ್ಟಿಲ್ ಇದೊಂದು ಅದ್ಭುತವಾದಂತ ಬುದ್ಧಿವಂತ, ಧೈರ್ಯಶಾಲಿ ಪಾತ್ರ. ಇದರ ಪ್ಲಾಟ್ ಬಹಳ ಅದ್ಭುತವಾದದ್ದು. ಒಂದು ರಿಂಗನ್ನ ಪಡೆದುಕೊಳ್ಳಬೇಕು, ಅದರ ಮೂಲಕ ಮಗುವನ್ನ ಹೇರ್ಬೇಕು ಅನ್ನೋದು. ಎರಡನೇದು, ಇಲ್ಲಿ ಪ್ರೇಮದ ವಾಸ್ತವಿಕ ಚಿತ್ರಣ. ಈ ನಾಟಕದಲ್ಲಿ ಇಲ್ಲಿ ಪ್ರೇಮ ಅನ್ನೋದು ಭಾವನಾತ್ಮಕ ಆಕರ್ಷಣೆಯಾಗಿ ಬರುವುದಿಲ್ಲ. ಇಟ್ಸ್ ನಾಟ್ ಜಸ್ಟ್ ಎನ್ ಎಮೋಷನಲ್ ಅಟ್ರಾಕ್ಷನ್ ಆರ್ ಎ ಫಿಸಿಕಲ್ ಅಟ್ರಾಕ್ಷನ್. ಇದರಲ್ಲಿ ಹೊಣೆಗಾರಿಕೆ ಇದೆ, ಪ್ರೀತಿಯಲ್ಲಿ ಹೊಣೆಗಾರಿಕೆ ಇರಬೇಕು. ಗಿರೀಶ್ ಕಾರ್ನಾಡ್ರ ಯಯಾತಿ ನಾಟಕದಲ್ಲಿ ಈ ಮಾತು ಬರ್ತದೆ, ಪ್ರೀತಿಯಲ್ಲಿ ಹೊಣೆಗಾರಿಕೆ ಇರಬೇಕು. ಪ್ರೀತಿಯಲ್ಲಿ ಹೊಣೆಗಾರಿಕೆ ಇರದೇ ಇರೋದ್ರಿಂದ ನಾವು ಪ್ರೀತಿಸಿದವರ ವಿರುದ್ಧ ಸೆಕ್ಸುವಲ್ ಹ್ಯಾರಾಸ್ಮೆಂಟ್ ಕೇಸ್ ಹಾಕ್ತಿರ್ತೀವಿ, ಅಥವಾ ಪ್ರೀತಿಸಿದವ್ರನ್ನ ಕೊಲ್ತೇವೆ, ಏನೇನೋ ಕೆಟ್ಟ ಕೆಲಸವನ್ನ ಮಾಡ್ತಾ ಇರ್ತೇವೆ. ಆ ಹೊಣೆಗಾರಿಕೆ ಬಗ್ಗೆ ಕೂಡ ಈ ನಾಟಕ ಮಾತನಾಡ್ತದೆ. ಮತ್ತು ಪ್ರೀತಿಯಲ್ಲಿ ಇರಬೇಕಾದದ್ದು ನಿಷ್ಠೆ. ಯಾವುದೇ ಸಂಬಂಧದಲ್ಲಿ ಅದು ನಿಷ್ಠೆ ಇರಬೇಕಾಗ್ತದೆ. ಆಮೇಲೆ ಒಂದು ಮಾನಸಿಕ ಪರಿಪಕ್ವತೆ ಇರಬೇಕಾಗ್ತದೆ. ಶೇಕ್ಸ್ಪಿಯರ್ ತನ್ನ ಅನೇಕ ನಾಟಕಗಳಲ್ಲಿ, ಸುನಿತಗಳಲ್ಲಿ ಈ ಮಾನಸಿಕ ಪಕ್ವತೆ ಬಗ್ಗೆ ಮಾತನಾಡ್ತಾನೆ. ಉದಾಹರಣೆಗೆ ಕಿಂಗ್ ಲಿಯರ್ ನಾಟಕದಲ್ಲಿ ಹೇಳ್ತಾನೆ ಅವನು, ರೈಪ್ನೆಸ್ ಈಸ್ ಆಲ್, ಮೆಚುರಿಟಿ ಈಸ್ ಆಲ್ ಅಂತ. ಮಾನಸಿಕ ಪರಿಪಕ್ವತೆ ಬಹಳ ಅಗತ್ಯವಾದದ್ದು ಮನುಷ್ಯನಿಗೆ ಅಂತ.
ಯಾಕೆಂದ್ರೆ ಮನುಷ್ಯನಿಗೆ ಬುದ್ಧಿ ಇದೆ, ಮನಸ್ಸಿದೆ. ಬೇರೆ ಪ್ರಾಣಿಗಳಲ್ಲಿ ಇರದೇ ಇರತಕ್ಕಂತ ಒಂದು ದೊಡ್ಡ ಶಕ್ತಿ ಮನುಷ್ಯನಲ್ಲಿ ಇದೆ. ಆದ್ರೆ ಅಲ್ಲಿ ಪರಿಪಕ್ವತೆ ಇರಬೇಕು. ನೋಡ್ತೇವೆ, ಪೊಲಿಟಿಕಲ್ ಮೆಚುರಿಟಿ ಇರಬೇಕು ಅಂತ ಹೇಳ್ತೇವೆ. ನಮ್ಮಲ್ಲಿ ದೊಡ್ಡ ದೊಡ್ಡ ನಾಯಕರು ಕೂಡ ಒಂದೊಂದ್ಸಲ ಹೇಗೆ ಮಾತನಾಡ್ತಾರೆ ಅಂತಂದ್ರೆ ಎಸ್ ಇಫ್ ದೇ ಡೋಂಟ್ ಹ್ಯಾವ್ ಪೊಲಿಟಿಕಲ್ ಮೆಚುರಿಟಿ ಅಟ್ ಆಲ್ ಅಂತ. ಮತ್ತೊಂದು ಮಾನವ ಮನಸ್ಸಿನ ಸಂಕೀರ್ಣತೆ. ದಿಸ್ ಇಸ್ ವೇರ್ ಗ್ರೇಟ್ನೆಸ್ ಆಫ್ ಶೇಕ್ಸ್ಪಿಯರ್ ಲೈಸ್. ಮಾನವ ಮನಸ್ಸಿನ ಸಂಕೀರ್ಣತೆ. ಮನುಷ್ಯನ ಮನಸ್ಸು ಅದು ಬಹಳ ಸರಳ ರೇಖೆಯಲ್ಲಿ ಹೋಗುವುದಿಲ್ಲ. ಇಟ್ಸ್ ವೆರಿ ವೆರಿ ಕಾಂಪ್ಲೆಕ್ಸ್. ಅದರಲ್ಲಿರ್ತಕ್ಕಂಥ ಜಾಲಗಳು, ತಿರುವುಗಳು, ಒಳ ತಿರುವುಗಳು ಅನೇಕ ರೀತಿಯಲ್ಲಿ ಇವೆ. ಹೀಗಾಗಿ ಒಂದೊಂದ್ಸಲ ನನ್ನ ಮಗ ನನಗೆ ಒಂದೊಂದ್ಸಲ ಅರ್ಥ ಆಗೋದಿಲ್ಲ, ನನ್ನ ಮಗಳು ನನಗೆ ಅರ್ಥ ಆಗೋದಿಲ್ಲ, ನನ್ನ ವಿದ್ಯಾರ್ಥಿಗಳು ನನಗೆ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ನಾನೇ ನನಗೆ ಅರ್ಥ ಆಗೋದಿಲ್ಲ. ಈ ಮನಸ್ಸು ಹೇಗೆ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನೋಡ್ರಿ, ಬಸವಣ್ಣ ಸುಮಾರು 50 ವಚನಗಳು ಮನಸ್ಸಿನ ಬಗ್ಗೆ ಇವೆ. ಮನಸ್ಸಿನ ವ್ಯಾಪಾರದ ಬಗ್ಗೆ, ವ್ಯವಹಾರದ ಬಗ್ಗೆ ಇವೆ. ಸೊ ಮನಸ್ಸಿನ ಸಂಕೀರ್ಣತೆ ಬಗ್ಗೆ ಈ ನಾಟಕ ನಮ್ಮ ಗಮನ ಸೆಳೆತದೆ. ಇಲ್ಲಿ ಅವನಿಗೆ ಅಜ್ಞಾನ ಇದೆ, ಪಶ್ಚಾತ್ತಾಪ ಇದೆ, ಆತ್ಮ ಪರಿವರ್ತನೆ, ಎಲ್ಲ ಸಂಗತಿಗಳು ಈ ನಾಟಕದಲ್ಲಿ ನಡೆದು ಹೋಗ್ತವೆ. ಮತ್ತೊಂದು ವಿಧಿ ಮತ್ತು ಮಾನವ ಪ್ರಯತ್ನಗಳ ತಾತ್ವಿಕ ಚರ್ಚೆ. ಇದು ಅನೇಕ ನಾಟಕಗಳಲ್ಲಿ ನಾವು ಕಾಣ್ಬೋದು. ಶೇಕ್ಸ್ಪಿಯರ್ನ ಹೆಮ್ಲೆಟ್ ನಾಟಕದಲ್ಲೂ ಕೂಡ ಈ ಮಾತು ಬರ್ತದೆ. there are more things in heaven and earth than there are more things in heaven and earth, dear Horatio, than are dreamt of in your philosophy ಅಂತ ಒಂದು ಮೈನರ್ ಕ್ಯಾರೆಕ್ಟರ್ ಈ ಪ್ರಶ್ನೆಯನ್ನ ಹೊರೇಷಿಯಸ್ಗೆ ಕೇಳ್ತದೆ. ನೀನು ಒಬ್ಬ ತತ್ವಜ್ಞಾನಿ ಇದೆಯಪ್ಪ, ಎಲ್ಲಾ ನಿನಗೇ ತಿಳಿದಿದೆ ಅಂತ ನೀನು ತಿಳ್ಕೊಂಡಿದೀಯಾ, ಭೂತಗಳಿಲ್ಲ, ಪ್ರೇತಗಳಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಇದು ಬಹಳ ವಿಶಾಲವಾಗಿದೆ. ಈ ಜಗತ್ತು ಬಹಳ ವಿಶಾಲವಾಗಿದೆ. ದೇರ್ ಆರ್ ಮೋರ್ ಥಿಂಗ್ಸ್ ಇನ್ ಹೆವನ್ ಅಂಡ್ ಅರ್ತ್. ಈ ಭೂಮಿಯ ಮೇಲೆ, ಆಕಾಶದಲ್ಲಿ ಎಷ್ಟು ಸಂಗತಿಗಳಿವೆ, ಎಷ್ಟು ವಸ್ತುಗಳಿವೆ ಅಂದ್ರೆ ಅವುಗಳನ್ನ ನೀನು ನಿನ್ನ ತತ್ವಜ್ಞಾನದಲ್ಲಿ ಕಲ್ಪನೆ ಮಾಡಿಕೊಳ್ಳಿಕ್ ಕೂಡ ಸಾಧ್ಯ ಇಲ್ಲ. ದೆನ್ ಆರ್ ಡ್ರೆಮ್ಟ್ ಆಫ್ ಇನ್ ಯುವರ್ ಫಿಲಾಸಫಿ ಅಂತಕ್ಕಂಥ ಮಾತನ್ನ ಅಲ್ಲಿ ಹೇಳ್ತಾರೆ. ಇಲ್ಲೂ ಕೂಡ ಈ ನಾಟಕದಲ್ಲಿ ಇಂಥ ಒಂದು ಜಿಜ್ಞಾಸೆ ಬರ್ತದೆ. ಉದಾಹರಣೆಗೆ ಅದನ್ನ ಕವಿತಾ ಅವ್ರು ಹೇಳಿದ್ರಂತ ಕಾಣ್ತದೆ. ಅವರ್ ರೆಮಿಡೀಸ್ ಆಫನ್ ಇನ್ ಅವರ್ ಸೆಲ್ವ್ಸ್ ಟು ಲೈ which we ascribe to heaven. ಬಹಳ ಅದ್ಭುತವಾದಂತ ಸಾಲು. ಇಂಥ ಸಾಲುಗಳನ್ನು ಓದುವುದರ ಮೂಲಕ ನಾವು ನಮ್ಮ ಮನಸ್ಸಿನ ಶಕ್ತಿಯನ್ನ, ಸಾಮರ್ಥ್ಯವನ್ನ, ನಮ್ಮ ಪ್ರಜ್ಞೆಯ ಹೆಚ್ಚಿಸಿಕೊಳ್ಳುವುದರ ಜೊತೆಗೆ ನಮ್ಮ ಪ್ರಜ್ಞೆಯನ್ನ ವಿಸ್ತೃತಗೊಳಿಸಲಿಕ್ಕೆ ಸಾಧ್ಯ ಇದೆ. ಎಂತ ಅದ್ಭುತವಾದಂತ ಮಾತು ಇದು. ಅವರ್ ರೆಮಿಡೀಸ್ ಆಫನ್ ಇನ್ ಅವರ್ ಸೆಲ್ವ್ಸ್ ಟು ಲೈ which we ascribe to heaven. ಹೆಲನ್ ಈ ಮಾತನ್ನ ಆಡ್ತಾಳೆ. ನಮ್ಮ ಪರಿಹಾರಗಳು ಬಹುಮಟ್ಟಿಗೆ ನಮ್ಮೊಳಗೆ ಇರ್ತವೆ. ನಮ್ಮನ್ನು ಕಾಡುವ ಪ್ರಶ್ನೆಗಳಿಗೆ ಉತ್ತರ ನಮ್ಮೊಳಗೆ ಇವೆ. ನಮ್ಮನ್ನು ಪೀಡಿಸುವ, ಕಾಡಿಸುವ ಅನೇಕ ಸಂಗತಿಗಳಿಗೆ, ಸಮಸ್ಯೆಗಳಿಗೆ ಉತ್ತರ ನಮ್ಮಲ್ಲಿವೆ. ಆದ್ರೆ ನಾನು ನನ್ನ ಪ್ರಶ್ನೆಗಳಿಗೆ ಉತ್ತರ ನಿಮ್ಮಲ್ಲಿ ಹುಡುಕ್ತಾ ಇದ್ದೇನೆ. ಐ ಟ್ರೈ ಟು ಫೈಂಡ್ ಆನ್ಸರ್ಸ್ ಟು ಮೈ ಪ್ರಾಬ್ಲಮ್ಸ್ ಇನ್ ಯು. ಆದ್ರೆ ಹೆಲನ್ ಹೇಳ್ತಾಳೆ, ಅದು ನಮ್ಮೊಳಗೆ ಇವೆ. ಆದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಅವುಗಳನ್ನ ನಾವು ದೇವರಿಗೆ ಅಥವಾ ವಿಧಿಗೆ ಬಿಟ್ಬಿಡ್ತೇವೆ. ನನ್ನ ರೋಲ್ ಏನೂ ಇಲ್ಲಪ್ಪ ಅನ್ನೋ ಹಾಗೆ. as if I don't have any role, I'm not responsible for what is happening to me. ನನ್ನ ಜೀವನದಲ್ಲಿ ಏನು ನಡೆದಿದೆಯೋ, ಏನು ನಡೀತಾ ಇದೆಯೋ ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ನಾವು ತಿಳ್ಕೊಳ್ತೇವೆ. ಇಲ್ಲಪ್ಪ, ಅದೆಲ್ಲ ದೇವರು ನೋಡ್ಕೋತಾನ, ವಿಧಿ ನೋಡ್ಕೋತಾನ, ವಿಧಿ ಆಟ, ವಿಧಿ ಅಂತ ಹೇಳಿ ನಾವು ವಿಧಿಗೆ, ದೇವರಿಗೆ ಬಿಟ್ಬಿಡ್ತೇವೆ. ಆದ್ರೆ ಶೇಕ್ಸ್ಪಿಯರ್ ಹೇಳ್ತಾನೆ, ನಮ್ಮೊಳಗೆ ಇವೆ, ನಾವು ಅದನ್ನ ಉತ್ತರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂತ ಒಂದು ಚರ್ಚೆ ಈ ನಾಟಕದಲ್ಲಿ ಬರ್ತದೆ. ಇದು 4ನೇ ಪ್ರಮುಖ ಕಾರಣ. ಕೊನೆಯ ಒಂದು ಮಹತ್ವದ ಸಂಗತಿ ಅಂದ್ರೆ ನೈತಿಕ ಜಿಜ್ಞಾಸೆ. ಒಬ್ಬ ಲೇಖಕ ಏಕೆ ಮತ್ತು ಹೇಗೆ ದೊಡ್ಡ ಲೇಖಕ ಆಗ್ತಾನೆ ಅಂತಂದ್ರೆ ಯಾವಾಗ ಅವನು ನೈತಿಕತೆಯ ಕುರಿತು ಜಿಜ್ಞಾಸೆಯನ್ನ ಮಾಡ್ತಾನೋ ಅಥವಾ ನೈತಿಕ ಚರ್ಚೆಯನ್ನ ಅವನು ತನ್ನ ಕೃತಿಯಲ್ಲಿ ತರ್ತಾನೆಯೋ ಆಗಲೇ ಅವನು ಒಂದು ದೊಡ್ಡ ಮಟ್ಟದ ಲೇಖಕ ಆಗ್ತಾನೆ. ಅದಕ್ಕೆ ಅನೇಕ ಸಂಗತಿಗಳು ಈ ನಾಟಕದಲ್ಲಿ ಇವೆ. ಉದಾಹರಣೆಗೆ ಒಂದು ಡೈಲಾಗ್ ಅನ್ನ ನಾನು ನಿಮ್ಗೆ ಹೇಳ್ಬಹುದು. ಲವ್ ಆಲ್, ಟ್ರಸ್ಟ್ ಎ ಫ್ಯೂ, ಡೂ ರಾಂಗ್ ಟು ನನ್. ಇದೊಂದು ಉಪದೇಶದ ಮಾತು. ಎಲ್ಲರನ್ನೂ ಪ್ರೀತಿಸು, ಕೆಲವರನ್ನಷ್ಟೇ ನಂಬು, ಯಾರಿಗೂ ದ್ರೋಹ ಮಾಡಬೇಡ. ಇದು ದೊಡ್ಡ ಫಿಲಾಸಫಿ ಇದರಲ್ಲಿ ಇದೆ. ಒಂದು ನೈತಿಕತೆ ಇದೆ. ಅಂದ್ರೆ ದ್ರೋಹ ಮಾಡೋದು ನಮ್ಮ ಕೆಲಸ ಅಲ್ಲ, ಮನುಷ್ಯನ ಕೆಲಸ ಅಲ್ಲ. ಆದ್ರೆ ಕೇವಲ ಮನುಷ್ಯರು ದ್ರೋಹ ಮಾಡ್ತಾರೆ.
ಯಾವ ಪ್ರಾಣಿಗಳು ಪಕ್ಷಿಗಳು ದ್ರೋಹ ವಂಚನೆ ಮೋಸ ಮಾಡುವುದಿಲ್ಲ. ದ್ರೋಹ ವಂಚನೆ ಮೋಸ ಮಾಡುವ ಏಕೈಕ ಪ್ರಾಣಿ ಈ ವಿಶ್ವದಲ್ಲಿ ಜಗತ್ತಿನಲ್ಲಿ ಇರುವುದಾದ್ರೆ ಅದು ಮನುಷ್ಯ ಪ್ರಾಣಿ, ಅದು ನಾನು ಮತ್ತು ನೀವು. ಇಂಥ ಒಂದು ಜಿಜ್ಞಾಸೆ ಈ ನಾಟಕದಲ್ಲಿ ನಡೆದು ಹೋಗ್ತದೆ. ಶೇಕ್ಸ್ಪಿಯರ್ ಹೇಳ್ತಾನೆ, ಎಲ್ಲರನ್ನೂ ಪ್ರೀತಿಸು, ಕೆಲವರನ್ನಷ್ಟೇ ನಂಬು. ಬಿ ವೆರಿ ಚೂಸಿ ಇಂಟ್ರೆಸ್ಟಿಂಗ್ ಪೀಪಲ್. ಬಟ್ ಪ್ರಶ್ನೆ ಅಂದ್ರೆ ನಾವು ನಂಬ್ತೇವೆ ಯಾಕೆಂದ್ರೆ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಮನುಷ್ಯರನ್ನೇ ನಂಬೇಕಲ್ಲ. ಇದು ದೊಡ್ಡ ಸಮಸ್ಯೆ, ಇದು ನೈತಿಕ ಸಮಸ್ಯೆ. ಅದು ಈ ನಾಟಕದಲ್ಲಿ ಅನೇಕ ಕಡೆ ಚರ್ಚೆಗೆ ಬರ್ತದೆ. ಇನ್ನೊಂದು ಅದ್ಭುತವಾದ ಸಾಲ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನೋ ಲೆಗಸಿ ಇಸ್ ಸೋ ರಿಚ್ ಆಸ್ ಆನೆಸ್ಟಿ. ಈ ಬ್ರಿಟಿಷ್ ಕಲ್ಚರ್ದ ಏನಿದಲ್ಲ, ಬ್ರಿಟಿಷ್ ಕಲ್ಚರ್ದ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಆನೆಸ್ಟಿ. ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಹೇಳಿದ್ರು ಅವರು. ಬಟ್ ಭಾರತೀಯರ ಜೊತೆ ಅವ್ರು ಎಂದೂ ಆನೆಸ್ಟ್ ಆಗಿ ನಡೆದುಕೊಳ್ಳಲಿಲ್ಲ. ನಾವು ಇಂಗ್ಲಿಷರ ಇತಿಹಾಸವನ್ನ ಸರಿಯಾಗಿ ಓದ್ಬೇಕು. ಬಹಳ ಕೆಟ್ಟ ರೀತಿಯಿಂದ ಅವರು ನಮ್ಮೊಂದಿಗೆ ವ್ಯವಹಾರ ಮಾಡಿದ್ರು. ಕೊನೆಗೆ ಈ ದೇಶವನ್ನ 3 ಭಾಗವಾಗಿ ಒಡೆದು ಹೋದ್ರು. ಐ ಡೋಂಟ್ ಹ್ಯಾವ್ ಸಿಂಪತೀಸ್ ಫಾರ್ ದಿ ಬ್ರಿಟಿಷರ್ಸ್, ಆ ಕಾಲದ ಬ್ರಿಟಿಷರ್ಸ್. ಯಾಕಂದ್ರೆ ಆನೆಸ್ಟಿ ಬಗೆಗೆ ಶೇಕ್ಸ್ಪಿಯರ್ ಜಗತ್ತಿಗೆ ಆ ಆನೆಸ್ಟಿಯನ್ನ ಪಾಠ ಮಾಡಿದ. ಅದರ ಆ ಲಂಡನರ್ಸ್ they didn't understand, or they failed to understand the importance and significance of honesty. Anyway, honesty ಅಂತಕ್ಕಂತ ಒಂದು ದೊಡ್ಡ ಲೆಗಸಿ, ಪ್ರಾಮಾಣಿಕತೆಗಿಂತ ಶ್ರೀಮಂತವಾದ ವಾರಸತ್ತು ಯಾವುದೂ ಇಲ್ಲ ಅಂತಕ್ಕಂಥ ಮಾತನ್ನ ಅವನು ಹೇಳ್ತಾನೆ. ಅಂದ್ರೆ ನನ್ನಿಂದ ನೀವು ಕಲಿಬೇಕಾದದ್ದು ಈ ಪ್ರಾಮಾಣಿಕತೆ. ಆದ್ರೆ ನನ್ನಲ್ಲಿಯೇ ಪ್ರಾಮಾಣಿಕತೆ ಇಲ್ಲದೆ ಇದ್ರೆ ನೀವು ಪ್ರಾಮಾಣಿಕತೆಯನ್ನು ಕಲಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪರಂಪರೆಯಿಂದ ನಮ್ಮ ಇತಿಹಾಸದಿಂದ, ನಮ್ಮ ಸಿವಿಲೈಸೇಷನ್ದಿಂದ ನಾವು ಕಲಿಬೇಕಾದದ್ದು ಪ್ರಾಮಾಣಿಕತೆ. ಆದ್ರೆ ಒಂದು ಬಹಳ ಸಂತೋಷದ ಒಂದು ವಿಷಯ ಏನಂದ್ರೆ, ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಾಮಾಣಿಕತೆ ಇದೆ, ಭಾರತೀಯ ಧರ್ಮದಲ್ಲಿ ಪ್ರಾಮಾಣಿಕತೆ ಇದೆ, ಭಾರತದಲ್ಲಿ ಪ್ರಾಮಾಣಿಕತೆ ಇದೆ. ಇದು ನೈತಿಕತೆಯ ಮೇಲೆ ನಿಂತ ದೇಶ ಭಾರತ. ಹೀಗಾಗಿ ಈ ದೇಶವನ್ನ ಯಾರು ಯಾವ ಕಾರಣಕ್ಕೂ ಸರ್ವನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಳಗಿನವರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೊರಗಿನವರಿಗೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಒಳಗಿನ ಬಾಹ್ಯ ಶಕ್ತಿಗಳನ್ನ, ಆಂತರಿಕ ಶಕ್ತಿಗಳನ್ನ ಸರಿಯಾಗಿ ನಿಭಾಯಿಸುವ ಶಕ್ತಿ ಈ ಮಣ್ಣಿನಲ್ಲಿದೆ, ಇಲ್ಲಿಯ ಧರ್ಮದಲ್ಲಿದೆ, ಇಲ್ಲಿಯ ನೈತಿಕತೆಯಲ್ಲಿದೆ. ನಾವೆಲ್ಲರೂ ಭಾರತೀಯರು ಈ ನೈತಿಕತೆಯ ವಾರಸುದಾರರು, ಈ ಪ್ರಾಮಾಣಿಕತೆಯ ವಾರಸುದಾರರು. ಈ 5 ಕಾರಣಗಳಿಂದಾಗಿ ನಾವು ಈ ನಾಟಕವನ್ನ ಓದ್ಬೇಕು. ಶೇಕ್ಸ್ಪಿಯರ್ ನಮ್ಮೆಲ್ಲರ ಬಹಳ ಪ್ರಿಯವಾದ ನಾಟಕಕಾರ, ಜಗತ್ತಿನ ಸರ್ವಶ್ರೇಷ್ಠ ನಾಟಕಕಾರ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಕೇವಲ ವೆಸ್ಟರ್ನ್ ಜಗತ್ತಿನಲ್ಲಿ, ವೆಸ್ಟರ್ನ್ ಸಾಹಿತ್ಯದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಸಾಹಿತ್ಯದಲ್ಲಿ ಅವನಂತ ಇನ್ನೊಬ್ಬ ಲೇಖಕನ್ನ ನಾವು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಅದ್ಭುತ ಲೇಖಕನ ಕುರಿತು ಸಹೋದರಿ ಕವಿತಾ ಕುಸ್ಕಲ್ ಅವರು 1 ಗಂಟೆ ಕಾಲ ಬಹಳ ಅದ್ಭುತವಾಗಿ ಮಾತನಾಡಿದ್ರು. ಧಾರವಾಡ ಕಟ್ಟೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಮತ್ತೆ ಮುಂದಿನ ಗುರುವಾರ ಮತ್ತು ಶನಿವಾರ ನಾವು ಭೇಟಿ ಹಾಕೋಣ. ಎಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಈಗ ಚರ್ಚೆಗೆ ವೇದಿಕೆ ತೆರೆದುಕೊಳ್ಳಿದೆ. ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ಪೂರಕ ಮಾತುಗಳಿದ್ರೆ ತಾವು ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿಕೊಂಡು ನೇರವಾಗಿ ಮೇಡಮ್ ಜೊತೆಗೆ ಮಾತನ್ನ ಆಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಈಗ ಸರ್ ಹೇಳಿದಂಗೆ 16ನೇ ಶತಮಾನದ ಒಂದು ಪಾತ್ರ, ಹೆಲೆನನ ಪಾತ್ರ, ಇವತ್ತು ನಮ್ಗೆ ಎಷ್ಟು ಕಾಡತ್ತೆ ಅಂತ ಹೇಳಿದ್ರೆ, ಅವಳು ಮೊದಲನೇ ಆಕ್ಟ್ ನಲ್ಲಿ ಇರುವಂತ ಹುಮ್ಮಸ್ಸು, ಒಳಗೆ ಕೊನೆಯ ಆಕ್ಟ್ ಅಲ್ಲಿ ಎಲ್ಲವನ್ನು ಗೆದ್ಕೊಂಡ ಮೇಲೆ ಹೊರಟು ಹೋಗುತ್ತಲ್ಲ, ಅದು ಬಹುಶಃ ಇವತ್ತು ನೋಡ್ರಿ ನಾವೆಲ್ಲ ಎಷ್ಟು ಲಕ್ಷ ಗಳಿಸ್ತಾ ಇರುವಂತ ಹೆಣ್ಮಕ್ಳಿಗೂ ಕೂಡ ಸಮಾಜದಲ್ಲಿ ನೋಡ್ತೀವಿ, ಗಂಡ ಹೆಂಡತಿ ನಡುವೆ ಜಗಳಗಳಾಗ್ತಾ ಇರ್ತವೆ. ಅದನ್ನ ಪಂಚಾಯತಿ ಮೂಲಕನೋ, ಕುಟುಂಬದಲ್ಲಿರೋ ಸದಸ್ಯರ ಮೂಲಕನೋ, ಅಥವಾ ಒಂದು ಲೀಗಲ್ ಆಕ್ಷನ್ ಮೂಲಕನೋ ಅದನ್ನ ಬಗೆಹರಿಸಿಕೊಂಡ ಆದ್ಮೇಲೆ ಆಯ್ತು, ಎಲ್ಲ ಸಾಲ್ವ್ ಆಗಿದೆ, ಎಲ್ಲ ಚೆನ್ನಾಗಿ ಬದುಕ್ತಾ ಇದಾರೆ ಅಂತ ಹೇಳ್ಬಿಡ್ತೀವಿ. ಕಣ್ಣಿಗೆ ಕಾಣಿಸೋದು, ಜೊತೆಗೆ ಬದುಕ್ತಾ ಇದಾರೆ, ಚೆನ್ನಾಗಿ ಬದುಕ್ತಾ ಇದಾರೆ, ಪಾರ್ಟಿಗೆ ಕುಡ್ಕೊಂಡು ಹೋಗ್ತಾ ಇದಾರೆ ಮತ್ತೆಲ್ಲ ಹೇಳ್ತೀವಲ್ಲ. ಆದ್ರೆ ನಿಜವಾಗ್ಲೂ ಇಲ್ಲಿ ನೋಡುವಂತ ಹೆಲೆನಾ ಮತ್ತು ಬರ್ತ್ರಾಮನ್ ಸಂಬಂಧವನ್ನ ನೋಡಿದ್ರೆ ಅದು ಯಾವ ತರ ಈಗ ನಾವು ಬದುಕ್ತಾ ಇದೀವಿ ಅನ್ನುವಂಥದ್ದನ್ನು ಬಹುಶಃ ಬಹಳ ರೆಲವೆಂಟ್ ಆಗಿ ನಮ್ಗೆ ಈ 2 ಪಾತ್ರಗಳು ಕಾಡ್ತವೆ ಅಂತ ಅನ್ಸುತ್ತೆ. ಮತ್ತೆ ಏನಾದ್ರು ಯಾರಾದ್ರೂ ಸೇರ್ಸೋ ಹಂಗಿದ್ರೆ, ನಾನು ಏನಾದ್ರು ಬಿಟ್ಟಿರಬಹುದು, ಅದನ್ನ ಏನಾದ್ರು ಇದ್ರೆ
ನಮಸ್ಕಾರ ಮೇಡಮ್. ನನ್ನ ಹೆಸರು ಉಮಾಕಾಂತ್ ಅವರೆಡ್ಡಿ ಅಂತ ಹೇಳಿ. ಹಾ ಸರ್, ನಮಸ್ತೆ ಸರ್. ನಿಮ್ಮ ಉಪನ್ಯಾಸ ಬಹಳ ಚೆನ್ನಾಗಿ ನಮ್ಗೆ ಅರ್ಥ ಆಗುವ ರೀತಿಯಲ್ಲಿ ಬಹಳ ವಿವರವಾಗಿ ತಿಳಿಸ್ಕೊಟ್ಟಿದ್ರಿ ಮೇಡಮ್. ಥ್ಯಾಂಕ್ ಯು ಸರ್. ನಾಟಕದ ಸಂಪೂರ್ಣ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸರ್. ನೀವು ಹೇಳ್ತಾ ಈ ಪ್ರಾಬ್ಲಮ್ ಪ್ಲೇ ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು ಮೇಡಮ್. ಆಮೇಲೆ ಇದನ್ನ ಡಾರ್ಕ್ ಕಾಮಿಡಿ ಅಂತಾನು ಕೂಡ ಕರಿತಾ ಇದ್ರು. ಇದನ್ನ ಮೊಟ್ಟ ಮೊದಲಿಗೆ ಶೇಕ್ಸ್ಪಿಯರ್ ಅವರೇ ಯೂಸ್ ಮಾಡಿದ್ರ, ಇದಕ್ಕಿಂತ ಪೂರ್ವದಲ್ಲಿ ಯಾರಾದ್ರೂ ಇಲ್ಲ ಬಳಕೆ ಸರ್, ಮಾಡಿದ್ರು? ಶೇಕ್ಸ್ಪಿಯರ್ ಇಲ್ಲ, ಇದನ್ನ ಬಹಳಷ್ಟು ಜನ ಬೇರೆದವರೆಲ್ಲ ಬಳಸಿದ್ದಾರೆ. ಬಟ್ ಇಲ್ಲಿ ಇದನ್ನ ಈ ಒಂದು ನಾಟಕದ ಇದನ್ನ ತಗೊಂಡ್ರೆ ಇದು ಪ್ರಾಬ್ಲಮ್ ಪ್ಲೇ. ಯಾಕಂದ್ರೆ ಇದು ಪ್ರಾಬ್ಲಮ್ ಇಲ್ಲಿ ಸಾಲ್ವ್ ಆಗಿದೆ ಅಂತ ಅನ್ಸುತ್ತೆ, ಆದ್ರೆ ಸಾಲ್ವ್ ಆಗದೇನೆ ಮತ್ತೆ ಹಂಗೆ ಉಳ್ಕೊಂಡು ಹೋಗ್ತಾ ಇದೆ ಇದು. ಡಾರ್ಕ್ ಕಾಮಿಡಿ ಅಂತ ಹೇಳಿದ್ರೆ ಅದ್ರಲ್ಲಿ ಮತ್ತೆ ಇನ್ನೂ ಬೇರೆ ಅಲ್ಲಿ ಕೊಲೆಗಳು ಕೂಡ ಇರ್ತವೆ ಕೆಲವೊಂದು ಕಾಮಿಡಿನಲ್ಲಿ. ಟ್ರಾಜಿ ಕಾಮಿಡಿ ಅಂತ ಹೇಳ್ತೀವಲ್ಲ, ಡಾರ್ಕ್ ಆ ಥರ. ಸೊ ಇದರಲ್ಲಿ ಬಹುಶಃ ಇದು ನಾವು ಬರೀ ಪ್ರಾಬ್ಲಮ್ ಪ್ಲೇ ಅಂತ ಮಾತ್ರ ಕರೆಯೋಣ ಇಲ್ಲಿ. ಯಾಕಂದ್ರೆ ಇದು ಸಮಸ್ಯೆಯಲ್ಲಿ ಮುಗುದಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ಅನ್ಸುತ್ತೆ ಎಲ್ಲಾ ಸಾಲ್ವ್ ಆಯ್ತು, ಅವ್ರು ಇನ್ನ ಚೆನ್ನಾಗಿ ಬದುಕ್ತಾರೆ, ಜೊತೆಗೆ ಬದುಕ್ತಾರೆ, ರಾಜನ ಮಾತನ್ನ ಕೇಳ್ತಾರೆ, ಅವಳು ಕೂಡ ಅವಳ ಜೊತೆ ಬದುಕ್ತಾರೆ. ಹೌದು, ಬದುಕೋದು ಹೌದು. ಅವಳೇ ಹೇಳ್ತಾ ಇದ್ದಾಳೆ ಕೊನೆಯ ಡೈಲಾಗ್ ಅಲ್ಲಿ, ಇದು ನಾನು ಅವನ ಹೆಂಡತಿ ಅಲ್ಲ, ಅವನ ಹೆಂಡತಿಯ ಒಂದು ನೆರಳು ಇದೆ ಅಲ್ಲಿ ನಿಮ್ಮ ಮುಂದೆ, ಇದು ಬರೀ ಹೆಸರಿದೆ, ಇದು ಒಂದು ವಸ್ತು, ಒಂದು ಮನುಷ್ಯ ಅಲ್ಲ, ಇಲ್ಲಿ ಬರೀ ಒಂದು ಮನುಷ್ಯನ ಹೆಸರು ಮಾತ್ರ ಉಳ್ಕೊಂಡಿದೆ ಅಂತ ಹೇಳ್ತಾರಲ್ಲ. ಹಾಗಾಗಿ ಇಲ್ಲಿ ಸಮಸ್ಯೆ ಅದು ಒಂದು ಕಾಂಪ್ಲೆಕ್ಸ್ ಆಗ್ತಾ ಹೋಗ್ತಾ ಇದೆ, ಸಂಕೀರ್ಣಗೊಳ್ತಾ ಹೋಗ್ತದೆ. ಅವಳು ಬಹುಶಃ ಕೊನೆಯಲ್ಲಿ ಆಯ್ತು ಇದೆಲ್ಲ ಸಾಲ್ವ್ ಆಯ್ತು, ಒಪ್ಕೊಂಡೆ ಹೋದೆ, ಕೈ ಹಿಡ್ಕೊಂಡು ಹೋಗ್ಬಿಟ್ಟೆ ಅಂದ್ರೆ ಅದು ಮುಗಿದೋಗ್ತಿತ್ತು. ಆದ್ರೆ ಕೊನೆಯಲ್ಲಿ ಅದೊಂದು ಡೈಲಾಗ್ ಇದೆಯಲ್ಲ, ಒಂದು ಸಂಭಾಷಣೆ, ಅದರಿಂದಾಗಿ ಇದು ಬರೀ ಆ ಒಂದು ಡೈಲಾಗ್ ನಾಟಕಕ್ಕೆ ಒಂದು ಹೊಸ ರೂಪವನ್ನ ಕೊಡ್ತಾ ಇದೆ ಅದು. ಹಾಗಾಗಿ ಇದು ಪ್ರಾಬ್ಲಮ್ ಮುಗಿದು ಹೋಗ್ತಾ ಇಲ್ಲ ಅಲ್ಲಿ, ಬಹುಶಃ ಯಾವತ್ತು ಮುಗಿಯದೇ ಇರುವ ಒಂದು ಸಮಸ್ಯೆ ಆಗಿ ನಮಗೆ ಕಾಣಿಸ್ತಾ ಇದೆ. ಮತ್ತು ಇದೊಂದು ನಾಟಕ ಬರೀ ಬರ್ತ್ರಾಮ್ ಮತ್ತು ಹೆಲೆನಾನ ಸಂಬಂಧವಾಗಿ ಉಳಿಯದೆ ಬಹುಶಃ ಈಸ್ಟ್ ವೆಸ್ಟ್ ಇನ್ನ ಮುಂದೆ ಶತಮಾನಗಳು ಕೂಡ ಯಾವತ್ತೂ ಇರಬಹುದಾದಂತ ಸಮಸ್ಯೆ ಆಗಿ ನಮಗೆ ಇದು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇದು ಶೇಕ್ಸ್ಪಿಯರ್ ಅಷ್ಟೇ ಅಲ್ಲ, ಹಲವಾರು ಜನರು ಇದನ್ನ ಬಳಸಿದ್ದಾರೆ. ಆಮೇಲೆ ಶೇಕ್ಸ್ಪಿಯರ್ನ ಕಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ, ಅವನೇ ಇಲ್ಲಿ ಒಂದು ಡೈಲಾಗ್ ಅಲ್ಲಿ ಲಾರ್ಡ್ ಹೇಳುವಂತ ಡೈಲಾಗ್ ಇದೆಯಲ್ಲ, ಶೇಕ್ಸ್ಪಿಯರ್ನ ಕಂಟ್ರಿಬ್ಯೂಷನ್ ಥಿಯೇಟರ್ಗೆ ಅಂತ ಹೇಳಿದ್ರೆ ಅವನು ಟ್ರಾಜಿಡಿ ಮತ್ತು ಕಾಮಿಡಿಯನ್ನ ಸೇರಿಸ್ತಾ ಇದ್ದಾನೆ. ಬರೀ ಟ್ರಾಜಿಡಿ ಇಲ್ಲ, ಅದು ಅವನ ಕಂಟ್ರಿಬ್ಯೂಷನ್. ಪ್ರಾಬ್ಲಮ್ ಪ್ಲೇ ಅನ್ನುವಂಥದ್ದಲ್ಲ, ಅದನ್ನ ಬಹಳಷ್ಟು ಜನ ಅಲ್ಲಿ ಬಳಸಿದ್ದಾರೆ. ಶೇಕ್ಸ್ಪಿಯರ್ನ ಕಂಟ್ರಿಬ್ಯೂಷನ್ ಟ್ರಾಜಿಡಿ ಮತ್ತು ಕಾಮಿಡಿನ ಮಿಕ್ಸ್ ಮಾಡ್ತಾ ಇರೋದು. ಇಲ್ಲಿ ಬರೀ ಕಾಮಿಡಿ ಅಂತ ಅನ್ಸಿದ್ರು ಅಲ್ಲಿ ಒಂದು ಯಾರು ಸತ್ತಿಲ್ಲ, ಅಂದ್ರೆ ಆರಂಭದಲ್ಲೇ ಸಾವು ಇದೆ, ಆದ್ರೆ ಇಲ್ಲಿ ಕೊಲೆ ಅನ್ನುವಂಥದ್ದು ಏನಿಲ್ಲ. ಇಲ್ಲಿ ಒಂದು ಸಮಸ್ಯೆ ಕ್ಲಿಷ್ಟ ಆಗ್ತಾ ಹೋಗ್ತಾ ಇದೆ, ಯಾಕಂದ್ರೆ ಅದು ಸೈಕಾಲಜಿಕಲ್ ಆಗಿ ಒಂದು ಕ್ಲಿಷ್ಟತೆಯನ್ನ ನಾವು ಇಲ್ಲಿ ನೋಡ್ತಾ ಇದೀವಿ. ಮೇಡಮ್, ನಿಮ್ಮ ಮಾತಿಗೆ ಒಂದು ಮಾತನ್ನ ಸೇರಿಸ್ಬೇಕು ಅಂತ ಅನಿಸ್ತದೆ. ಇದಕ್ಕೆ ಕೇಳಿದ್ರಲ್ಲ ಅವರು ಪ್ರಾಬ್ಲಮ್ ಪ್ಲೇ ಮತ್ತು ಡಾರ್ಕ್ ಕಾಮಿಡಿ. ಈ ಡಾರ್ಕ್ ಕಾಮಿಡಿ ಮತ್ತು ಪ್ರಾಬ್ಲಮ್ ಪ್ಲೇ ಇದು ಇಂಟರ್ಚೇಂಜಬಲಿ ಯೂಸ್ ಮಾಡ್ತಾರೆ ಅದನ್ನ. ಡಾರ್ಕ್ ಕಾಮಿಡಿ ಅಂದ್ರೆ ಬೇರೆ ಅಲ್ಲ, ಮತ್ತು ಪ್ರಾಬ್ಲಮ್ ಪ್ಲೇ ಬೇರೆ ಅಲ್ಲ. ಆ ಅರ್ಥದಲ್ಲಿ ಅದು ಎರಡು ಟೆಕ್ನಿಕಲ್ ಟರ್ಮ್ಸ್ ಅನ್ನ ಬಳಸ್ಲಿಕ್ಕಾಗ್ತದೆ. ಅಂದ್ರೆ ಇದು ಶೇಕ್ಸ್ಪಿಯರ್ ನ ನಾಟಕಗಳಿಗೆ ಮಾತ್ರ ಹೆಚ್ಚು ಅನ್ವಯ ಆಗ್ತದೆ. ಯಾವುದೇ ಕೆಟಗರಿಗೆ ಸೇರಿದ ನಾಟಕ, ಅದು ಕಾಮಿಡಿನೂ ಆಗಿರಂಗಿಲ್ಲ, ಆಮೇಲೆ ಟ್ರಾಜಿಡಿನೂ ಆಗಿರಂಗಿಲ್ಲ, ಮತ್ತು ಟ್ರಾಜಿಕ್ ಕಾಮಿಡಿ ಇನ್ನೊಂದು ಕೆಟಗರಿ ಇದೆ. ಟ್ರಾಜಿಡಿ ಕಾಮಿಡಿ, ಟ್ರಾಜಿಕ್ ಕಾಮಿಡಿ, ಇವು ಯಾವುದಕ್ಕೂ ಸೇರದ ಒಂದು ಪ್ರಕಾರ. ಅಲ್ಲೇನಾಗ್ತೈತಿ, ಎರಡು ಎಲಿಮೆಂಟ್ಸ್ ಮಿಕ್ಸ್ ಆಗ್ತಾವ. ನೀವು ಹೇಳಿದಾಗೆ ಕಾಮಿಡಿ ಮತ್ತು ಟ್ರಾಜಿಡಿ, ದಿ ಎಲಿಮೆಂಟ್ಸ್ ಆಫ್ ಕಾಮಿಡಿ ಅಂಡ್ ದಿ ಎಲಿಮೆಂಟ್ಸ್ ಆಫ್ ಟ್ರಾಜಿಡಿ ಮಿಕ್ಸ್ ಆಗ್ತದೆ. ಆದ್ರೆ ಕೊನೆಗೆ ರಿಸಾಲ್ವ್ ಆಗೋದಿಲ್ಲ, ಒಂದು ರೀತಿಯ ಎಂಬಿಗ್ವಿಟಿ ಉಳಿದ್ ಬಿಡ್ತದೆ ಈ ನಾಟಕದಲ್ಲಿ ಉಳಿದಿರ್ತದಲ್ಲ. ಇಂತ ಒಂದು ನಾಟಕಕ್ಕೆ ನಾವು ಪ್ರಾಬ್ಲಮ್ ಪ್ಲೇ ಇರಬಹುದು ಅಥವಾ ಡಾರ್ಕ್ ಕಾಮಿಡಿ ಕೂಡ ಅನ್ಬಹುದು. ಚರ್ಚೆಯನ್ನು ಮುಂದುವರಿಸಿ ಸರ್. ಇದಕ್ಕಿಂತ ಪೂರ್ವದಲ್ಲಿ ಮತ್ತೆ ಬೇರೆ ಯಾರಾದ್ರೂ ಲೇಖಕರು ಬಳಸಿದ್ರ ಈ ಪ್ರಾಬ್ಲಮ್ ಪ್ಲೇ ಅಥವಾ ಡಾರ್ಕ್ ಕಾಮಿಡಿಯನ್ನು? ಸದ್ಯಕ್ಕೆ ನೆನಪಿಲ್ಲ ನನಗೆ. ಬಳಸಿದ್ದಾರೆ. ಶೇಕ್ಸ್ಪಿಯರ್ ಮಾತ್ರ ಈ ಪದಗಳನ್ನ ಬಳಸಿಲ್ಲ. ಇದು ಎಲ್ಲ ನಾವು ಈ ಪದಗಳನ್ನ ಬಳಸಿರೋದು. ಯಾಕಂದ್ರೆ ಶೇಕ್ಸ್ಪಿಯರ್ ನಾಟಕಗಳನ್ನ ಬಿಟ್ರೆ, ಪದ್ಯಗಳನ್ನ ಬಿಟ್ರೆ ಏನನ್ನೂ ಬರೆದಿಲ್ಲ ಅವನು. ನಂತರದ ವಿಮರ್ಶಕರು ಅದನ್ನ ಬೆಳೆಸಿದ್ರು, ಈ ಪದಗಳನ್ನೆಲ್ಲ ಬೆಳೆಸಿದ್ರು. ಮೊದಲು ಯಾರು ಬೆಳೆಸಿದ್ರು ಅಂತ ಒಬ್ಬರ ಹೆಸರು ಇದೆ, ನನಗೆ ತಕ್ಷಣಕ್ಕೆ ನೆನಪಾಗ್ತಾ ಇಲ್ಲ.
ಬೇರೆ ಪ್ರಶ್ನೆಗಳು ಇಲ್ಲ ಅಂತಂದ್ರೆ ಸಮಯ ಆಗ್ತಾ ಇದೆ, ಹಾಗಾಗಿ ಕಾರ್ಯಕ್ರಮನ ಮುಕ್ತಾಯ ಮಾಡಬೇಕು. ಓಕೆ. ಸೊ ಇಷ್ಟೊತ್ತರ್ಗುನು ಕೂಡ ಶೇಕ್ಸ್ಪಿಯರ್ನ ಆಲ್ ಇಸ್ ವೆಲ್ ದಟ್ ಎಂಡ್ಸ್ ವೆಲ್ ಒಂದು ನಾಟಕವನ್ನ ಇಟ್ಕೊಂಡು ಸುದೀರ್ಘವಾದಂತಹ ಉಪನ್ಯಾಸವನ್ನ, ಅದರ ಬೇರೆ ಬೇರೆ ಆಯಾಮಗಳನ್ನ ಪರಿಚಯ ಮಾಡ್ಕೊಡ್ತಾನೆ ಉಪನ್ಯಾಸವನ್ನ ಮಂಡಿಸಿದಂತಹ ಕವಿತಾ ಕುಸುಕಲ್ ಮೇಡಮ್ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು. ನಿಮ್ಮ ನಾವು ಕರೆದಾಗೆಲ್ಲ ಕೂಡ ತಾವು ನಮ್ಮ ಜೊತೆಗೆ ನಿಲ್ಕೋತೀರಾ. ಇಂಥದ್ದೇ ಒಂದು ನಿರೀಕ್ಷೆಯನ್ನ ನಾವು ಮುಂದಿನ ದಿನಗಳಲ್ಲೂ ಕೂಡ ತಮ್ಮಿಂದ ಮಾಡ್ತಾ ಇರ್ತೇವೆ. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಧನ್ಯವಾದಗಳು ತಮಗೂ ಇದನ್ನು ಓದುವುದಕ್ಕೆ ತಮ್ಮೆಲ್ಲ ಜೊತೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಹಾಗೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಟ್ರೂನೂರ್ ಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಧನ್ಯವಾದಗಳು ಸರ್. ಹಾಗೆ ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಹಿರಿಯರು ಮತ್ತೆ ಸಾಹಿತ್ಯಾಸಕ್ತರು, ವಿದ್ಯಾರ್ಥಿಗಳು, ಪತ್ರಿಕಾ ವೃಂದದವರು, ಧಾರವಾಡ ಕಟ್ಟೆಯ ಬಳಗದವರು ಎಲ್ರೂ ಕೂಡ ಉಪಸ್ಥಿತ ಇದ್ದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರ. ಹಾಗಾಗಿ ತಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಬರುವ ಗುರುವಾರ ಕನ್ನಡ ಸಾಹಿತ್ಯದ ಒಂದು ಉಪನ್ಯಾಸ ಮಾಲಿಕೆ ಜರುಗ್ತಾ ಇದೆ. ಇದೇ ಲಿಂಕ್ ಅನ್ನ ಬಳಸ್ಕೊಂಡು ತಾವು ಈ ಕಾರ್ಯಕ್ರಮಗಳಲ್ಲಿ, ಹಾಗೇನೆ ಬರುವ ಶನಿವಾರ ಮತ್ತೊಂದು ಶೇಕ್ಸ್ಪಿಯರ್ನ ನಾಟಕದ ಕುರಿತಾಗಿ ಪೂಜಾ ಹಳ್ಯಾಳ್ ಮೇಡಮ್ ಅವರು ಮಾತನಾಡಲಿದ್ದಾರೆ. ಎಲ್ಲ ಉಪನ್ಯಾಸಗಳಿಗೆ ತಾವು ನಮ್ಮ ಜೊತೆಯಾಗಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಶುಭರಾತ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.